ಉತ್ಕರ್ಷಕ್ಕೆ ಪೋಷಕವಾದ ತತ್ವಗಳನ್ನು ಆಯಾ ಕಾಲದಲ್ಲಿ ಪ್ರಚಲಿತವಾಗಿರುವ ಪರಿವೇಶದಲ್ಲಿ ಅಭಿವ್ಯಕ್ತ ಮಾಡೋದು ತುಂಬ ಅಗತ್ಯ ಆಗತ್ತೆ. ಭಗವದ್ಗೀತೆ ಸಾರ್ವಕಾಲಿಕ ಅನ್ನೋದು ಹೌದು, ಆದರೆ ತಿಳಿಸ್ಬೇಕಾಗಿರೋದು ನಮ್ಮ ಕಣ್ಣೆದುರಿಗಿರುವ ಪೀಳಿಗೆಗೆ ತಾನೆ. ಇವತ್ತಿನವರಿಗೆ ಚಿಂತನೆಯನ್ನು ತಲುಪಿಸೋದಕ್ಕೆ ಇವತ್ತಿನ ಸಾಂದರ್ಭಿಕತೆಯಲ್ಲಿ ಮಂಡನೆ ಆಗಬೇಕಾಗತ್ತೆ. ಎಷ್ಟೇ ಶ್ರೇಷ್ಠ ಚಿಂತನೆ ಆದರೂ ಅದರ ಯಾಂತ್ರಿಕ ಆವರ್ತನೆ ಅಷ್ಟು ಪರಿಣಾಮಕಾರಿ ಆಗೋದಿಲ್ಲ. ಇಂಥ ಅವಶ್ಯಕತೆಗೆ ಸ್ಪಂದಿಸಿದವರು DVG ಅವರ ಬರಹಗಳು. ಶ್ರೀರಾಮ ಪರೀಕ್ಷಣಂ ಮೊದಲಾದ ಕೃತಿಗಳಲ್ಲಿ ಯಾವ ಚಿಂತನೆ ದಾರ್ಶನಿಕ ಸಂವಾದದ ರೀತಿಯಲ್ಲಿ ಹೊಮ್ಮಿತ್ತೋ, ಬಾಳಿಗೊಂದು ನಂಬಿಕೆ, ಸಂಸ್ಕೃತಿ, ಅದರಲ್ಲೆಲ್ಲ ಯಾವ ಚಿಂತನೆ ಸೂತ್ರೀಕರಣ ರೂಪದಲ್ಲಿ ಕೊಟ್ಟಿದ್ದರೋ ಅದೇ ಚಿಂತನೆ ಘನೀಕೃತವಾದ ಚೌಪದಿ ಸೂಚ್ಯುಕ್ತಿಗಳ ಎಪಿಗ್ರಮ್ಸ್ ರೂಪದಲ್ಲಿ ಕಗ್ಗದಲ್ಲಿ ನಮಗೆ ಸಿಕ್ಕಿದೆ. ಜೀವನ ಸಮೃದ್ಧಿ, ಜೀವನ ಸಂಸ್ಕಾರ, ಜೀವನ ಸೌಂದರ್ಯ, ಈ ಮೂರು ಮುಖಗಳನ್ನು ಒಳಗೊಂಡ ತ್ರಿಕೂಟ ಅವರು ನಮ್ಮ ಮುಂದೆ ಇಟ್ಟಿರುವ ಆದರ್ಶ. ಈ ಲಕ್ಷ್ಯದ ಸಾಧನೆಯ ಮಾರ್ಗದಲ್ಲಿ ಏನೇನು ಪ್ರಶ್ನೆಗಳು ತೋರುತ್ತೆ ಅವುಗಳಿಗೆ ಉತ್ತರ ರೂಪವಾದವು DVG ಅವರ ಕಗ್ಗವೂ ಸೇರಿದಂತೆ ಎಲ್ಲ ಬರಹಗಳು. ಅವರು ಬೋಧಿಸುವ ಸಮನ್ವಯ ಪ್ರಜ್ಞೆ ಅದು ಬರೀ ಮಾನಸಿಕ ಸ್ತರಕ್ಕೆ ಸೀಮಿತವಾದ್ದೇನಲ್ಲ. ಅವರು ಇನ್ನೂ ಒಂದಷ್ಟು ಮುಂದಕ್ಕೆ ಹೋಗಿ ಅಂತಹ ಆತ್ಮಶಿಕ್ಷಣಕ್ಕೆ ಸ್ವರಾಜ್ಯ ಅಂತ ಹೆಸರು ಅಂತ ಕೂಡ ಅವರು ಅಲ್ಲಿವರೆಗೆ ಅದನ್ನು ಅವರು ಎಕ್ಸ್ಟೆಂಡ್ ಮಾಡಿದ್ರು. ಅವರ ಸ್ವತಂತ್ರ ಭಾರತ ಅಭಿನಂದನ ಸ್ತವದಲ್ಲಿ ಈ ಆತ್ಮಶಿಕ್ಷಣಕ್ಕೆ ಸ್ವರಾಜ್ಯ ಅಂತ ಹೆಸರು ಅಂತ ಅವರು ಘೋಷಣೆ ಮಾಡಿದ್ರು. ಹೀಗೆ ಬಾಹ್ಯ ಆಂತರಿಕ ಮಾತ್ರವಲ್ಲದೆ ಭೂತ ವರ್ತಮಾನಗಳನ್ನು, ದೇಶ ಕಾಲಗಳನ್ನು ಕೂಡ ವ್ಯಾಪಿಸುವ ಚಿಂತನೆ DVG ಅವರದು. ಈ ಸಾಕಲ್ಯ ದೃಷ್ಟಿಯಿಂದ ಕಗ್ಗ ಉತ್ಪನ್ನವಾದದ್ರಿಂದ ಅದು ಯಾವಾಗಲೂ ಗತಾರ್ಥವಾಗುವ ಸಂಭವನೇ ಇಲ್ಲ ಅಂತ ಹೇಳಬಹುದು. ನಮಗೆಲ್ಲ ಹಿರಿಯರು DVG ಅವರಿಗೆ ಪ್ರೀತಿಪಾತ್ರರು ಆಗಿದ್ದ ಪ್ರೊಫೆಸರ್ MV ಸೀತಾರಾಮಯ್ಯನವರು ಕಗ್ಗ ಪ್ರಶಸ್ತಿ ಅಂತಲೇ ಒಂದು ಪದ್ಯ ಸರಣಿಯನ್ನು ಬರೆದಿದ್ದರು. ಅದರ ಒಂದೆರಡು ಸಾಲುಗಳನ್ನು ಸ್ಮರಿಸಿದರೆ ಕಗ್ಗಕ್ಕೆ ನಮ್ಮ ನೀರಾಜನ ಸಂದ ಹಾಗೆ ಆಗತ್ತೆ ಅಂತ ಅಂದ್ಕೋಬಹುದು. ಕಗ್ಗವೆಂದೆನಬಹುದೇ ನೀನೊರೆದ ವಚನಗಳ ಬಗ್ಗಡದ ಬಾಳ ತಿಳಿಯಾಗಿಸುತ್ತ ಬಸಿದು ಸಗ್ಗದಿಂದಿಳಿದ ಗಂಗೆಯ ತೆರೆದಿ ಹರಿಯಿಸುವ ಅಗ್ಗಳದ ನುಡಿಯಂತ್ರ ಮಂಕುತಿಮ್ಮ. ವೇಮನ್ನ ಸರ್ವಜ್ಞ ಭರ್ತೃಹರಿ ಮಾರ್ಗದಲ್ಲಿ ರಾಮಾಯಣಾದಿ ಉದ್ಗ್ರಂಥಗಳ ಸಾರ ಬೋಧಾಮೃತವ ಪಾನಗೈದು ಯಮಗೆ ಜೇನಾಗಿಸಿದೆ ನೀ ಮಧುಪನೆಂತೊಪೇಳ್ ಮಂಕುತಿಮ್ಮ. MV ಸೀತಾರಾಮಯ್ಯನವರ ಮಾತು. DVG ಹಾಗೆ ಸಂಗ್ರಹಿಸಿರುವ ಜೇನನ್ನು ಈ ಪೀಳಿಗೆಯ ಜನತೆಗೆ ಎಲ್ಲ ಬಡಿಸ್ತಾ ಇರುವ ಮತ್ತು ಈಗ ಕರುಣಾಳು ಬಾ ಬೆಳಕೆ ಪ್ರಣೇತರು ಅನ್ನೋ ಉಪಾಧಿಗೂ ಭಾಜನರಾಗಿರುವ ಗುರುರಾಜ್ ಕರ್ಜಗಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತು ಗೋಖಲೆ ಸಂಸ್ಥೆಯ ಪರವಾಗಿ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಹಿರಿಯರಾದ MS ಶ್ರೀಕಂಠಯ್ಯನವರು ಉಪನ್ಯಾಸಕರನ್ನು ಗೌರವಿಸೋದಕ್ಕೆ ಇಷ್ಟಪಡ್ತಾ ಇದ್ದೆ. ಸಹೃದಯರಿಗೆಲ್ಲ ನಮಸ್ಕಾರ. ನಾವು ಭಕ್ತಿ ಮಾರ್ಗದ ಬಗ್ಗೆ ನೋಡೋ ದಿವಸ ಇವತ್ತು. ಆ ಭಗವಂತನ ಲಕ್ಷಣನೇ ವಿಚಿತ್ರ ಅನಿಸುತ್ತೆ. ಏನೂ ಮಾಡದೆ ಸಂತೋಷ ಕೊಡ್ತಾನಲ್ಲ. ಏನೋ ಒಂದು ಚೂರು ಮಾಡಿದ್ದೀವಿ ಅಂತ ಭ್ರಮೆ ಬರೋದ್ರೊಳಗೆ ಅದು ಮಾಡಿದ್ದೀವಿ ಅಂತ ಭ್ರಮೆ ಕರಗಿ ಹೋಗೋ ಹಾಗೆ ಮಾಡಬೇಕಷ್ಟೇ. ಆ ಹಿರಿಯರು ಹಾರ ಹಾಕಿ ಹೇಳಿದಾಗ ಅದು ರಕ್ಷಾ ಕವಚ ಅಂತ ಹೇಳಿದೆ ಅವರಿಗೆ. ನಾನು ಮೇಷ್ಟ್ರಾದವನು, ಅವ್ರು ಎಷ್ಟು ವರ್ಷ ಹಿಂದೆ ಮೇಷ್ಟ್ರಾಗಿದ್ದವರು. ನಿನ್ನೆ ಚಂದ್ರಮೌಳಿಯವರು ಹೇಳ್ತಾಯಿದ್ರು ನನಗೆ ಮೇಷ್ಟ್ರಾಗಿದ್ದವರು ಅಂತ. ಚಂದ್ರಮೌಳಿಯವರು DVG ಅವರ ಅಣ್ಣನ ಮಗ, ತಮ್ಮನ ಮಗ. ಅವರು ಮೇಷ್ಟ್ರಾಗಿದ್ದವರು. ನೀನು ನೆನೆಸ್ಕೊಂಡ್ರು ಅವ್ರ ಬಗ್ಗೆ.
ಅದರಿಂದ ಒಂದೇ ಗುರು ಪರಂಪರಾಂ. ನಿನ್ನೆ 3 ದಿವಸಗಳ ಕಾಲ ಪ್ರತಿ ವರ್ಷ ಹಾಗೆ ಆಗ್ತದೆ ನನಗೆ. ಮೊದಲು 4 ದಿವಸ ಮಾತಾಡಬೇಕಲ್ಲ ಅಂತ ಅಂದ್ಕೊಂಡಿರ್ತೇನೆ. ಇಷ್ಟು ಬೇಗ 4 ದಿವಸ ಮುಗಿದು ಹೋಯ್ತಲ್ಲ ಅಂತ ಅನಿಸುತ್ತೆ ಕೊನೆ ದಿವಸ. ಇವತ್ತು ಭಕ್ತಿ ಮಾರ್ಗದ ಬಗ್ಗೆ ಕೆಲವು ಪದ್ಯಗಳನ್ನು ಆರಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಭಾಗವತದಲ್ಲಿ ಕಪಿಲರು ದೇವಹೂತಿಗೆ ಈ ಭಕ್ತಿ ಯೋಗದ ಬಗ್ಗೆ ಕೆಲವು ವಿಚಾರಗಳನ್ನು ತಿಳಿಸ್ತಾರೆ. ದೇವಹೂತಿಗೆ ಹೇಳ್ತಾ ಹೇಳ್ತಾ 3 ಥರದ ಭಕ್ತಿ ಉಂಟು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಭಕ್ತಿ ಶುದ್ಧವಾದದ್ದು ಅಂತ ಹೇಳ್ತೀವಿ. ಅದು ಭಕ್ತಿಯಲ್ಲಿ 3 ಬಗೆ ಇದೆ ಅಂತ. ಸಾತ್ವಿಕ ಭಕ್ತಿ, ರಾಜಸ ಭಕ್ತಿ ಮತ್ತು ತಾಮಸ ಭಕ್ತಿ ಅಂತ 3 ಇದೆ. ನಾವೆಲ್ಲ ಕಂಡಿದ್ದೇವೆ. ಸಾತ್ವಿಕ ಭಕ್ತಿ ಇದೆ. ಭಗವಂತನಲ್ಲಿ ಕೇಳ್ಕೊಳ್ಳೋದಷ್ಟೇ, ನಾವು ಶರಣಾಗತಿ ಆಗೋದು. ಯಾರೂ ಇಲ್ಲಪ್ಪ ನನಗೆ, ತ್ವಮೇವ ಶರಣಮ್ಮಮ ಅಂತ ಆಗೋದು ಒಂದು. ರಾಜಸ ಭಕ್ತಿ ಅಂದರೆ ನನಗೆ ಭಕ್ತಿ ಇದೆ ಅಂತ ತೋರಿಸ್ಕೊಳ್ಳೋದು ಕೂಡ ಆಗುತ್ತೆ. ಭಕ್ತಿ ಇದೆ ಇಲ್ಲ ಅಂತಲ್ಲ, ಭಕ್ತಿ ಇದ್ದರೂ ಕೂಡ ನನಗೆ ಭಕ್ತಿ ಇದೆ ಅಂತ ತೋರಿಸ್ಕೊಳ್ಬೇಕು. ಅದು ರಾಜಸ ಪ್ರವೃತ್ತಿ ಹೋಗಲ್ಲ. ಅದು 3ನೇದು ತಾಮಸಿಕ ಪ್ರವೃತ್ತಿ. ತಾಮಸಿಕ ಭಕ್ತಿ ಕೂಡ ಇದೆ. ಏನಾದರೂ ಹಠ ಮಾಡಿ ಸಾಧಿಸೇ ಬಿಡ್ತೀನಿ, ಅದು ಹೇಗಾಗೋಲ್ಲ ನೋಡ್ತೀನಿ ಅಂಥೇಳಿ ಹಠ ಹಿಡಿದು ಮಾಡುವಂಥದ್ದು. ಹೇಳ್ತಾರೆ 3 ಥರದ ಭಕ್ತಿ ಇದೆ. ಈ 3 ಕೂಡ ಸಗುಣ ಭಕ್ತಿಯ ವಿವಿಧಗಳು ಅಂತ ಹೇಳ್ತಾರೆ. ಸಗುಣ ಭಕ್ತಿ ಪ್ರಕಾರಗಳು 3. ಇದನ್ನು ಮೀರಿದ್ದೊಂದಿದೆ, ಏನೂ ಅಪೇಕ್ಷೆ ಮಾಡಿದ್ದೇನೆ ಭಗವಂತನಿಂದ, ನಿರ್ಗುಣ ಭಕ್ತಿ ಅಂತ ಹೇಳ್ತೀವಿ. ನಿರ್ಗುಣ ಭಕ್ತಿ ಅಂದರೆ ಅದು ಏನೂ ಇಲ್ಲ, ಅಪೇಕ್ಷೆವೇ ಇಲ್ಲ, ಅದು ಪ್ರೇಮ ಪ್ರವಾಹ, ಅದು ಭಗವಂತನಿಗೆ ಹರಿದು ಹೋಗುವಂಥದ್ದು. ಏನೂ ಅಪೇಕ್ಷೆ ಮಾಡದೆ, ಮಗನ ನೀ ಏನೂ ಕೊಡಬೇಡಪ್ಪ, ನಾನು ನಿಮಗೆ ಏನೂ ಕೇಳೋದಿಲ್ಲ, ನಾನು ನೀ ಕೊಡಲೂ ಬೇಡ ನನಗೇನು, ನೀನಿದ್ದೀಯಾ ಅಂತ ನಂಬಿಕೆ ಇದೆ, ಇಲ್ಲಿಂದನೇ ನಮಸ್ಕಾರ ಮಾಡ್ತೇನೆ, ದಯವಿಟ್ಟು ನಮಸ್ಕಾರ ಒಪ್ಸ್ಕೋ ಅಂಥೇಳಿ ಆ ಪ್ರೇಮ ಪ್ರವಾಹ ಹರಿದು ಬರ್ತದಲ್ಲ, ಅದು ನಿರ್ಗುಣವಾದ ಭಕ್ತಿ ಅಂತ. ಇದು ಭಾಳ ಮುಖ್ಯ ಭಕ್ತಿಯಲ್ಲಿ. ಭಾಗವತರ ಪ್ರಕಾರ ಭಕ್ತಿಯಲ್ಲಿ 9 ವಿಧಗಳು, ನವವಿಧ ಭಕ್ತಿಗಳು ಅಂತ ಹೇಳ್ತೀವಿ ನಾವು. ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನ, ಅರ್ಚನ, ವಂದನ, ದಾಸ್ಯ, ಸಖ್ಯ ಮತ್ತು ಆತ್ಮನಿವೇದನ ಅಂತ 9 ಹಂತಗಳು. 9 ನವವಿಧ ಹಂತಗಳಲ್ಲಿ ನಮ್ಗೆ ಯಾವುದು ಬೇಕೋ ಅದು ಆರಿಸ್ಕೋಬೋದು. ನೀವು ಶ್ರೇಷ್ಠ ಭಕ್ತರನ್ನ ಆರಿಸ್ಕೊಂಬಂದಾಗ ಅವರು ಬೇರೆ ಬೇರೆ ರೀತಿಯಲ್ಲಿ ಭಗವಂತನ ಮುಟ್ಟಿದ್ದು. ಅದು ಯಾವುದು ಶ್ರೇಷ್ಠ ಯಾವುದು ಕಡಿಮೆ ಅಂತ ಇಲ್ಲ. ಒಂದು ಊರಿಗೆ ಹೋಗೋದಕ್ಕೆ 9 ದಾರಿ ಇದ್ದಾಗ ಯಾವುದು ಸುಲಭವೋ ಅದು ಆರಿಸ್ಕೋಬೋದು, ಕೊನೆಗೆ ಮುಟ್ಟೋದು ಅದನ್ನೇ. ಆದ್ದರಿಂದ ನಿಮಗೆ ಅನುಕೂಲವಾದದ್ದನ್ನು ಆರಿಸ್ಕೊಂಡು, ನನಗೆ ಚೆನ್ನಾಗಿ ಹಾಡೋಕ್ಕೆ ಬರುತ್ತೆ, ಹಾಡಿನ ಮೂಲಕ ಭಗವಂತನ ಮುಟ್ತೇನೆ. ಟ್ಯಾಗೋರ್ ಹೇಳ್ತಾರೆ, ಟ್ಯಾಗೋರ್ ಅದ್ಭುತವಾಗಿ ಹೇಳ್ತಾರೆ, ವೆನ್ ದೌ ಕಮಾಂಡೆಸ್ಟ್ ಮೈ ಮಾಸ್ಟರ್ ಟು ಕಮ್ ಆ್ಯಂಡ್ ಸಿಂಗ್, ಮೈ ಹಾರ್ಟ್ ಬ್ರೇಕ್ಸ್. ನೀನು ದರ್ಬಾರಲ್ಲಿ ಕರಿತೀಯಪ್ಪ, ಹಾಡಪ್ಪ ಒಂದು ಹಾಡು ಅಂತ ಕರಿತೀಯ. ಐ ಕಮ್ ಇನ್ ಟು ದೈ ಕೋರ್ಟ್ ಓನ್ಲಿ ಆ್ಯಸ್ ಎ ಸಿಂಗರ್. ಎಲ್ರಿಗೂ ಒಂದು ಸ್ಥಾನ ಇದೆ, ಅವನು ಹಾಡುಗಾರ ಅಂತ ಮಾತ್ರ ಜಾಗ ಅವನಿಗೆ. ಮಂತ್ರಿಗಳು ಚರ್ಚೆ ಮಾಡ್ಬೇಕಾದ್ರೆ ಹಾಡುಗಾರನಿಗೆ ಏನು ಕೆಲಸ ಇಲ್ಲ ಅಲ್ಲಿ. ಹಾಡು ಅಂದಾಗ ಹಾಡಬೇಕಷ್ಟೇ. ಅದಕ್ಕೆ ಹೇಳ್ತಾನೆ, ನೀ ಹೆಂಗೆ ಹಾಡ್ತೀನಿ ನಾನು ಅಂತ ಹೇಳ್ತಾನೆ. ಐ ಟ್ರೈ ಟು ರೀಚ್ ದೈ ಫೀಟ್ ಬೈ ದ ಫಾರ್ ಸ್ಪ್ರೆಡಿಂಗ್ ವಿಂಗ್ಸ್ ಆಫ್ ಮೈ ಸಾಂಗ್ ವಿಚ್ ಐ ಕಾಂಟ್ ಎಸ್ಪೈರ್ ಟು ರೀಚ್ ಫಿಸಿಕಲಿ ಅಂತ. ಯಾವ ನಿನ್ನ ಪಾದಗಳನ್ನು ನಾನು ಭೌತಿಕವಾಗಿ ಮುಟ್ಟೋಕ್ಕಾಗೋದಿಲ್ವೋ ಆ ಪಾದಗಳನ್ನು ನನ್ನ ಹಾಡಿನ ರೆಕ್ಕೆಗಳ ತುದಿಯಿಂದ ಮುಟ್ಟೋಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ. ಅದೊಂದು ಥರದ ಭಕ್ತಿ. ಹಾಗೆ ಹಾಡಿಂದ ಇನ್ನು ಕೆಲವರು ಅರ್ಚನೆಯಿಂದ ಮಾಡ್ಬೋದು, ಕೆಲವರು ಆತ್ಮನಿವೇದನದಿಂದ ಮಾಡುವಂಥವರು ಬೇಕಾದಷ್ಟು ಜನ ಇದ್ದಾರೆ. ಅದಕ್ಕೊಂದು ಹೇಳ್ತಾರೆ, ಕಲಿಯುಗ ಭಾಳ ಕೆಟ್ಟ ಅಂತ ಹೇಳ್ತಾರೆ. ಕಲಿಕಾಲ ಕೆಟ್ಟ ಅಂತ. ಸಾಮಾನ್ಯ ಹೇಳೋದು ಕಲಿಯುಗ ಕೆಟ್ಟಲ್ಲ, ಭಾಳ ಒಳ್ಳೆಯದು ಅಂತ. ಯಾಕಂದರೆ ಪುಣ್ಯಕ್ಕೆ ನಮಗೆ ಕೃತಯುಗದಲ್ಲಿ, ತ್ರೇತಾಯುಗದಲ್ಲಿ, ದ್ವಾಪರ ಯುಗದಲ್ಲಿ ಏನಾದರೂ ಇದ್ದಿದ್ದರೆ ಭಗವಂತನ ಸೇರಬೇಕಾದ್ರೆ ತುಂಬ ಕಷ್ಟಪಡಬೇಕಾಗಿತ್ತು, ಸಾಧನೆ ಮಾಡಬೇಕಾಗಿತ್ತು. ಕಲಿಯುಗದಲ್ಲಿ ಸಿಂಪ್ಲಿಫೈಡ್ ಫಾರ್ಮ್, ಭಾಳ ಸಿಂಪಲ್ ಮಾಡಿಬಿಡ್ತಾನೆ ದೇವರು. ಜ್ಞಾನ ಕರ್ಮ ಕಷ್ಟ ಆಗ್ತದಪ್ಪ, ಭಕ್ತಿ ಒಂದಿದ್ದರೆ ಸಾಕು. ಅದು ನಿರ್ಮಲ ಮನಸ್ಸಿಂದ ಭಕ್ತಿ ಅಂತ ತೊಗೊಂಡ್ರೆ ಭಗವಂತ ಸಿಗ್ತಾನೆ ಅಂಥೇಳಿ. ಅದಕ್ಕೆ ಕಲಿಯುಗದಲ್ಲಿ ಭಾಳ ಅನುಕೂಲ ಏನು ಅಂದರೆ ಭಕ್ತಿಯಿಂದ ಭಗವಂತನ ಮುಟ್ಟಬಹುದು ಅಂತ ಹೇಳಿದ ಹಾಗೆ. ಪ್ರೀತಿಯಿಂದ ನಾಮಸ್ಮರಣೆ ಮಾಡಿದರೆ ಎಲ್ಲ ಇಷ್ಟಾರ್ಥಗಳು ದೊರೀತವೆ ನಮಗೆ ಅಂತ. ಅದೆಲ್ಲ ಗುರಿ ಇಟ್ಕೊಂಡಿದ್ವಲ್ಲ, ಯಾರನ್ನೋ ನೆನೆಸ್ಕೊಂಡು ನಾವು ಭಗವಂತ ಅಂಥೇಳಿ. ಆ ಭಗವಂತ ಯಾರು ಅಂತ, ಅವನು ಹೇಗಿದ್ದಾನೆ, ಅದ್ರ ಬಗ್ಗೆ ಒಂದು DVG ಪದ್ಯ ಹೇಳ್ತಾರೆ. ಎಷ್ಟು ಅದ್ಭುತವಾದ ಪದ್ಯ ಅದು. ನೋಡೋದು ತುಂಬ ಸೊಗಸಾಗಿರೋ ಪದ್ಯ, ಮೇಲರ್ಥ ಬೇರೆ ಇದೆ. ಪದ್ಯ 503, 503. ಜೀವಸತ್ವದ ಅಪಾರ ಭಂಡಾರ ಹೊಂದಿಹುದು, ಜೀವಸತ್ವದ ಅಪಾರ ಭಂಡಾರ ಹೊಂದಿಹುದು, ಸಾವಕಾರ ಅದೃಷ್ಟನ್
ಅದನಾಳುಹನು. ಸಾವಕಾರ ಅದೃಷ್ಟನ್ ಅದನಾಳುತಿಹನು. ಅವಶ್ಯಕದ ಕಡವನು ಆವು ನೀವುದುಂಟಂತೆ ನಾ ಒಲಿಪುದೆಂತು ಅವನ ಮಂಕುತಿಮ್ಮ. ಇದು ಪಕ್ಕಾ ವ್ಯಾಪಾರ. ಜೀವಸತ್ವದ ಅಪಾರ ಭಂಡಾರ ಹೊಂದಿಹುದು. ಈ ಜೀವಸತ್ವ ಅಂತ ಏನಿದೆಯೋ ಅದರ ಅತ್ಯಂತ ಅಳಿಲಾರದಷ್ಟು ಜೀವಸತ್ವದ ಭಂಡಾರ ಒಂದಿದೆ ಅಂತ ಒಂದು ಕಡೆಗೆ. ಆ ಭಂಡಾರ ಯಾರ ಕಡೆಗಿದೆ? ಸಾವಕಾರ ಅದೃಷ್ಟನ್, ಅದೃಷ್ಟ ಅನ್ನುವಂಥ ಸಾವಕಾರ ಇದ್ದಾನಲ್ಲ ಅದನ್ನು ಆಳುತಿಹನು. ಈ ದೊಡ್ಡ ಭಂಡಾರ ಏನಿದೆ ಜೀವಸತ್ವ ಭಂಡಾರ ಅವನ ಕೈಯಲ್ಲಿದೆ, ಅದನ್ನು ಆಳುವನು ಅವನು ಸಾವಕಾರ ಅದೃಷ್ಟ ಅನ್ನೋನು. ಅವನೇನು ಮಾಡ್ತಾನೆ ಕೇಳಿದಾಗ ಸಾಲ ಕೊಡ್ತಾನೆ ನಿಮಗೆ. ಅವಶ್ಯಕದ ಕಡವನು ಆವನು ಈವುದುಂಟಂತೆ. ನಿಮ್ಗೆ ಬೇಕಾದಷ್ಟು ಕಡವನ್ನು ಸಾಲವನ್ನು ಆತ ಕೊಡ್ತಾನಂತೆ. ನಾವು ಒಲಿಪುದೆಂತವನ ಮಂಕುತಿಮ್ಮ. ಅವ್ನು ಒಲಿಸೋದು ಹೇಗೆ? ಅಪ್ಲಿಕೇಶನ್ ಹಾಕೋದು ಹೇಗೆ ಅವನ ಕಡೆಯಿಂದ? ಸಾಲ ತೊಗೋಬೇಕು, ನಾವು ತೊಗೊಳೋದು ಹೇಗೆ ಅವನ ಕಡೆಯಿಂದ ಸಾಲ ಅಂತ ಪ್ರಶ್ನೆ. ಈ ಮಾತು ಎಷ್ಟು ಮಾರ್ಮಿಕವಾಗಿದೆ. ಸ್ವಲ್ಪ ಆಳಕ್ಕೆ ಹೋದರೆ ತುಂಬ ಚೆನ್ನಾಗಿರ್ತದೆ. ಈ ಪ್ರಪಂಚದಲ್ಲಿ ಜೀವಸತ್ವ ಅನ್ನುವಂಥದ್ದು ಅಪಾರವಾಗಿದೆ. ಇಡೀ ಜೀವಸತ್ವನೇ ಪ್ರಪಂಚ ಇರೋದು ಜೀವಸತ್ವ. ಆ ಜೀವಸತ್ವವನ್ನು ಒಬ್ಬ ನಿಗ್ರಹ ಮಾಡಿಕೊಂಡಿದ್ದಾನೆ, ಅವನ ಕೈಯಲ್ಲಿ ಇಟ್ಕೊಂಡಿದ್ದಾನೆ. ಅವನದರ ಯಜಮಾನ, ಆಳ್ತಾ ಇದ್ದಾನೆ. ಅವನೇ ಅದೃಷ್ಟ, ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅವನು. ಆದರೂ ಅವನು ಒಳ್ಳೆಯವನಿದ್ದಾನೆ ಪಾಪ, ಕೊಡ್ತಾನೆ ಕೇಳಿದರೆ. ಆದರೆ ಕೊಡೋದನ್ನು ದಾನ ಅಂತ ಕೊಡಲ್ಲ. ಅವಶ್ಯಕದ ಕಡವನು, ಕಡ ಅಂದರೆ ಸಾಲ, ಸಾಲ ಕೊಡ್ತಾನೋ ಅವನು, ನಿಮ್ಗೆ ದಾನ ಕೊಡಲ್ಲ. ಕೊಟ್ಟಿದ್ದೇನೆ ಹೋಗಿ ನಿನಗೆ ದಾನ ಎಕ್ಸ್ಗ್ರೇಷಿಯಾ ಅಂತ ಕೊಡೋದಿಲ್ಲ ಅವನು. ಕೊಡೋದಿದ್ದರೆ ಸಾಲ ಅಂತ ಕೊಡೋದು ನಿಮಗೆ. ಎಷ್ಟು ಕೊಡ್ತಾನೆ? ಅವಶ್ಯಕದ ಕಡವನು. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕಡವಾಗಿ ಕೊಡ್ತಾನೆ, ಅಥವಾ ನಮಗೆ ಎಷ್ಟು ಅರ್ಹತೆ ಇದೆಯೋ ಅಷ್ಟನ್ನು ಮಾತ್ರ ಕಡವಾಗಿ ಕೊಡ್ತಾನೆ. ಮಾತು ಭಾಳ ತೂಕದ್ದಿದೆ ಅಲ್ಲಿ. ಅವನು ಈವುದುಂಟಂತೆ, ಕೊಡ್ತಾನಂತೆ, ಅವನೇನೋ ಸಾಲ ಕೊಡ್ತಾನಂತೆ. ನಾವು ಒಲಿಪುದೆಂತವನ ಮಂಕುತಿಮ್ಮ. ಈ ಕಡ ಅನ್ನೋ ಪದ ನನಗೆ ಭಾಳ ಇಷ್ಟ ಆದದ್ದು. ಭಗವಂತ ನಮಗೆ ಸಾಕಷ್ಟು ಸಾಲವನ್ನು ಕೊಟ್ಟಿದ್ದಾನೆ. ಈ ದೇಹ ಅನ್ನೋ ಸಾಲ ಕೊಟ್ಟಿದ್ದಾನೆ, ಬುದ್ಧಿ ಅನ್ನೋ ಸಾಲ ಕೊಟ್ಟಿದ್ದಾನೆ, ಮನಸ್ಸು ಅನ್ನೋ ಸಾಲ ಕೊಟ್ಟಿದ್ದಾನೆ. ಅದೆಲ್ಲ ಸಾಲ ಕೊಟ್ಟು ಭೂಮಿಗೆ ಕಳಿಸಿದ್ದಾನೆ, ದಾನ ಮಾಡಲಿಲ್ಲ ಅವನು. ಉದ್ದೇಶ ಇಷ್ಟೇ. ಯಾವುದೇ ಬ್ಯಾಂಕಿಗೆ ಹೋದರೆ ನಿಮಗೆ ಸಾಲ ಕೊಡ್ತಾರೆ. ಸಾಲ ಕೊಟ್ಟಾಗ ಜವಾಬ್ದಾರಿ ನೋಡ್ತಿರ್ತಾರೆ, ಕರಿಯಾಗಿ ಉಪಯೋಗಿಸ್ಕೊತಾನೆ ಇಲ್ಲ ಅವನು. ಸಾಲ ಕೊಡೋದ್ರ ಮೊದಲು ಕೊಡೋ ಶಕ್ತಿ ಇದೆಯೋ ಇಲ್ಲ ಅವನಿಗೆ ನೋಡ್ತಾರೆ, ರಿಟರ್ನಿಂಗ್ ಕೆಪಾಸಿಟಿ ಇದೆಯಾ ಅಂತ ನೋಡ್ತಾರೆ. ಮತ್ತು ಅದು ಅಲ್ಲದೆ ದುಡ್ಡು ಕೊಟ್ಟೋದನ್ನು ಸರಿಯಾಗಿ ನೋಡಿ ಪ್ರಯೋಜನ ಮಾಡ್ಕೋತಾ ಇದ್ದಾನ ಅಂತ ನಡುವೆ ಇನ್ಸ್ಪೆಕ್ಷನ್ನು ಮಾಡ್ತಾರೆ ಅವರು. ಹಾಗೆ ಭಗವಂತ ಮಾಡ್ತಾ ಇರ್ತಾನೆ. ಸಾಲ ಕೊಟ್ಟು ಕಳಿಸಿದ್ದಾನಲ್ಲ ನಮ್ಮನ್ನು, ದೇಹ ಬುದ್ಧಿ ಮನಸ್ಸು ಕೊಟ್ಟು ಕಳಿಸಿದ್ದಾನೆ. ಎಷ್ಟರ ಮಟ್ಟಿಗೆ ಹೇಳ್ತಾರೆ ಅಂದರೆ, ನಾನು ಪ್ರತಿದಿನ ಬೆಳಗ್ಗೆ ಎದ್ದಾಗ ಒಂದು ದಿವಸದ ಸಾಲ ಕೊಡ್ತಾನೆ ನಿಮಗೆ. ರಾತ್ರಿ ಮಲ್ಕೊಂಡು ನಿದ್ದೆ ಹೋದಾಗ ಬದುಕಿದ್ನೋ ಇಲ್ವೋ ಗೊತ್ತಿಲ್ಲ ನನಗೆ ಅಲ್ವಾ. ಬೆಳಗ್ಗೆ ಎದ್ದಾಗ ಸೂರ್ಯೋದಯ ಕಾಣಿಸುತ್ತೆ, ಮತ್ತು ಸೂರ್ಯೋದಯ ಆದರೆ ಮತ್ತೊಂದು ದಿವಸ ಎಕ್ಸ್ಟೆನ್ಷನ್ ಕೊಟ್ಟ ಭಗವಂತ ಅಂತ. ಒಂದು ದಿವಸ ಎಕ್ಸ್ಟೆನ್ಷನ್ ಯಾಕೆ ಕೊಡಬೇಕು ಅವನು? ಯಾಕೆ ಸಾಲ ಕೊಡಬೇಕು ನಮಗೆ? ಹಿಂದಿನ ದಿವಸ ಸಾಲವನ್ನು ಕೊಟ್ಟದ್ದನ್ನು ಸರಿಯಾಗಿ ಬಳಸ್ಕೊಂಡಿದ್ದರೆ ಮಾತ್ರ ಮರುದಿನದ ಸಾಲದ ಎಕ್ಸ್ಟೆನ್ಷನ್ ಕೊಡ್ತಾನೋ, ಇದ್ರ ಕೊಡಲ್ಲ. ಸಾಕು, ಕ್ಲೋಸ್ ಮಾಡಿರಿ ಅಕೌಂಟು ಅಂತ. ಆದ್ದರಿಂದ ನನಗೆ ನಾಳೆ ಒಂದು ದಿವಸ ಎಕ್ಸ್ಟೆನ್ಷನ್ ಬೇಕು ಅನ್ನೋದಾದರೆ ಇವತ್ತಿನ ದಿವಸ ಚೆನ್ನಾಗಿ ಇಟ್ಕೋಬೇಕು. ಅವನು ಸಾಲ ಕೊಡ್ಬೇಕಾದ್ರೆ ಭಾಳ ದೊಡ್ಡ ವ್ಯಾಪಾರಿ ಅವನು, ಹಾಗೆ ಸುಲಭವಾಗಿ ಕೊಡಲ್ಲ ಅವನು. ಪ್ರತಿ ಕ್ಷಣ ನಮ್ಮನ್ನು ಪರೀಕ್ಷೆ ಮಾಡಿ ಮಾಡಿ ಕೊಡ್ತಾನೆ. ನಮಗೆ ಜೀವನದಲ್ಲಿ ಬರುವಂಥ ಸುಖ ಇರ್ಬೋದು, ಸಂಪತ್ತು ಇರ್ಬೋದು, ಸವಲತ್ತುಗಳಿರ್ಬೋದು, ಭಾಗ್ಯ ಇರ್ಬೋದು, ಅದೆಲ್ಲವೂ ಅವನು ಕೊಟ್ಟಂಥ ಸಾಲ. ಅದು ಸಾಲ ಅಂತ ತಿಳ್ಕೊಂಡೇ ಬದುಕಬೇಕು ನಾನು. ಅದು ಯಾರೋ ಕೊಟ್ಟಂಥ ಆಸ್ತಿ ಅಂತಂದರೆ ಮನ ಬಂದಂಗೆ ಖರ್ಚು ಮಾಡ್ತೇನೆ ನಾನು. ದಾನ ಕೊಟ್ಟರೆ ಖರ್ಚು ಮಾಡಿಬಿಡ್ತೇನೆ, ಸಾಲ ಅಂತ ಕೊಟ್ಟಾಗ ಹುಷಾರಾಗಿರ್ತೇನೆ. ಮತ್ತು ಇನ್ನೊಂದು ಬಹುದೊಡ್ಡ ವ್ಯಾಪಾರಿ ಅವನು, ಬರೀ ಸಾಲ ಕೊಟ್ಟರು ವಾಪಸ್ ಕ್ಯಾಪಿಟಲ್ ಕೊಟ್ಟರು ಸಾಲದು, ಬಡ್ಡಿ ಕೊಡಬೇಕು ಅವನಿಗೆ. ಇದು ಭಾಳ ಮುಖ್ಯ. ಇದು ಸಾಲ ಕೊಟ್ಟವರು ವಿದೌಟ್ ಇಂಟ್ರೆಸ್ಟ್ ಕೊಡೋದಿಲ್ಲ, ಬಡ್ಡಿ ಕೊಡಬೇಕಾಗ್ತದೆ. ಬಡ್ಡಿ ಏನು ಕೊಡೋದು ಹಾಗಾದರೆ ನಾನು? ಅವನು ಹೇಳಿದ್ದಾನೆ, ಇಷ್ಟು ಬುದ್ಧಿ ಹಾಕಿ ಕಳಿಸಿದ್ದೆ ನಿನಗೆ, ಅದನ್ನು ವೃದ್ಧಿ ಮಾಡಿದ್ದೀಯಾ ನೀನು? ಹೋಗೋ ಹೊತ್ತಿಗೆ, ವಾಪಸ್ ಹೋಗೋ ಹೊತ್ತಿಗೆ ಅಷ್ಟೇ ಇಟ್ಕೊಂಡಿದ್ಯಾ? ಖಾಲಿ ಮಾಡ್ಕೊಂಡಿದ್ಯಾ? ನಿನಗೊಂದು ದೇಹ ಕೊಟ್ಟಿದ್ದೆ, ಅದರಿಂದ ಏನಾದರೂ ಪ್ರಯೋಜನ ಆಗುವಂಥ ಕೆಲಸ ಮಾಡಿದೆಯಾ? ಮತ್ತೊಬ್ಬರಿಗೆ ಪ್ರಯೋಜನ ಆಗುವಂಥದ್ದು? ಅಥವಾ ದೇಹ ಬರೀ ನಿನಗೋಸ್ಕರ ಬಳಸ್ಕೊಂಡಿದ್ಯಾ? ನಿನಗೊಂದು ಮನಸ್ಸು ಕೊಟ್ಟಿದ್ದೆ, ಬರೀ ನೀನೇ ಕೋಪ ಮಂಡೂಕದಾಗ ಕೂತ್ಕೊಂಡಿದ್ಯಾ? ಜನರನ್ನ ಆ ಕಡೆ ಹಂಚಿದ್ಯಾ ಮನಸ್ಸನ್ನು? ಯಾವಾಗ ನನ್ನ ಬುದ್ಧಿ ಮನಸ್ಸು ದೇಹ ವಿಸ್ತಾರ ಆಗದೆ ಹೋಯ್ತೋ ಆಗ ನನಗೆ ಬಡ್ಡಿ ಕೊಡೋಕ್ಕಾಗೋಲ್ಲ. ಬಡ್ಡಿ ಕೊಡಬೇಕಾದ್ರೆ ನೀನೇ ನೋಡಿದ್ವಲ್ಲ, ವಿಸ್ತರಿಪುವುದು ಆತ್ಮವನು. ಆ ಆತ್ಮ ವಿಸ್ತಾರ ಮಾಡಿಕೊಂಡಾಗ ಮಾತ್ರ ಹೆಚ್ಚಿಗೆ ಗಳಿಸ್ದಂಗೆ ಆಯ್ತು. ಅವನು ಏನು ಕೊಟ್ಟು ಕಳಿಸಿದ್ನೋ ಅದಕ್ಕೊಂದು ಸ್ವಲ್ಪ ಸೇರಿಸಿದಂಗೆ ಆಯಿತು, ಅದು ಅವನಿಗೆ ಬಡ್ಡಿ ಕೊಟ್ಟ ಹಾಗಾಯಿತು. ನಾನು ಭೂಮಿಗೆ ಬಂದಾಗಿನಿಂದ ವಾಪಸ್ ಹೋಗುವಾಗ ನಾನು ಏನಾದರೂ ಗಳಿಸಿದ್ದಿದ್ದರೆ, ಪ್ರೀತಿಯನ್ನು, ಅಂತಃಕರಣವನ್ನು, ಸಾಧನೆಯನ್ನು ಮಾಡಿದ್ದಾಗಿದ್ದರೆ ಅದು ನಾನು ಅವನಿಗೆ ಕೊಡುವಂಥ ಬಡ್ಡಿ.
ಅಸಲು ಇಸ್ಕೊತಾನೆ ಬಿಡೋಲ್ಲ ಅವನು, ಅಸಲು ವಾಪಸ್ ಇಸ್ಕೊಂಡು ಹೋಗ್ತಾನೆ, ದೇಹ ತೊಗೊಂಡು ಹೋಗ್ತಾನೆ. ಆದರೆ ಅದ್ರ ಜೊತೆಗೆ ಏನಾದರೂ ನಾನು ಮಾಡಿದ್ದಿದೆಯಾ? ಅದಕ್ಕೆ ಇಂಗ್ಲೀಷಲ್ಲಿ ಒಂದು ಭಾಳ ಒಳ್ಳೆಯ ಮಾತಿದೆ ಸ್ವಾಮಿ, ನನಗೆ ಭಾಳ ಇಷ್ಟವಾದ ಮಾತು. ವಾಟ್ ಯು ಆರ್ ಈಸ್ ಗಾಡ್ಸ್ ಗಿಫ್ಟ್ ಟು ಯು. ವಾಟ್ ಯು ಬಿಕಮ್ ಈಸ್ ಯುವರ್ ಗಿಫ್ಟ್ ಟು ಗಾಡ್. ಇವತ್ತು ನಾನು ಏನಾಗಿದ್ದೇನೋ ಇದು ಭಗವಂತನ ಕಾಣಿಕೆ ನನಗೆ ಕೊಟ್ಟಿರುವಂಥದ್ದು. ಭಗವಂತ ಕೊಟ್ಟು ಕಳಿಸಿದ್ದಾನೆ, ಅಸಲು ಕೊಟ್ಟು ಕಳಿಸಿದ್ದಾನೆ, ನೀನು ತೊಗೊಂಡು ಹೋಗುವಂಥ. ಇದನ್ನು ನಾನು ವೃದ್ಧಿ ಮಾಡಿ ವಾಪಸ್ ಕೊಟ್ಟರೆ ಅವನು ಸಂತೋಷ ಆಗತ್ತೆ. ಅಡ್ಡಿಯಿಲ್ಲಪ್ಪ, ಚೆನ್ನಾಗಿ ಬಡ್ಡಿ ಕೊಟ್ಟಿದ್ದಾನೆ ಅಂತ. ಆ ಬಡ್ಡಿ ಕೊಡೋಕೆ ಆಗದೆ ಹೋದರೆ, ಅಸಲು ಕೂಡ ಖೋತ ಮಾಡ್ಕೊಂಡು ಹೋಗಿದ್ದರೆ ಅವನ ಮೆಚ್ಚಿಗೆ ಆಗಲ್ಲ. ನಾನು ಅವನಿಗೆ ಕಾಣಿಕೆ ಕೊಡೋದು, ನಾನು ಇವತ್ತೇನಾಗಿದ್ದೇನೋ ಅದು ಭಗವಂತನ ಕಾಣಿಕೆ ಆದರೆ, ನಾನು ಏನು ಆಗ್ತೇನೋ ಅದು ನಾನು ಭಗವಂತನಿಗೆ ಕೊಟ್ಟಂಥ ಕಾಣಿಕೆ. ಕೆಲವು ದೊಡ್ಡ ದೊಡ್ಡ ಕಾಣಿಕೆ ಕೊಟ್ಟು ಹೋಗಿದ್ದಾರೆ, ಯಾರೂ ಮರೆತಿಲ್ಲ ನಾವು. ದೊಡ್ಡ ದೊಡ್ಡ ಕಾಣಿಕೆ ಕೊಟ್ಟಂಥವ್ರು, ಪ್ರಾತಸ್ಮರಣೀಯರು ಏನೇನಿದ್ದಾರೋ ದೊಡ್ಡ ದೊಡ್ಡವರು, ಅವರೆಲ್ಲರೂ ಬಂದಾಗ ನನಗೆ ಯಾವಾಗಲೂ ಕಣ್ಣಿಗೆ ಬರೋದು ಗಾಂಧಿ. ಅವ್ರ ಬಾಲ್ಯ ನೋಡಿದರೆ ಯಾವ ತಂದೆ ತಾಯಿಗೂ ಅಭಿಮಾನಿ ಆಗೋಕ್ಕೆ ಸಾಧ್ಯ ಇಲ್ಲ. 35 ಮಾರ್ಕ್ ತೊಗೊಳ್ಳೋದು ಕಷ್ಟ. ಸಣ್ಣ ವಯಸ್ಸಿಗೆ ಹೆದರಿಕೆ, ಕೆಟ್ಟ ಚಟ ಸೇರಿಕೊಂಡದ್ದು, ಸುಳ್ಳು ಹೇಳಿದ್ದು, ಎಲ್ಲ ಮಾಡ್ಕೊಂಡದ್ದು ನೋಡಿದರೆ ಇದೇನು ಅವ್ರು ಹೇಳ್ತಾರೆ, ದೇವಕ್ಕೆ ಅಂಜುತ್ತಾ ಇದ್ದೆ, ಭೂತಗಳಿಗೆ ಅಂಜುತ್ತಾ ಇದ್ದೆ ನಾನು. ವಿಪರೀತ ಅಂಜಿಕೆ ನನಗೆ. ಶಾಲೆ ಗಂಟೆ ಆದ ತಕ್ಷಣ ಮನೆ ಓಡಿ ಬಂದುಬಿಡ್ತಿದ್ದೆ ನಾನು. ಯಾಕೆ ಓಡಿ ಬರ್ತಿದ್ದೆ ಅಂದರೆ, ಕಡೆಗೆ ಉಳ್ಕೊಂಡ್ರೆ ಭೂತ ಹಿಡ್ಕೊಂಡ್ಬಿಟ್ರೆ ನನ್ನ ಶಾಲೆಯಲ್ಲಿ ಅಂತ ಹೆದರಿಕೆ. ಅವ್ರು ಹೇಳ್ತಾರೆ, ಮದುವೆ ಆದ್ಮೇಲೆ ಸ್ವಲ್ಪ ಧೈರ್ಯ ಬಂತು, ಯಾಕಂದರೆ ಕಸ್ತೂರ್ಬಾ ದೇವಕ್ಕೆ ಹೆದರ್ತಿರ್ಲಿಲ್ಲ ಅಂತ. ಅದು ಬೇರೆ ಈ ಥರದ ಪುಕ್ಕಲು ಮನುಷ್ಯ 10 ಜನದ ಮುಂದೆ ಒಂದು ಓದೋಕೆ, ಅಫಿಡೇವಿಟ್ ಓದೋಕ್ಕಾಗಲ್ಲ, ಕೈ ನಡುಗ್ತಾ ಇದೆ. ಕೋರ್ಟಲ್ಲಿ ಹೋಗಿದ್ದಾರೆ ಕೇಸ್ ಮಾಡೋದಕ್ಕೆ, 10 ಪೌಂಡಿನ ಕೇಸು. ನಿಂತ್ಕೊಂಡು ಆರ್ಗ್ಯೂ ಮಾಡೋಕ್ಕಾಗ್ದೇ ಪಕ್ಕದಲ್ಲಿ ವಕೀಲ ಕೇಳ್ಕೊಟ್ಟು ಓಡಿ ಬಂದುಬಿಟ್ರು ಕೋರ್ಟ್ ಬಿಟ್ಟು. ಇಂಥ ಹೆದರ್ಪುಕ್ಕ ಮನುಷ್ಯ, ಭಯ ಪಡುವಂಥ ಮನುಷ್ಯ 77 ವಯಸ್ಸಾಗೋದ್ರೊಳಗೆ ಇಡೀ ಪ್ರಪಂಚ ಮಹಾತ್ಮ ಅಂತ ಅನ್ಬೇಕಾದ್ರೆ ಇದು ಗಳಿಸಿದ್ದೆಷ್ಟು ಅಂತ. ಆ ಗಳಿಕೆ ಹೆಚ್ಚಾದಷ್ಟು ಭಗವಂತನಿಗೆ ಸಂತೋಷ ಆಗುತ್ತೆ. ಎಷ್ಟು ಹೆಚ್ಚು ಬಡ್ಡಿ ಕೊಡ್ತೇವೋ ಅಷ್ಟಾಗತ್ತೆ. ಅದಕ್ಕೆ ಹೇಳ್ತಾರೆ, ಅವಶ್ಯಕದ ಕಡವನು ಅವನು ಈವುದುಂಟಂತೆ ಕೊಡ್ತಾನಂತೆ, ನಾವು ಒಲಿಪುದೆಂತವನ ಮಂಕುತಿಮ್ಮ. ಅದರಲ್ಲೇ ಉತ್ತರ ಇದೆ. ನಾನು ಹೆಚ್ಚು ಬಡ್ಡಿ ಗಳಿಸಿದರೆ ಅವನಿಗೆ ಮನಸ್ಸಾಗತ್ತೆ, ಇನ್ನೂ ಸ್ವಲ್ಪ ಕೊಡ್ತಾನೆ. ನೀವು ಬ್ಯಾಂಕಿಗೆ ಪ್ರಾಂಪ್ಟ್ ಪೇಮೆಂಟ್ ಮಾಡ್ತಾ ಇದ್ದರೆ ನೆಕ್ಸ್ಟ್ ಇನ್ಸ್ಟಾಲ್ಮೆಂಟ್ ರಿಲೀಸ್ ಮಾಡ್ತಾರೆ. ನೀವು ಮೊದಲಿಂದ ಇನ್ಸ್ಟಾಲ್ಮೆಂಟ್ ವಾಪಸ್ ಕಟ್ಟದೆ ಹೋದರೆ ಸ್ಟಾಪ್ ಪೇಮೆಂಟ್ ಆರ್ಡರ್ ಕೊಡ್ತಾರೆ ಅವರು. ಹಾಗೆ ಅವನು ಕೂಡ ನೋಡ್ತಿರ್ತಾನೆ, ನಾನೇನಾದರೂ ಮಾಡ್ತಿದ್ರೆ ಮಾತ್ರ ಅವನನ್ನು ಸಹಾಯ ಮಾಡ್ತಾನೆ, ಮುಂದೆ ಹೋಗಬಹುದು ಅಂತ. ಆ ದೈವ ಕೃಪೆ ಇದೆಯಲ್ಲ, ಭಗವಂತನ ಕೃಪೆ, ಅದನ್ನು ಪಡ್ಕೋಬೇಕಾದ್ರೆ ಏನು ಮಾಡೋದು? ಅದು ಹೇಗೆ ಬರುತ್ತೆ? ದೈವ ಕೃಪೆ ಅನ್ನೋದು ಹೇಗೆ ಬರುತ್ತೆ ನಮಗೆ? ಎಷ್ಟು ಕಣ್ಣಿಗೆ ಕಟ್ಟುವಂಗೆ ಬರೀತಾರೆ. ಆ DVGದು ಅದ್ಭುತ ಅಂದರೆ ಆ ಅನಾಲಜಿಸ್, ಆ ಹೋಲಿಕೆಗಳಿದ್ದಾವಲ್ಲ, ಎಂಥ ಅದ್ಭುತ ಹೋಲಿಕೆ ಕೊಡ್ತಾರೆ. ಆ ದೈವ ಕೃಪೆ ನಮಗೆ ಯಾವ ರೀತಿ ಬರ್ತದೆ ಅಂತ. ಆ ಮಾತು ಎಷ್ಟು ಚಂದ ನೋಡಿ. ಪದ್ಯ 504, 504. ಗಗನ ಬಿಸಿ ಗವಸಾಗಿ, ಕೆರೆಗಳು ಆವಿಗೆಯಾಗಿ, ಜಗದುಸಿರೆ ಹೊಗೆಯಾಗಿ ಧಗಧಗಿಸುವಂದು, ಒಗೆದು ಎತ್ತಣಿನೋ ರಾತ್ರಿಯಲ್ಲಿ ಧರೆಗೆ ತಂಪೆರೆವ ಮುಗಿಲವಲು ದೈವ ಕೃಪೆ ಮಂಕುತಿಮ್ಮ. ಕಣ್ಮಂಗೆ ಕಟ್ಟಂಗಾಗತ್ತೆ. ಗಗನ ಬಿಸಿ ಗವಸಾಗಿ, ಗೌಸು ಅಂದರೆ ಹೊದಿಕೆ, ಗೌಸು ಹಾಕ್ಕೊಂಡಿದ್ದಾನೆ ಅಂತ. ಹಾಗೆ ಗಗನ ಬಿಸಿ ಗೌಸಾಗೆ ಕುದೀತಾ ಇದೆ ಬೇಸಿಗೆಯಲ್ಲಿ, ಮೇಲೆ ಗೌಸು ಹಾಕಿದಂಗೆ ಆಗಿದೆ. ಎರಡು ಸಲ ನೋಡ್ತೀವಲ್ಲ, ಮೋಡ ಹಾಕಿದಾಗ ಗೌಸು ಹಾಕಟ್ಟಂಗೆ ಆಗಿಬಿಡುತ್ತೆ. ಗಗನ ಬಿಸಿ ಗೌಸಾಗಿ, ಅದು ಬಿಸಿಯಾದಂಥ ಹೊದಿಕೆ ಹೊಟ್ಕೊಂಡ ಹಾಗೆ. ಕೆರೆಗಳ ಆವಿಗೆ ಆಗಿ, ಆವಿಗೆ ಅಂದರೆ ಈ ಕುಂಬಾರ ಮಾಡುವಂಥ ಒಲೆ, ಬೇಯಿಸುವಂಥ ಒಲೆ. ಈ ಕೆರೆಗಳಿದ್ದಾವಲ್ಲ, ನೀರಲ್ಲಿ ನೀರಿದೆಯಲ್ಲ, ಅವೆಲ್ಲ ಉಗಿ ಆಗಿ ತುಂಬ್ಕೊಂಡ್ಬಿಟ್ಟಿದೆ. ಒಂದೊಂದು ಸಲ ನಿಮ್ಗೆ ಆಗುತ್ತೆ, ಈ ಬೇಸಿಗೆಯಲ್ಲಿ ಮಳೆ ಬಂದು ಮರುದಿವಸ ಪೂರ್ತಿ ಮಳೆ ಆಗದೆ ಹೋದರೆ, ನಮಗೆ ಅನುಭವ ಬಂದಿರುತ್ತೆ ನೋಡಿ. ಚೆನ್ನಾಗಿ ಮಳೆ ಆದರೆ ಭೂಮಿ ತಂಪಾಗಿರುತ್ತೆ, ಅರ್ಧಂಬರ್ಧ ಮಳೆ ಆದಾಗ ಮತ್ತಿಷ್ಟು ಮರುದಿವಸ ಸೆಕೆ ಜಾಸ್ತಿ ಆಗುತ್ತೆ, ಆವಿ ಜಾಸ್ತಿ, ಹಬೆ ತುಂಬ್ಕೊಂಡ್ಬಿಡುತ್ತೆ. ಹಾಗೆ ಗಗನ ಬಿಸಿ ಗೌಸಾಗಿ, ಒಂದು ಬಿಸಿ ಹೊದಿಕೆ ಆದಂಗಾಗಿ, ಕೆರೆಗಳು ಆವಿಗೆಗಳಾಗಿ, ಕೆರೆಗಳಿದ್ದಾವಲ್ಲ ನೀರಿನ ಉಗಿ ಪ್ರೆಷರ್ ಕುಕ್ಕರಲ್ಲಿ ಕೂತ್ಕೊಂಡಂಗೆ ಆಗಿಬಿಟ್ಟಿದೆ. ಜಗದು ಸೇರೆ ಹೊಗೆಯಾಗಿ, ಇಡೀ ಜಗತ್ತಿನ ಉಸಿರು ಹೊಗೆ ತುಂಬ್ಕೊಂಡಂಗಾಗಿದೆ. ಧಗಧಗಿಸುವಂದು, ಧಗಧಗ ಅಂತ ಕುದೀತಾ ಇದೆ, ಸಂಕಟ ಆಗ್ತದೆ. ಎಷ್ಟೋ ಜನಕ್ಕೆ ಅನಿಸುತ್ತೆ ಮಧ್ಯಾಹ್ನ, ಸಾಯಂಕಾಲ ಹೊತ್ತು, ಮಧ್ಯಾಹ್ನ 3 ಗಂಟೆ ಹೊತ್ತಿಗೆ ಸಾಕಪ್ಪ, ರಾತ್ರಿ ಆದರೆ ಸಾಕು, ಸ್ವಲ್ಪ ತಣ್ಣು ಗಾಳಿ ಬಂದರೆ ಸಾಕು ಅನಿಸುತ್ತೆ. ಹಾಗೆ ಧಗಧಗಿಸುವಂದು, ಒಗೆದು ಎತ್ತಣಿನೋ ರಾತ್ರಿಯಲ್ಲಿ ಧರೆಗೆ ತಂಪೆರುವ ಮುಗಿಲವಲು ದೈವ ಕೃಪೆ ಮಂಕುತಿಮ್ಮ. ನೀವು ಮಲ್ಕೊಂಡಿರ್ತೀರಿ, ಗೊತ್ತಿರಲ್ಲ, ಒಂದೇ ಸಲ ತಂಪಾಗಿಬಿಡುತ್ತೆ. ಯಾಕಂದರೆ ಒಗೆದು ಎತ್ತಣಿನೋ, ಎಲ್ಲೋ ಗಾಳಿ ಬರ್ತದೆ, ರಾತ್ರಿಯಲ್ಲಿ ಧರೆಗೆ ತಂಪೆರೆವ. ಯಾವಾಗಲೂ ಹಾಗೆ ಹೇಳೋದು ನಾವು, ಭಾಳ ಸೆಕೆ ಆದರೆ ಬಹುಶಃ ರಾತ್ರಿ ಮಳೆ ಬರುತ್ತೆ ಇವತ್ತು ಅಂತಂತೀವಿ ನಾವು. ಹಾಗೆ ನೋಡಿ, ಧರೆ ಕುದಿದು ಆವಿಯಾಗಿ ಇನ್ನು ತಡ್ಕೊಳ್ಳೋಕ್ಕಾಗಲ್ಲ ಅಂದಾಗ ದೈವ ಕೃಪೆ ಕೆಳಗೆ ಬರುತ್ತೆ. ಮುಗಿಲವಲು ದೈವ ಕೃಪೆ ಮಂಕುತಿಮ್ಮ. ಎಷ್ಟು ಅರ್ಥಗರ್ಭಿತವಾದಂಥ ಮಾತು. ನಮ್ಮ ಜೀವನಕ್ಕೆ ಹೋಲಿಸ್ಕೋಬೇಕಿದ್ದನ್ನು. ಭೂಮಿಗೆ ಹೋಲಿಸಿದ ಹಾಗೆ ಗಗನ ಬಿಸಿ ಗವಸಾಗೆ, ನನ್ನ ಹೃದಯ ಬಿಸಿ ಗವಸಾಗೆ,
ಏನೇನೋ ಆತಂಕಗಳು ಕುದೀತಾ ಇದೆ ಮನಸ್ಸೊಳಗೆ. ಅತೃಪ್ತಿ, ಆಕಾಂಕ್ಷೆಗಳು, ಅಪೇಕ್ಷೆಗಳು, ನಿರಾಶೆಗಳು, ಅಸೂಯೆ, ಅಹಂಕಾರ ಎಲ್ಲ ಸೇರಿಕೊಂಡು ಕುದೀತಾ ಇದೆ ಒಳಗಡೆ ಒಂದೇ ಸಮ. ಗೌಸಾಗಿ ಹೋಗಿದೆ. ಒಳಗಿನ ಸಂಕಟ ಇದೆಯಲ್ಲ ಅದು ಆವೇ ಬರ್ತಾ ಇದೆ. ಈಗ ಆದಾಗ ಜಗದುಸಿರೆ ಹೊಗೆಯಾಗಿ ಈ ಥರ ಮನಸ್ಸಲ್ಲಿ ಸಂಕಟ ತಳಮಳ ತುಂಬಿಕೊಂಡಾಗ ಏನಾಗುತ್ತೆ ಗೊತ್ತಾ, ಜಗತ್ತು ಚೆನ್ನಾಗಿ ಕಾಣಿಸೋದೇ ಇಲ್ಲ. ನೀವು ಕೆಲವು ಸಲ ನೋಡಬೇಕು, ಬಹಳ ಸಂಕಟದಲ್ಲಿ ಇರ್ತೀರಿ ನೀವು, ಯಾರಿಗೊಂದು ಅನ್ಯಾಯ ಆಗಿದೆ, ನಿಮಗೆ ತುಂಬ ತೊಂದರೆ ಆಗಿದೆ, ಅವಾಗೇನು ಮಾತಾಡ್ತೀರಿ ಗೊತ್ತಾ ನೀವು, ಈ ಜಗತ್ತೇ ಹಂಗ್ರಿ, ಜಗತ್ತೇ ಕೆಟ್ಟು ಹೋಗಿದೆ ಅನ್ನೋದು. ಯಾರೂ ನಂಬೋಕ್ಕಾಗಲ್ಲ ರೀ. ಕೇಳಿದ್ದೀರಿ ಜನ ಮಾತಾಡೋದನ್ನು? ಹೀಗೆ ಮಾತಾಡ್ತಾರೆ. ಯಾಕಂತಾರೆ ಅಂದರೆ ಜಗತ್ತೇನೂ ಕೆಟ್ಟಿಲ್ಲ. ಒಂದು ಮಾತು ಹೇಳಬೇಕು ನಾನು, ಜಗತ್ತೇನೂ ಕೆಟ್ಟಿಲ್ಲ. ಯಾರು ಹೇಳಿದ್ರು ನಂಬೇಡಿ, ಜಗತ್ತು ತುಂಬ ಚೆನ್ನಾಗೇ ಇದೆ. ನಾನು ಕನ್ನಡಕ ಚೇಂಜ್ ಮಾಡ್ತಾ ಇರ್ತೀನಿ ಆಗಾಗ. ನನಗೆ ಕಷ್ಟ ಆದಾಗ ಜಗತ್ತು ಕೆಟ್ಟದು ಅಂತ ಅನಿಸುತ್ತೆ. ನೀವು ಸಂತೋಷವಾಗಿದ್ದಾಗ ಜಗತ್ತು ಎಷ್ಟು ಚೆನ್ನಾಗಿದೆ ಅನಿಸುತ್ತೆ. ನಿಮ್ಮ ಕನ್ನಡಕ ಬದಲಿ ಆಗಿದೆ ಅಷ್ಟೇ, ಜಗತ್ತು ಕೆಟ್ಟಿಲ್ಲ. ನನ್ನ ಕಡೆ ಒಂದು ರಿಪೋರ್ಟ್ ಇದೆ. ರಿಪೋರ್ಟ್ ಅಂದರೆ ಒಬ್ಬ ಗ್ರೀಕ್ ದೇಶದ ಅತ್ಯಂತ ತತ್ವಜ್ಞಾನಿ ಬರೆದದ್ದು. 3ನೇ ಶತಮಾನದಲ್ಲಿ ಬರೆದಿದ್ದಾನವನು. 3rd ಸೆಂಚುರಿ, 3ನೇ ಶತಮಾನ ಅಂದರೆ ಸುಮಾರು 1700 ವರ್ಷಗಳ ಹಿಂದೆ ಬರೆದದ್ದು, 1800 ವರ್ಷಗಳ ಹಿಂದೆ ಬರೆದಂಥದ್ದು. ಅವನು ಬರೀತಾನೆ, ಈಗಿನ ಜಗತ್ತು ನಡೆಯುತ್ತಿರುವಂಥ ರೀತಿ ನೋಡಿದರೆ, ಅನ್ಯಾಯ, ಅತ್ಯಾಚಾರ, ಈ ಅಪಾಯಗಳನ್ನು, ಈ ಹೋರಾಟ ನೋಡ್ತಾ ಇದ್ದರೆ ಜಗತ್ತು ಇನ್ನೇನು 100 ವರ್ಷ ಬದುಕಲ್ಲ. ಅವನು ಬರೋದು 1800 ವರ್ಷ ಆಯಿತು, ಇನ್ನೂ ಬದುಕಿದೆ. ಇವತ್ತು ಅದನ್ನೇ ಬರೀತಾ ಇದ್ದೆ ಮೊದಲೇ ಪುಟದಲ್ಲಿ, ಇಲ್ವಾ? ಅನ್ಯಾಯ, ಅದು ಅಪಚಾರ ನೋಡಿದರೆ ಜಗತ್ತಿನ್ನೇನು ಬದುಕಲ್ಲ ಅನಿಸುತ್ತೆ ಅಂತ. ಅವತ್ತು ಹಾಗೆ ಬರೆದಿದ್ದೆ, ಇವತ್ತು ಹಾಗೆ ಬರಿತೀವಿ. ಅದಕ್ಕೆ DVG ಚೆನ್ನಾಗಿ ಬರೆದಿದ್ದಾರೆ. ರಾಮ ಇದ್ದ ಅಂತ ಹೇಳ್ತಿರಲ್ಲಪ್ಪ, ರಾಮರಾಜ್ಯ ಅಂತ ಹೇಳ್ತಿರಲ್ಲ, ರಾಮನಿದ್ದಂದು ರಾವಣನೊಬ್ಬನಿದ್ದನಲ್ಲ. ಇಲ್ಲಿಲ್ಲ ರಾವಣ ಅವಾಗ. ಆಮೇಲೆ ಮಹಾಭಾರತ ಯುದ್ಧದಲ್ಲಿ ಯಾರು ಜಾಸ್ತಿ ಇದ್ದದ್ದು? ಇವ್ರು 5, ಅವ್ರು 100 ರೇಷೋ ಹಾಗೆ ಇದ್ದದ್ದು, 1:20. ಸಂತೋಷ ದುಃಖ ಪಡೋ, ಸಂತೋಷ ಇನ್ನೂ ಕಮ್ಮಿ ಆಗಿದೆ, ರೇಷೋ ಸ್ವಲ್ಪ ಪರವಾಗಿಲ್ಲ ಅನಿಸುತ್ತೆ. 5 ಜನ ಪಾಂಡವರು, 100 ಜನ ಕೌರವರು. ಯುದ್ಧಕ್ಕೆ ನಿಂತ್ಕೊಂಡಾಗ ಎಷ್ಟು ಜನ ಇದ್ರಿ? ಪರೀಕ್ಷೆ ಕಾಲ ಬಂತದ್ದು ನೋಡಿದರೆ, ಸತ್ಯ ಜೊತೆಗಿರ್ತೀರಾ, ಅನ್ಯಾಯ ಜೊತೆಗಿರ್ತೀರಾ ಅಂತ ಕೇಳಿದಾಗ 7 ಅಕ್ಷೋಹಿಣಿ ಜನ ಪಾಂಡವರ ಕಡೆಗೆ, 11 ಅಕ್ಷೋಹಿಣಿ ಕೌರವರ ಕಡೆಗೆ, ಅವರೇ ಜಾಸ್ತಿ. ಆದ್ದರಿಂದ ಬಹಳ ದುಃಖ ಪಡೋ ಕಾರಣ ಇಲ್ಲ. ಇವತ್ತು ಜಗತ್ತು ಚೆನ್ನಾಗೇ ಇದೆ. ಆದರೆ ನಮಗನ್ಸೋದಂತ, ನನಗೆ ಸಂಕಟ ಬಂದಾಗ ಅವಾಗೇನಾಗ್ತದೆ, ಜಗದು ಸೇರೆ ಹೊಗೆಯಾಗಿ ಧಗಧಗಿಸುವೊಂದು ಒಳ ಕುದೀತಿರ್ಬೇಕಾದ್ರೆ, ಒಗೆದು ಎತ್ತಣಿನೋ ರಾತ್ರಿಯಲ್ಲಿ ಧರೆಗೆ ತಂಪೆರವ ಮುಗಿಲವಲು ದೈವ ಕೃಪೆ ಮಂಕುತಿಮ್ಮ. ನನಗೂ ಹಾಗೆ ಆಗಿರುತ್ತೆ. ಇನ್ನೇನು ಭಗವಂತ ನನಗೆ ಆಗೋಲ್ಲಪ್ಪ, ಇನ್ನು ನಾನು ಕುಸಿದು ಬಿಟ್ಟಿದ್ದೇನೆ, ಮೊಳಕಾಲು ಊರು ಕೂತಿದ್ದೇನೆ ಅಂದಾಗ ಭಗವಂತನ ಕೃಪೆ ಬರುತ್ತೆ. ದ್ರೌಪದಿಗೆ ಸುಲಭವಾಗಿ ಬರಲಿಲ್ಲ ಕೃಷ್ಣ. ಆಕೆ ಧೃತರಾಷ್ಟ್ರನ ಕೇಳಿದಾಗ ಬರಲಿಲ್ಲ, ಭೀಷ್ಮನ ಕೇಳಿದಾಗ ಬರಲಿಲ್ಲ, ಗಂಡಂದ್ರ ಕಡೆ ನೋಡಿದ್ರು ತಲೆ ಹಾಕ್ಕೊಂಡು ಕೂತವ್ರು ಅವ್ರ ಕಡೆಯಿಂದ ನೋಡಿದಾಗ ಬರಲಿಲ್ಲ. ಅವನು ಬಂದು ಕೃಷ್ಣ ಬಾ ಅಂತ ಕರೆದ್ಲು, ಬರಲಿಲ್ಲ. ಎಲ್ಲಿವರೆಗೂ ಒಂದು ಕೈ ಹಿಡ್ಕೊಂಡಿದ್ಲೋ, ನಾನು ಮಾನ ಕಾಪಾಡ್ಕೋತೀನಿ ಅಂತ ಧೈರ್ಯ ಆಯಿತು, ಅಲ್ಲಿವರೆಗೂ ಬರಲಿಲ್ಲ. ಭಾಳ ಬುದ್ಧಿವಂತ ಅವನು. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅನ್ನೋ ತನಕ ಬರಲ್ಲ ಅವನು. ಅದೇ ಹೇಳ್ತಾರೆ, ಒಗೆದು ಧಗಧಗಿಸುವೊಂದು ಆ ಹೊತ್ತಿಗೆ ಮುಗೀತು, ನನ್ನ ಕಾಲು ಕುಸೀತು ಅಂತ ಅನ್ನೋ ಹೊತ್ತಲ್ಲಿ ಎತ್ತಣಿನೋ ರಾತ್ರಿಯಲ್ಲಿ ಧರೆಗೆ ತಂಪೆರಿವ ಮುಗಿಲವಲು ದೈವ ಕೃಪೆ ಮಂಕುತಿಮ್ಮ. ದೈವ ಕೃಪೆ ಬರೋದೇ ಆವಾಗ. ಹಾಗೆ ಬರ್ತದೆ. ಒಂದು ಹೇಳ್ತೀವಿ ನಾವು ಸಾಮಾನ್ಯವಾಗಿ, ದೇವ್ರಿಗೆ ಕಣ್ಣಿಲ್ಲ, ನೋಡಲ್ಲ ಅಂತೆಲ್ಲ ಬೈತಾ ಇರ್ತೀವಿ. ಸಾಮಾನ್ಯವಾಗಿ ಬರೋದಿದು. ಒಬ್ಬ ವ್ಯಾಪಾರಿ ಇದ್ದ. ವ್ಯಾಪಾರಿ ತನ್ನ ಹಡಗಿನಲ್ಲಿ ವ್ಯಾಪಾರ ಮಾಡೋನು. ಹಡಗು ತೊಗೊಂಡು ಹೊರಟ ಸಮುದ್ರದಲ್ಲಿ. ಒಂದು ಸಲ ಸಾಕಷ್ಟು ತುಂಬಿಕೊಂಡಿದ್ದಾನೆ, ಜಾಸ್ತಿ ಮಾರಾಟ ಮಾಡಬೇಕು, ಲಾಭ ತರಬೇಕು ಅಂತ. ಬಿರುಗಾಳಿ ಬಂತು. ಬಿರುಗಾಳಿ ಹೋಗಿ ಒಂದು ದ್ವೀಪಕ್ಕೆ ಹೊಡಿತು ಹಡಗು. ಹೊಡೆದ ತಕ್ಷಣ ಹಡಗು ಹೊಡೆದು ಛಿದ್ರ ಆಯಿತು. ಸಮುದ್ರದಲ್ಲಿ ಹಾರಿ ಬಿದ್ದ. ಪುಣ್ಯಕ್ಕೊಂದು ಏನೋ ಮರದ ತುಂಡು ಸಿಕ್ತು ಕೈಯಲ್ಲಿ. ಅದು ತೇಲ್ಸ್ಕೊಂಡು ಯಾವುದೋ ಒಂದು ದ್ವೀಪಕ್ಕೆ ಹಾಕಿಬಿಡ್ತು ಇದವನ್ನ. ಆ ದ್ವೀಪ ಎಂಥದ್ದು, ಅದುವರೆಗೂ ಮನುಷ್ಯ ಪ್ರಾಣಿ ಆ ಕಾಲೇ ಇಟ್ಟಿಲ್ಲ ಆ ದ್ವೀಪದಲ್ಲಿ. ಅಂಥದ್ದೊಂದು ದ್ವೀಪ, ಯಾರೂ ಇಲ್ಲ. ಹುಚ್ಚಿಡ್ದಂಗೆ ಆಯಿತು. ಒಳಗೆ ಹೋಗ್ತಾನೆ, ಯಾವ್ಯಾವ ಪ್ರಾಣಿಗಳು, ಏನೇನೋ ಜೀವನ. ಮತ್ತೊಬ್ಬರು ಮುಖ ನೋಡದೆ ಬದುಕೋದು ಕಷ್ಟ ಅಲ್ವಾ. ಅವನಿಗೇನೂ ಗೊತ್ತಿಲ್ಲ ಕೂಡ, ಆರಾಮಾಗಿದ್ದವನು 2 ದಿವಸ. ಊಟ ಏನು ಗತಿ, ತಾನೇ ಹುಡ್ಕೋಬೇಕು. ಕಷ್ಟಪಟ್ಟ, ಒದ್ದಾಡಿದ, ಅತ್ತ ಕರೆದ, ಭಗವಂತ ನಿನಗೆ ಕಣ್ಣಿಲ್ಲ ಅಂದ, ಅನ್ಯಾಯ ಮಾಡಿದೆ ನನಗೆ ಅಂದ. ಅಂದರೆ ಹೊಟ್ಟೆ ತುಂಬುತ್ತಾ? ತಾನೇ ಹುಡ್ಕೊಂಡ, ಹಣ್ಣು ಹುಡ್ಕೊಂಬಂದ. ಕೊನೆಗೆ ಆ ಗರಿ ತಂದು ಏನು ಮಾಡ್ಕೊಂಡ, ಒಂದು ಗುಡಿಸಲು ಕಟ್ಕೊಂಡ, ಬೆಂಕಿ ಮಾಡ್ಕೊಂಡ, ಎಲ್ಲ ಮಾಡ್ಕೊಂಡ. ಒಂದೆಲ್ಲ ರೆಡಿ ಮಾಡ್ಕೊಂಡು ಸಿದ್ಧ ಮಾಡಿಕೊಂಡು ಒಂದು 3-4 ದಿವಸ, ಒಂದು ವಾರ ಆಗಿರಬೇಕು ಅದು ಕಷ್ಟಪಟ್ಟಿದ್ದಾನೆ. ಯಾರಾದರೂ ಬರ್ತಾರಾ ಅಂತ ದಂಡೆಗೆ ಬಂದು ಮಲ್ಕೊಳ್ಳೋನು. ಸಮುದ್ರ ದಂಡೆಗೆ ಯಾರೂ ಕಾಣಿಸ್ತಾ ಇಲ್ಲ. ದೂರ ಹಡಕ್ಕೆ ಬಂದ್ರೆ ಇವ್ರಿಗೆ ಹೆಂಗೆ ಕಾಣಿಸುತ್ತೆ? ಒಂದು ದಿವಸ ಹೀಗೆ ಹುಡ್ಕೊಂಬರಕ್ಕೆ, ಆಹಾರ ಹುಡ್ಕೊಂಬರಕ್ಕೆ ಊರೊಳಗೆ ಹೋದ, ಕಾಡೊಳಗೆ ಹೋದಾಗ ಗುಡ್ಡದ ಮೇಲೆ ಹತ್ತಿದ್ದಾನೆ. ಬೆಂಕಿ ಕಾಣಿಸೋಕೆ ಶುರು ಆಯಿತು. ಅಯ್ಯೋ ಅಂದ. ಬೆಂಕಿ ಬಂದದ್ದು ಎಲ್ಲಿಂದ? ತಾನು ಗುಡಿಸ್ತಿರೋ ಜಾಗದಿಂದ. ಇರೋದನ್ನು ಗುಡಿಸ್ಲಿಕ್ಕೆ ಕಟ್ಕೊಂಡಿದ್ದೀನಿ ನಾನು, ಹೇಗೋ ಕಷ್ಟಪಟ್ಟು. ಓಡಿ ಬಂದು ನೋಡ್ತಾನೆ, ಗುಡಿಸ್ಲಿಕ್ಕೆ ಬೆಂಕಿ ಎತ್ಕೊಂಡ್ಬಿಟ್ಟಿದೆ. ಅದು ಕಡ್ಡಿ ಬೆಂಕಿ ಇಟ್ಟಿದ್ದಾನಲ್ಲ ಉರಿಬೇಕು ಅಂತ. ದಿವಸ ಮ್ಯಾಚ್ ಬಾಕ್ಸ್ ಇಲ್ಲ ಏನಿಲ್ಲ, ಒಮ್ಮೆ ಮಾಡಿದರೆ ಬೆಂಕಿ ಇಟ್ಕೋಬೇಕು ಪರ್ಮನೆಂಟಾಗಿ. ಅದನ್ನು ಹಾಕಿಟ್ಕೊಂಡಿದ್ದಾನೆ. ಗಾಳಿ ಜೋರಾಗಿ ಬಂದಾಗ ಕಿಡಿ ಹತ್ತಿ ಗುಡಿಸ್ಲಿಕ್ಕೆ ಹತ್ಕೊಂಡ್ಬಿಡ್ತು, ಬೆಂಕಿ ಹತ್ಕೊಂಡ್ಬಿಟ್ಟಿದೆ.
ಹೋರಾಡೋಳಕ್ಕೆ ಶುರು ಮಾಡಿದ. ಭಗವಂತ ಇಷ್ಟು ನಿಷ್ಕರಣೆ ಆಗಿಬಿಟ್ಯಾ ನೀನು? ನಾನು ನಿನಗೇನೂ ಕೇಳಿಲ್ಲಪ್ಪ, ತಂದು ಒಗೆದಿದೆಯಲ್ಲ, ನಾನಿಲ್ಲ ಬಿದ್ದಿದ್ದೀನಿ, ನಾನಾಗೆ ಕಟ್ಕೊಂಡಿದ್ದೇನೆ ಗುಡಿಸ್ಲ ಒಂದು, ಅದನ್ನು ಸುಟ್ಟು ಹಾಕ್ಬೇಕಾ ನೀನು? ನಿನ್ನ ಕಣ್ಣಿಲ್ಲ ಹಾಗೆ ಹೇಗೆ ಅಂತ ಅಂತ ಕೂಗಾಡ್ದ. ಸುಸ್ತಾದ, ಸಮುದ್ರ ದಂಡೆಗೆ ಬಂದು ಬಿದ್ದುಕೊಂಡ, ನಿದ್ದೆ ಹತ್ಬಿಡ್ತು ಆಯಾಸ ಆದಾಗ. ಇದೇ ನೋಡಿ ಹೇಗಿದೆ, ಹೊಗೆ ಜಗದು ಸೀರೆ ಹೊಗೆ ಆಗಿ ಧಗಧಗಿಸು ಒಂದು ಬಂದು ಬಿದ್ದಿದ್ದಾನೆ ಅವನು. ಅವನಿಗೆ ಸ್ವಲ್ಪ ಹೊತ್ತಿಗೆ ಎಚ್ಚರ ಆಯಿತು, ಯಾರೋ ಮಾತಾಡೋ ಧ್ವನಿ ಕೇಳಿಸ್ತಾ ಇತ್ತು, ಸಪ್ಪಳ ಕೇಳಿಸ್ತಾ ಇತ್ತು. ಯಾರು ಕಣ್ಣು ತೆಗೆದು ನೋಡ್ತಾನೆ, ಒಂದು ಸಣ್ಣ ನಾವೇ ಬಂದುಬಿಟ್ಟಿದ್ದೆ ದಂಡೆಗೆ, ಒಂದಿಷ್ಟು ಜನ ಬಂದಿದ್ದಾರೆ. ಆಶ್ಚರ್ಯ, ಯಾರು ಬಂದರು, ಯಾಕೆ ಬಂದ್ರಿ ಅಂತ ಕೇಳಿದ್ರು. ಅವ್ರು ಹೇಳಿದಿಲ್ಲ, ನಾವು ದೊಡ್ಡ ಹಡಗಲ್ಲಿ ಹೋಗ್ತಾ ಇದ್ವಿ, ನಾವು ಹೋಗ್ತಿರುವಾಗ ಈ ದ್ವೀಪದಿಂದ ಹೊಗೆ ಬರೋದು ಕಾಣಿಸ್ತು. ನಾವು ಸಾಕಷ್ಟು ಸಲ ಹೋಗಿದ್ದೀವಿ, ಇಲ್ಲಿ ಮನುಷ್ಯರಿಲ್ಲ ಅಂತ ಗೊತ್ತು ನನಗೆ. ಈ ಹೊಗೆ ಬಂದಿರೋದ್ರಿಂದ ಪಾಪ ಯಾರೋ ಆಪತ್ತಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ, ಪಾರು ಮಾಡಬೇಕು ಅಂತ ಸಣ್ಣ ನಾವೆಯಲ್ಲಿ ಬಂದಿದ್ದೀವಿ ಅಂತ. ಆಗ ಈತ ಕೈ ಮುಗಿದು ಹೇಳಿದಂತೆ, ಭಗವಂತ ಎಂಥ ಮೂರ್ಖ ಇದ್ದೇನೆ ಗೊತ್ತಾ, ನಾನು ಗುಡಿಸ್ಲು ಸುಟ್ಟು ಹಾಕಿದೆಯಲ್ಲಪ್ಪ ನೀನು, ಕಣ್ಣಿಲ್ಲ ನಿಷ್ಕರುಣಿ ನೀನು ಅಂತಂತ ಇದ್ದೆ ನಾನು. ನೀ ಗುಡಿಸ್ಲು ಸುಟ್ಟೋದ್ರಿಂದ ತಾನೇ ಅವ್ರು ಬಂದದ್ದು ನನಗೆ. ಈ ಗುಡಿಸಲು ಸುಟ್ಟದ್ದು ಎದಕ್ಕೆ ಅಂದರೆ ಮತ್ತೊಬ್ಬರು ಕರ್ಕೊಂಬರೋಕ್ಕೆ ನನಗೆ ಗೊತ್ತಾಗಲಿಲ್ಲ ಅಂತ ಹೇಳಿ. ನಾವು ಅನ್ಕೋತೀವಿ ಎಷ್ಟೋ ಸಲ ಭಗವಂತ ಹಾಗೆ ಮಾಡ್ದ ಹೀಗೆ ಮಾಡ್ದ ಅಂಥೇಳಿ. ಆತ ಸರಿಯಾಗೇ ಮಾಡಿರ್ತಾನೆ. ಆಗಲೇ ನೋಡಿದ್ವಲ್ಲ, ಪಕ್ಕಾ ವ್ಯಾಪಾರಿ, ನಮಗೆ ಎಷ್ಟು ಅವಶ್ಯವೋ ಅಷ್ಟೇ ಕೊಡ್ತಾನೆ, ನಾವು ಎಷ್ಟು ಅರ್ಹರಾಗಿದ್ದೇವೋ ಅಷ್ಟೇ ಕೊಡ್ತಾನೆ. ಮುಗಿಲವಲು ದೈವ ಕೃಪೆ ಮಂಕುತಿಮ್ಮ. ಈ ಭಗವಂತನ ಬಗ್ಗೆ ಎಲ್ಲ ಮಾತಾಡ್ತೇವೆ, ಅವನು ಹೇಗಿದ್ದಾನೆ ಅಂತ, ಅವನು ಇರೋದು ಹೇಗೆ, ಎಷ್ಟು ಚಂದ ಮಾತದು. ಪದ್ಯ 100 100 ಅವನು ಹೇಗಿದ್ದಾನೆ ಅಂತ. ಅವಿದಿತ ಅಖಂಡ ಸತ್ವದ ಅಪಾರ ಜಲಧಿಯಲ್ಲಿ ಭುವನದ ದ್ವೀಪ ಕಿಂಚಿನ್ಮಾತ್ರ ವಿದಿತ. ಪವಿತ ಅಂತರಕ್ಷಿಗೆ ಆ ಎರಡು ಒಂದೇ ವಸ್ತು, ಅವಗುಂಠಿತ ಬ್ರಹ್ಮ ಮಂಕುತಿಮ್ಮ. ತುಂಬ ಸುಲಭದ ಪದ್ಯ. ಅವಿದಿತ ಅಖಂಡ ಸತ್ವದ ಅಪಾರ ಜಲಧಿಯಲ್ಲಿ. ಅವಿದಿತ ನಮ್ಗೆ ಅರ್ಥವೇ ಆಗಿಲ್ಲ, ತಿಳಿದೇ ಇಲ್ಲ, ತಿಳಿಯಲಾರದಷ್ಟು ದೊಡ್ಡದು ಪ್ರಪಂಚ. ಎಷ್ಟು ದೊಡ್ಡದು, ಸಣ್ಣ ಮಕ್ಕಳು ಕೇಳಿ ನೋಡಿ. ಇವತ್ತೊಂದು ಬಸ್ ಬಂದಿತ್ತು, ದೊಡ್ಡ ಬಸ್ಸಲ್ಲಿ ಬಂದ್ವಿ ಹುಡುಗರಿಗೆ. ಎಷ್ಟು ದೊಡ್ಡದಿತ್ತು, ಇಷ್ಟು ದೊಡ್ಡದು, ಎರಡೂ ಕೈ ಹಿಂದೆ ತೊಗೊಂಡು ಹೋಗ್ತಾ ಹುಡುಗರು. ಅದಕ್ಕಿಂತ ದೊಡ್ಡದು ಗೊತ್ತಾಗಲ್ಲ ಹೇಳೋದಕ್ಕೆ. ನಾವು ಹಾಗೇ ಇದ್ದೀವಿ. ಭಗವಂತ ಎಷ್ಟು ದೊಡ್ಡವನು, ಜಗತ್ತು ಎಷ್ಟು ದೊಡ್ಡದು ಗೊತ್ತಿಲ್ಲ, ತುಂಬ ದೊಡ್ಡದು. ಅದು ತುಂಬ ಅನ್ನೋದ್ರಲ್ಲೇ ಗೊತ್ತಾಗಬೇಕು ಅಷ್ಟೇ ತುಂಬ ಅಂತ. ಅದಕ್ಕೆ ಹೇಳ್ತಾರೆ ಅವಿದಿತ. ಅವಿದಿತ ಅಂದರೆ ತಿಳಿಯಲಾರದಷ್ಟು ದೊಡ್ಡದು, ನಮ್ಗೆ ಅರ್ಥವೇ ಆಗಿಲ್ಲ ಅಷ್ಟು ದೊಡ್ಡದು. ಅವಿದಿತ ಅಖಂಡ ಸತ್ವದ ಅಪಾರ ಜಲಧಿಯಲ್ಲಿ. ಈ ಅಖಂಡ ಅನ್ನೋದು ಭಾಳ ಮುಖ್ಯ. ಪ್ರಪಂಚದ ಆ ತುದಿಯಿಂದ ಪ್ರಪಂಚದ ಈ ತುದಿಯವರೆಗೂ ಓತಪ್ರೋತವಾಗಿ ನಿಂತಿದೆಯಲ್ಲ ಜೀವಸತ್ವ, ಅದಕ್ಕೆ ಅಖಂಡವಾಗಿದ್ದು. ಆ ಸತ್ವದ ಅಪಾರ ಜಲಧಿಯಲ್ಲಿ ಅದೊಂದು ಸಮುದ್ರ ಇದೆ. ಆ ಜೀವಸತ್ವದ ಸಮುದ್ರದಲ್ಲಿ ಭುವನದ ದ್ವೀಪ ಕಿಂಚಿನ್ ಮಾತ್ರ ವಿದಿತ. ಈ ಭುವನ ಅಂದರೆ ಭೂಮಿ. ಈ ಭೂಮಿ ಇದೆಯಲ್ಲ, ಸಣ್ಣ ದ್ವೀಪ ಇದ್ದ ಹಾಗೆ ತೇಲ್ತಾ ಇದೆ, ಒಂದು ಚೂರು ಕಾಣಿಸ್ತಾ ಇದೆ. ಟಿಪ್ ಆಫ್ ದಿ ಐಸ್ಬರ್ಗ್ ಅಂತ ಕರಿತೀವಿ ನಾವು. ದೊಡ್ಡ ಮಂಜುಗಡ್ಡೆ ತೇಲ್ತಾ ಇರಬೇಕಾದ್ರೆ ಮ್ಯಾಲಿಂದ ಇಷ್ಟೇ ಕಾಣಿಸ್ತಾ ಇರುತ್ತೆ, ಒಳಗಡೆ ಆಳವಾದ ಮಂಜು ಕೆಳಗಡೆ ಇದೆ. ಹಾಗೆ ಈ ಭುವನದ ದ್ವೀಪ ಇದೆಯಲ್ಲ, ಒಂದು ಚೂರು ಮೇಲೆ ಕಾಣಿಸ್ತಾ ಇದೆ ಅಷ್ಟೇ ನಮಗೆ. ಅದು ಅರ್ಥ ಆಗೋದು ಯಾರಿಗೆ ಅಂದರೆ ಪವಿತ ಅಂತರಕ್ಷಿಗೆ. ಪವಿತ್ರ ಅಂದರೆ ಪವಿತ್ರವಾದಂಥದ್ದು, ಪವಿತ್ರವಾದಂಥ ಪರಿಶುದ್ಧವಾದಂಥ ಅಂತರಕ್ಷಿಗೆ. ಇದು ಭಾಳ ಮುಖ್ಯ ಪದ. ಇದು ಹೊರಗಲ್ಲ, ಒಳಗಡೆ ನೋಡ್ಕೋಬೇಕು, ಇದನ್ನು ಅಂತರೀಕ್ಷಣೆ ಮಾಡ್ಕೋಬೇಕಾದಂಥದ್ದು. ಪವಿತ್ರವಾದ ಅಂತರೀಕ್ಷಣೆಗೆ ಮಾತ್ರ ಆ ಎರಡು ಒಂದೇ ವಸ್ತು. ಮೇಲೆ ಕಾಣ್ತಿರುವಂಥದ್ದು ಕಾಣ್ತಾ ಇದೆಯಲ್ಲ ಭುವನದ ದ್ವೀಪ, ಅದು ಅದೇ ವಸ್ತು. ಆ ಜಲಧಿ ಇದೆಯಲ್ಲ, ಅಪಾರ ಸತ್ವದ ಜಲಧಿ ಇದೆಯಲ್ಲ, ಅದು ಅದೇ ವಸ್ತು. ಇದನ್ನೇ ಡಿವಿಜ್ ಇನ್ನೊಂದು ಪದ್ಯದಲ್ಲಿ ಭಾಳ ಚೆನ್ನಾಗಿ ಹೇಳ್ತಾರೆ. ಹಾಲಿನೊಳು ಬೆಣ್ಣೆ ಕಡಲೊಳಗೆ ನೀರ್ಗಲ್ಲವಲು ತೇಲುವುದು ಅಮೇಯ ಸತ್ವದಲ್ಲಿ ಮೇಯ ಜಗ. ಮೂಲ ದೆಸೆಯೊಳಗೊಂದು ಮಾಪನದ ಬಗೆಗೆರಡು ಗಾಳಿ ಉಸಿರುಗಳಂತೆ ಮಂಕುತಿಮ್ಮ. ಹಾಲಿನೊಳು ಬೆಣ್ಣೆ, ಹಾಲಿಂದಾನೇ ಬಂದದ್ದು ಬೆಣ್ಣೆ. ಅದನ್ನು ಕಡಿದಾಗ ಅಲ್ಲಿ ಮೊದಲು ಕಾಣ್ತಾ ಇರಲಿಲ್ಲ, ಅದರೊಳಗಿಂದೇ ಬಂತು. ಬೆಣ್ಣೆ ಬಂದ ತಕ್ಷಣ ತೇಲೋಕ್ಕೆ ಶುರು ಆಗಿಬಿಡುತ್ತೆ ಮೇಲೆ. ನೋಡಿ, ಹಾಲಿಂದಾನೇ ಬಂದಂಥದ್ದು ಪೂರ್ತಿ ಬೇರೆಯಾಗಿ ತೇಲೋಕ್ಕೆ ಶುರು ಆಗಿಬಿಡುತ್ತದೆ. ಆವಾಗ ಹಾಲೇ ಬೇರೆ, ಬೆಣ್ಣೆನೇ ಬೇರೆ. ಹಾಲನ್ನು ಲೀಟ್ರಲ್ಲಿ ಅಳಿತೇವೆ, ಬೆಣ್ಣೆನ ಕಿಲೋಗ್ರಾಮಲ್ಲಿ ಅಳಿತೇವೆ. ಅಳತೆ ಬೇರೆ ಆಯಿತು. ಅದರಲ್ಲಿ ಬಂದಂಥದ್ದು ಹಾಲಿನೊಳು ಬೆಣ್ಣೆ ಕಡಲೊಳಗೆ ನೀರ್ಗಲ್ಲವಲು. ಸಮುದ್ರದೊಳಗೆ ನೀರ್ಗಲ್ ತೇಲ್ತಾ ಇದೆ, ಐಸಿನ ಬಂಡೆ ತೇಲ್ತಾ ಇದೆ, ದೊಡ್ಡ ಬಂಡೆ ತೇಲ್ತಾ ಇದೆ. ಐಸ್ ಬಂಡೆ ಅಂದರೆ ಏನದು? ನೀರೇ ತಾನೆ. ಅದೇ ನೀರು ಗಟ್ಟಿಯಾದಾಗ ಐಸ್ ಥರ ಕಾಣಿಸ್ತು, ಕರಗಿದಾಗ ನೀರಿನ ಥರ ಆಯಿತು. ಎರಡು ಒಂದೇ ನೋಡಿದರೆ ಅದು ಮೇಲೆ ತೇಲ್ತಾ ಇದೆ, ಕಾಣಿಸೋದೊಂದು ಚೂರು ಕಾಣಿಸುತ್ತೆ, ಒಳಗಡೆ ಜಾಸ್ತಿ ಇದೆ ಅದು. ಹಾಲಿನೊಳು ಬೆಣ್ಣೆ ಕಡಲೊಳಗೆ ನೀರ್ಗಲ್ಲವಲು ತೇಲುವುದು ಅಮೇಯ ಸತ್ವದಲ್ಲಿ ಮೇಯ ಜಗ. ಅಮೇಯ ಅಂದರೆ ಇಮ್ಮೆಜರಬಲ್, ಅಳಿಯೋಕ್ಕೆ ಸಾಧ್ಯ ಇಲ್ಲ. ಅಳಿಲಾರದಷ್ಟು ದೊಡ್ಡ ಜಗತ್ತಿನೊಳಗೆ ಆ ಸತ್ವದೊಳಗೆ ಕಾಣಿಸುವಂಥದ್ದು ಸ್ವಲ್ಪ ಕಾಣಿಸ್ತಾ ಇದೆ ನಮಗೆ ಅಂತ.
ಇದೇ ಅರ್ಥವೇ ಬರುವಂಥದ್ದಲ್ಲಿ. ಅಷ್ಟು ದೊಡ್ಡದಾದಂಥದ್ದು ಪವಿತ್ರ ಅಂತರಕ್ಷೆಗೆ ಮಾತ್ರ ಗೊತ್ತಾಗುವಂಥದ್ದು. ಮೂಲ ದೆಸೆಯೊಳಗೊಂದು ನೋಡಿದರೆ ಎರಡು ಒಂದೇ, ನೀರೇ ಅದು, ಐಸು ನೀರೇ, ಆ ನೀರು ನೀರೇನೆ. ಅದೇ ಥರ ಹಾಲು ಬೆಣ್ಣೆ ಒಂದೇ ವಸ್ತುವಿನಿಂದ ಬಂದಂಥದ್ದು, ಆದರೆ ಅಳತೆಗೆ ಮಾತ್ರ ಎರಡು. ಮೂಲ ದೆಸೆಯೊಳಗೊಂದು ಮಾಪನದ ಬಗೆಗೆರಡು, ಅಳೆಯೋದಕ್ಕೆ ಮಾತ್ರ ಎರಡು ಬೇರೆ ಬೇರೆ. ಇದು ಕೂಡ ಭೂಮಿ ಅನ್ನುವಂಥದ್ದು ಅಳಿತೇವೆ, ಅಪಾರ ಸತ್ವ ಜಲದಿ ಕಾಣಿಸ್ತಾ ಇಲ್ಲ ನಮಗೆ. ಅಪಾರ ಜಲದಿಯೊಳಗೆ ಭೂಮಿ ಮಾತ್ರ ಕಾಣಿಸ್ತಾ ಇದೆ. ಪವಿತ್ರ ಅಂತರಕ್ಷಿಗೆ, ಪವಿತ್ರವಾದಂಥ ಅಂತರಕ್ಷಣೆಗೂ ಮಾತ್ರ ಅದು ಗೊತ್ತಾಗುವಂಥದ್ದು ಏನೊಂದು ಎರಡು ಒಂದೇ ಅಂತ. ಅವಗುಂಠಿತ ಬ್ರಹ್ಮ ಮಂಕುತಿಮ್ಮ, ಅವಗುಂಠಿತ ಮುಸುಕು ಹಾಕ್ಕೊಂಡ್ಬಿಟ್ಟಿದ್ದಾನೆ ಬ್ರಹ್ಮ, ಕಾಣಿಸೋಲ್ಲ. ಅದೇ ದುರ್ದೈವನ ಬಂದಿರೋದು. ದೇವರಿದ್ದಾನೆಯೇ ಅಂತ ಹಿರಣ್ಯಕಶಿಪು ಅವಾಗ ಏನು ಕೇಳಿದ, ಇವತ್ತಿಗೂ ಸಾಕಷ್ಟು ಮಂದಿ ಸಣ್ಣ ಹಿರಣ್ಯಕಶಿಪು ಅದೇ ಕೇಳ್ತಾ ಇರ್ತಾರೆ. ದೇವರಿದ್ದಾನೆ ಅಂತ ಏನು ಪ್ರೂಫು? ನಾನು ಮೊದಲೇ ದಿವಸ ಹೇಳಿದೆ, ಐ ಆಮ್ ಕಲ್ಕತ್ತಾದಲ್ಲಿ ನಾನು ಮಾತಾಡಿದ ತಕ್ಷಣ ಗಾಡ್ ಹ್ಯಾಸ್ ಕ್ರಿಯೇಟೆಡ್ ಅಂದ ತಕ್ಷಣ ವೈ ಡು ಯು ಬ್ರಿಂಗ್ ಗಾಡ್ ಅಂತ ಕೇಳ್ದ ಅವನು. ಅದಕ್ಕೆ ಐ ಡಿಂಟ್ ಬ್ರಿಂಗ್ ಗಾಡ್, ಹಿ ಈಸ್ ದೇರ್, ಈಸ್ ದೇರ್. ಹಾಗೆ ನೋಡಿ ಅಷ್ಟು ಚೆನ್ನಾಗಿದೆ. ಅವಗುಂಠಿತ ಬ್ರಹ್ಮ ಕಾಣಿಸ್ತಾ ಇದ್ರೆ ಯಾರೂ ಪ್ರಶ್ನೆ ಕೇಳ್ತಾ ಇರಲಿಲ್ಲ, ಕಾಣಿಸೋಲ್ಲ ಅವನು, ಎಲ್ಲ ರೂಪದಲ್ಲೂ ಇದ್ದಾನೆ ಅವನು. ಆದರೆ ಕೆಲವರಿಗೆ ಮುಸುಕು ಹಾಕ್ಕೊಂಡ್ರೂ ಕಾಣಿಸ್ತಾನೆ, ಕೆಲವರಿಗೆ ಮುಂದೆ ನಿಂತರೂ ಕಾಣಿಸಲ್ಲ. ಒಂದು ಝೆನ್ ಕತೆ ನನಗೆ ಭಾಳ ಇಷ್ಟವಾದಂಥ ಕತೆ, ತುಂಬ ಇಷ್ಟವಾದ ಕತೆ, ನನಗೆ ತುಂಬ ಪ್ರಿಯವಾದದ್ದು. ಇಕ್ಯೂ ಅಂತ ಒಬ್ಬ ಇದ್ದ, ಝೆನ್ ಗುರು, ಭಾಳ ದೊಡ್ಡ ಝೆನ್ ಗುರು ಅವನು. ಆಗಿನ ಕಾಲಕ್ಕೆ ಭಾಳ ಹೆಸರಾಗಿದ್ದಂಥವನು. ಝೆನ್ ಪದದಲ್ಲಿ ಅವನು ಇಕ್ಯೂ ಅಂದರೆ ಭಾಳ ಎತ್ತರದಲ್ಲಿರುವಂಥವ್ನು. ಒಂದು ದಿವಸ ಅವನು ವಯಸ್ಸಾಗಿತ್ತು, ಹೋದ ಜಪಾನಲ್ಲಿ ಒಂದು ಕಡೆ ಹೋಗ್ತಿರ್ಬೇಕಾದ್ರೆ, ಡಿಸೆಂಬರ್ ತಿಂಗಳು ಕೊನೆ ವಾರ ಬಂದಿದೆ, ಚಳಿ ಜಾಸ್ತಿ ಆಗಿದೆ. ಹೋದ ಒಂದು ರಾತ್ರಿ 9 ಗಂಟೆಗೆ ಒಂದು ಪಗೋಡಕ್ಕೆ ಹೋದ, ಜೈನ ಬುದ್ಧ ಮಂದಿರಕ್ಕೆ ಹೋದ. ಹೋಗ್ಬಿಟ್ಟು ಕೇಳ್ದ, ಇವತ್ತು ರಾತ್ರಿ ಇಲ್ಲಿ ಇರ್ಬೋದೇನಪ್ಪ ಅಂತ ಪೂಜಾರಿ ಕೇಳ್ದ, ತರುಣ ಪೂಜಾರಿ. ಅವನು ಸಂತೋಷ, ಇಕ್ಯೂ ಗುರು ಬಂದಿದ್ದಾನೆ ಅಂದರೆ ದೊಡ್ಡವನಲ್ವಾ, ಬನ್ನಿ ಸ್ವಾಮಿ ನೀವು ಬಂದು ಕೇಳಬೇಕಾ, ನನಗೆ ಇರಿ, ಆರಾಮಾಗಿರಿ, ಒಂದು ಕೋಣೆ ಕೊಡ್ತೀನಿ ನಿಮಗೆ ಅಂದ. ಆಯ್ತಪ್ಪ ಅಂತ ಕೋಣೆ ಕೊಟ್ಟ, ಊಟಕ್ಕೆ ಹಾಕಿದ, ಎಲ್ಲ ಆಯಿತು. ಪೂಜಾರಿ ಹೋಗಿ ಮಲ್ಕೊಂಡ. ರಾತ್ರಿ ಸುಮಾರು 12-1 ಗಂಟೆಗೆ ಆ ಪೂಜಾರಿಗೇನೋ ಸುಟ್ಟು ವಾಸನೆ ಬರೋಕ್ಕೆ ಶುರು ಆಯಿತು. ಇವೆಲ್ಲ ಪಗೋಡಗಳು ಮರದ್ದಿರ್ತವೆ, ಬೆಂಕಿ ಹತ್ಕೊಂಡ್ಬಿಟ್ರೆ ಪಗೋಡಕ್ಕೆ. ಅವ್ನು ಗಾಬರಿಯಾಗಿ ಓಡಿ ಬಂದು ನೋಡ್ತಾನೆ, ಇಕ್ಯೂ ಏನು ಮಾಡ್ತಿದ್ದಾನೆ ಗೊತ್ತಾ, ಹೊರಗಡೆ ಬೈಲಲ್ಲಿ ಕೂತ್ಕೊಂಡು ಬೆಂಕಿ ಮಾಡಿದ್ದಾನೆ, ಒಂದು ಬುದ್ಧನ ಬಿಡಿಸ್ಕೊಂಡಿದ್ದಾನೆ. ಸಾಕಷ್ಟು ಬುದ್ಧನ ಮೂರ್ತಿ ಇರ್ತಾವೆ ಪಗೋಡದಲ್ಲಿ, ಒಂದು ಬುದ್ಧನ ಮೂರ್ತಿ ಕಿತ್ಕೊಂಡಿದ್ದಾನೆ, ಆ ಬೆಂಕಿ ಹಾಕಿದ್ದಾನೆ, ಕಾಯಿಸ್ಕೊತಾ ಇದ್ದಾನೆ, ಮೈ ಕಾಯಿಸ್ಕೊತಾ ಇದ್ದಾನೆ. ಅವನದು ಇದೆಂಥ ಝೆನ್ ಮಾಸ್ಟರ್ ರೀ, ಇವನ ಬಗ್ಗೆ ಭಾಳ ಕೇಳಿದ್ದೆ ನಾನು, ನಮಗೆಲ್ಲ ಬುದ್ಧನ ಬಗ್ಗೆ ದೇವರು ಅವನಿಗೆ, ಬುದ್ಧನ ಸುಡ್ತಾ ಇದ್ದಾನೆ ಇವನು. ಅವನದು ಏನು ಮಾಡ್ತಾ ಇದ್ದೀರಿ ನೀವು, ಬುದ್ಧನ ಸುಡ್ತಾ ಇದ್ದೀರಿ ಅಂದ ಆ ತರುಣ. ಅವನೇನು ಮಾಡ್ದ ಗೊತ್ತಾ, ಒಂದು ಕಡ್ಡಿ ತೊಗೊಂಡು ಹಿಂಗೆ ಬೂದಿ ಕೆದರೋಕ್ಕೆ ಶುರು ಮಾಡಿದ. ಏನು ಮಾಡ್ತಿದ್ದೀರಿ ಅಂತ ಕೇಳ್ದ. ನೀನೇ ಹೇಳಿದಲ್ಲಪ್ಪ ಬುದ್ಧನ ಸುಡ್ತಾ ಇದ್ದೀನಿ ಅಂತ, ಎಲುಬು ಏನಾದರೂ ಸಿಗ್ತದೆ ನೋಡ್ತಾ ಇದ್ದೀನಿ ಅಂದ. ಅವನ ಎಲುಬು ಹೆಂಗೆ ಸಿಗ್ತದೆ, ಮರದ್ದಲ್ವ ಅದು, ನೀನೇ ಹೇಳಿದಲ್ಲ ಬುದ್ಧನ ಸುಡ್ತಾ ಇದ್ದೀನಿ ಅಂತೇಳಿ ಹೇಳ್ದ. ಇಲ್ಲೋಡು, ಇನ್ನೂ ಚಳಿ ಜಾಸ್ತಿ ಇದೆ, ಬೆಳಗ್ಗೆ ಇನ್ನೂ ಬೇಕಾದಷ್ಟು ಟೈಮ್ ಇದೆ, ಇನ್ನೊಂದು ಬುದ್ಧ ಕಿತ್ಕೊಂಬ, ಇಬ್ಬರು ಮೈ ಕಾಸ್ಕೊಳ್ಳೋಣ ಅಂದ. ಅವನಂದ, ನೀವಂತೂ ಹೋಗ್ತೀರಿ, ನನ್ನೂ ನೌಕರಿ ತೆಗಿತೀರಿ, ಹೊರಗೆ ನಡೀರಿ ಅಂತ ಹೊರಗೆ ಹಾಕಿ ಬಾಗಿಲು ಹಾಕ್ಬಿಟ್ಟ. ಕೆಟ್ಟ ಅನ್ನಿಸ್ತವನಿಗೆ, ದೊಡ್ಡ ಕ್ಯೂ ಅಂತ ಸ್ವಂತಿದ್ದಾನೆ, ಹೊರಗೆ ಹಾಕಬೇಕು, ಮತ್ತು ಏನು ಮಾಡೋದು, ಸುಡ್ತಾ ಇದ್ದಾರೆ ಅಂತ ಬುದ್ಧಂತೂ ಒಣದಂತ ಸುಡ್ತಾ ಇದ್ದಾರೆ, ಹೊರಗೆ ಹಾಕಿ ಬಾಗಿಲು ಹಾಕಿ ಮಲ್ಕೊಂಡ. ಬೆಳಗ್ಗೆ 6 ಗಂಟೆಗೆ ಎದ್ದು ತನ್ನ ಪಗೋಡದ ಬಾಗಿಲು ತೆಗೆದು ನೋಡ್ತಾನೆ, ಇಕ್ಯೂ ಅಲ್ಲೇ ಕೂತಿದ್ದಾನೆ ಮುಂದೆ. ಆ ರಸ್ತೆ ಆ ಕಡೆಗೆ ಒಂದು ಮೈಲ್ಗಲ್ಲಿದೆ, ಮೈಲ್ಗಲ್ಲ ಮೇಲೆ ಹೂ ಏರಿಸ್ತಾ ಬುದ್ಧಂ ಶರಣಂ ಗಚ್ಛಾಮಿ ಅಂತ ಇದ್ದಾನೆ. ಅವನಂದ, ಎಂಥ ದೊಡ್ಡ ಸಂತ ಆದರೆ ಏನು, ವಯಸ್ಸೇ ಸೆನಿಲಿಟಿ ಬಂದಿರಬೇಕು ಇವನಿಗೆ. ಇಲ್ಲಿ ಒಳಗೆ ಕೂತಾಗ ಆ ಬುದ್ಧನ ವಿಗ್ರಹ ಸುಡ್ತಾ ಇದ್ದ, ಹೊರಗಡೆ ಹೋಗಿ ಆ ಮೈಲ್ಗಲ್ಲಿಗೆ ಬುದ್ಧಂ ಶರಣಂ ಗಚ್ಛಾಮಿ ಅಂತ ಇದ್ದಾನೆ. ಯಾಕೆ ಹಿಂಗೆ ಮಾಡಿದಿರಿ ಅಂತ ಕೇಳಿದಂತೆ. ಅದಕ್ಕೆ ಅವನು ಇಕ್ಯೂ ಹೇಳಿದಂಥ ಮಾತು ಭಾಳ ದೊಡ್ಡದು. ಮಗು, ನಿನಗಿನ್ನೂ ಅನುಭವ ಭಾಳ ಬೇಕು. ನಿನಗೆ ಮರದಲ್ಲಿ ಕೆತ್ತಿ ಬುದ್ಧನ ಆಕಾರ ಮಾಡಿದಾಗ ಮಾತ್ರ ಬುದ್ಧ ಕಾಣಿಸ್ತಾನೆ, ಅದೇ ದುರ್ದೈವ. ನಿನಗೆ ಮೈಲ್ಗಲ್ಲಲ್ಲೂ ಬುದ್ಧ ಕಾಣಿಸಿದಾಗ ಮಾತ್ರ ಝೆನ್ ಅರ್ಥ ಆಯಿತು ಅಂತ. ಅವಗುಂಠಿತ ಬ್ರಹ್ಮ ವಿಗ್ರಹದಲ್ಲೂ ಕಾಣಿಸ್ಬೇಕು, ವಿಗ್ರಹ ಎಲ್ಲಿ ಇಲ್ಲವೋ ಅಲ್ಲಿ ಕೂಡ ಕಾಣಿಸ್ಬೇಕು. ಅದಕ್ಕೆ ಭಗವಂತ ಕಾಣಿಸದೇ ಇರೋದ್ರಿಂದ ಆ ಅಪಾರವಾದಂಥ ಜೀವಸತ್ವದ ಬೆರಜಿಯಲ್ಲಿ ಒಂದು ಭೂಮಿ ಒಂಚೂರು ತೇಲ್ತಾ ಇದೆಯಲ್ಲ, ಅವು ಎರಡೂ ಒಂದೇ ವಸ್ತುವಿಂದು, ಅದೂ ಭಗವಂತನೇ ಇದೂ ಭಗವಂತನೇ, ಭಗವಂತನ ಬೇರೆ ರೂಪ ಅಂತ ಅರ್ಥ ಆಗೋದು ಪವಿತ್ರ ಅಂತರಾಕ್ಷಿಗೆ ಮಾತ್ರ, ಪವಿತ್ರವಾದಂಥ ಅಂತರಿಕ್ಷಣೆಗೆ ಮಾತ್ರ. ಯಾಕಂದರೆ ಆ ವಸ್ತು ಇದೆಯಲ್ಲ, ಅವಗುಂಠಿತ ಬ್ರಹ್ಮ ಮುಸುಕು ಹಾಕ್ಕೊಂಡು ಕೂತ್ಕೊಂಡಿದೆ, ಅದರಿಂದ ಗೊತ್ತಾಗಲ್ಲ ಅಂತ. ಅಂಥ ಭಗವಂತನ ಒಲಿಸ್ಕೋಬೇಕಾದ್ರೆ ನಮ್ಮ ಭಕ್ತಿ ಹೇಗಿರಬೇಕು ಅಂತ ಭಾಳ ಚೆನ್ನಾಗಿರೋ ಮಾತು. ಯಾವ ಬಗೆಯದಾಗಿರಬೇಕು ಅಂತ ಈ ಕ್ಲಾಸಿಫಿಕೇಷನ್ ಮಾಡ್ತಾರೆ ಸ್ವಾಮೀಜಿ, ಎಷ್ಟು ಚೆನ್ನಾಗಿ. ಡಿವಿಜಿ ಪದ್ಯ 494 494.
ಎಂತಿಂಥವರಿದ್ದಾರೆ ಭಕ್ತರು ಅಂತ. ಹರಿಭಜಕರೊಳು ಭಯದಿ ಒಗೆದುದು ಅನಿಬರ ಭಕುತಿ, ಮರದ ಮೇಲಣ ಭಕ್ತಿ ಅನಿಬರದು ನೋಡೆ, ಬರಿಯ ಸಂತೋಷದ ಅನುರಾಗ ರಸ ನಿಜ ಭಕ್ತಿ ಪರಮದಾಕರ್ಷೆಯದು ಮಂಕುತಿಮ್ಮ. ಚೂರು ಬಿಡಿಸೋದ್ರೆ ಚೆನ್ನಾಗಿರುತ್ತೆ. ಹರಿಭಜಕರೊಳು ಯಾರು ಭಗವಂತನನ್ನು ಭಜನೆ ಮಾಡಿಕೊಂಡಿದ್ದಾರೋ, ಭಕ್ತರಾಗಬೇಕು ಅಂತಿದ್ದಾರೋ, ಅದರಲ್ಲಿ ಭಯದಿ ಒಗೆದುದು ಅನಿಬರ ಭಕುತಿ. ಕೆಲವರಿದ್ದಾರೆ ಅನಿಬರು ಅಂದರೆ ಕೆಲವರು ಭಕ್ತಿ ಹೇಗಿದೆ ಅಂದರೆ ಭಯದಿ ಒಗೆದುದು, ಹೆದರಿಕೆಯಿಂದ ಬಂದಂಥದ್ದು. ನಮ್ಮ ಅರ್ಧ ಭಕ್ತಿ ಭಯದಿಂದ ಬಂದದ್ದು. ನೋಡಿ, ಪೂಜೆ ಮಾಡ್ತಿದ್ರೆ ಭಗವಂತಗೆ ಏನು ಸಿಟ್ಟು ಬರ್ತದೆ ಅವನಿಗೆ. ಮಾಡದಿದ್ದರೆ ತೊಂದರೆ ಆಗಿಬಿಟ್ರೆ ಮನೆಗೆ ಅಲ್ವಾ. ನಾವೆಲ್ಲ ಹೆದರ್ಕೊಂಡೇ ಅರ್ಧ ಮಾಡುವಂಥದ್ದು. ಡಿ ವಿ ಜಿ ಭಾಳ ಪದ್ಯದಲ್ಲಿ ಹೇಳಿದ್ದಾರೆ, ಭಾಳ ಚೆನ್ನಾಗಿರೋ ಪದ್ಯದಲ್ಲಿ ಹೇಳಿದ್ದಾರೆ. ನಮ್ಮ ಭಕ್ತಿಯೆಲ್ಲ ಅರ್ಧಕ್ಕರ್ಧ ಭಯಮೂಲವಾಗಿದ್ದಂಥದ್ದೇ. ಮಾಡದೆ ಹೋದರೆ ಭಗವಂತ ಏನು ಮಾಡಿಬಿಡ್ತಾನೋ ಅಂತ ಹೆದರ್ಕೊಂಡೇ ಮಾಡೋದು ಹೊರತಾಗಿ ಪ್ರೀತಿಗೋಸ್ಕರ ಮಾಡೋದು ಕಮ್ಮಿ ಅಂತ. ಇನ್ನೊಂದು ಪದ್ಯದಲ್ಲಿ ಹೇಳ್ತಾರೆ ಅವರು, ಕತ್ತಲೆಯೋಳು ಏನನೋ ಕಂಡು ಬೆದರಿದ ನಾಯಿ, ಕತ್ತಲೆಯೊಳು ಏನನೋ ಕಂಡು ಬೆದರಿದ ನಾಯಿ, ಎತ್ತಲೋ ಸಖನೋರ್ವ ನಿಹನೆಂದು ನಂಬಿ ಕತ್ತೆತ್ತಿ ಮೋಳಿಡುತ್ತ ಬೊಗಳಿ ಹಾರಾಡುವುದು ಭಕ್ತಿ ಅಂತೆಯೇ ನಮ್ಮದು ಮಂಕುತಿಮ್ಮ ಅಂತ. ನಮ್ಮ ಭಕ್ತಿ ಹೇಗಿದೆ ಅಂತ. ಕತ್ತಲೆ ಹೇಗಿದೆ, ಅಮಾವಾಸ್ಯೆ ದಿವಸ ನಾಯಿ ಒಂದೇ ಮಲ್ಕೊಂಡಿದೆ ರಸ್ತೆಯಲ್ಲಿ. ಕಾರ್ಪೊರೇಷನ್ ಭಾಳ ಆ್ಯಕ್ಟಿವ್ ಆಗಿರಬೇಕು, ಒಂದೇ ಇದೆ ನಾಯಿ ರಸ್ತೆಯಲ್ಲಿ. ಆ ಒಂದು ನಾಯಿಗೆ ರಾತ್ರಿ ಪಾಪ ಅದಕ್ಕೂ ಜೀವ ಇಲ್ವೇ, ಭಯ ಆಗಲ್ವೇ? ಕತ್ತಲೆ ಆದಾಗ ಗಾಬರಿ ಆಯಿತು, ಜೊತೆಗೆ ಯಾರಿದ್ದಾರೇನೋ ಅಂತ. ಅದಕ್ಕೆ ಹೇಳ್ತಾರೆ, ಕತ್ತಲೆಯೊಳು ಏನನೋ ಕಂಡು ಬೆದರಿದ ನಾಯಿ. ಏನೋ ಸ್ವಲ್ಪ ಅಲಗಾಡದಂಗೆ ಆಯಿತು, ಸಪ್ಪಳಾಯಿತು, ಅದಕ್ಕೂ ಭಯ ಆಯಿತು. ಬೆದರಿದ ನಾಯಿ ಎತ್ತಲೋ ಸಖನೋರ್ವ ನಿಹನೆಂದು ನಂಬಿ. ಪಕ್ಕದ ಓಣಿಯಲ್ಲಿ ನನ್ನ ಸ್ನೇಹಿತ ಇರಬೇಕಲ್ಲ, ಇನ್ನೊಬ್ಬ ಅವನು ಧೈರ್ಯ ಬೇಕಲ್ಲ. ನಾವು ಸಾಮಾನ್ಯವಾಗಿ ಹಾಗೆ ಮಾಡೋದು, ಕತ್ತಲೆ ನೀವು ಬನ್ನಿ ಜೊತೆಗೆ ಅಂತ. ಜೊತೆಗೆ ಧೈರ್ಯ ಇರುತ್ತೆ, ಒಬ್ರಿಗೊಬ್ಬರು ಧೈರ್ಯ. ಏನಿಬ್ಬರು ಚಾಂಪಿಯನ್ ಅಲ್ಲ ಅವರು, ಅದು ಅವ್ರು ಇದ್ದಾರಲ್ಲ ಅಂತ ಇವರು ಧೈರ್ಯ, ಇವರಿದ್ದಾರೆ ಅಂತ ಅವರು ಧೈರ್ಯ. ಅದಕ್ಕೆ ಕತ್ತಲೆಯೊಳು ಏನನೋ ಕಂಡು ಬೆದರಿದ ನಾಯಿ ಎತ್ತಲೋ ಸಖನೋರ್ವ ನಿಹನೆಂದು ನಂಬಿ ಏನು ಮಾಡ್ತದೆ, ಕತ್ತೆತ್ತಿ ಮೋಳಿಡುತ್ತ ಬೊಗಳಿ ಹಾರಾಡುವುದು. ಅಂತ ಕಿರ್ಚ್ಕೊಳ್ಳುತ್ತೆ, ಬೊಗಳುತ್ತೆ. ಯಾಕೆ ಬೊಗಳುತ್ತೆ ಅಂದರೆ ಅದು ನಿಮಗೆ ಎಚ್ಚರ ಮಾಡೋಕ್ಕೆ ಬೊಗಳೋದಲ್ಲ, ಅದು ಗಾಬರಿಯಾಗಿ ಕೂಗಿದ್ದದು. ಕೂಗಿದಾಗ ಇನ್ನೊಂದು ಪಕ್ಕದಲ್ಲಿದೆಯಲ್ಲ ಅದಕ್ಕೂ ಗಾಬರಿ, ಅದು ಕೂಗುತ್ತೆ. ಕೂಗಿದಾಗ ಹಾಂ ದೋಸ್ತಿದ್ದಾನೆ ಪಕ್ಕದ ರೋಡ್ನಲ್ಲಿ ಅಂತ ಸಮಾಧಾನ. ಓಕೆ. ಕತ್ತೆತ್ತಿ ಮೋಳಿಡುತ್ತ ಬೊಗಳಿ ಹಾರಾಡುವುದು ಭಕ್ತಿ ಅಂತೆಯೇ ನಮ್ಮದು ಮಂಕುತಿಮ್ಮ. ನಮ್ಮ ಭಕ್ತಿ ಹಾಗೇನೆ, ಹೆದರ್ಕೊಂಡಾಗೊಮ್ಮೆ ಗಾಬರಿಯಾಗಿ ಭಗವಂತ ಅನ್ನೋದು, ಇದ್ದಾನಪ್ಪ ಕಾಪಾಡ್ತಾನೆ ಅಂತ ಹೇಳಿ. ಇದು ಮೊದಲೇ ಭಾಗ. ಅದು ಹರಿಭಜಕರಳು ಭಯದಿ ಒಗೆದುದು ಅನಿಬರ ಭಕುತಿ. ಕೆಲವರು ಭಕ್ತಿ ಭಯಮೂಲವಾಗಿರುವಂಥದ್ದು. ಮರದ ಮೇಲಣ ಭಕ್ತಿ ಅನಿಬರದು ನೋಡಿ. ಚೆನ್ನಾಗಿರೋ ಪದ್ಯ ಇದು. ಮರದ ಮೇಲಣ ಭಕ್ತಿ ಇನ್ನು ಕೆಲವರದು ಮರದ ಮೇಲಿನ ಭಕ್ತಿ. ಹೇಗೆಂದರೆ, ನಾವು ಸಸಿ ತಂದು ಹಾಕ್ತೇವೆ, ಮಾವಿನ ಗಿಡ ಹಾಕಬೇಕು ಮನೆ ಮುಂದೆ, ಹಲಸಿನ ಮರ ಹಾಕಬೇಕು, 3 ವರ್ಷ ಕಾಯಿ ಕೊಡಲ್ಲ. ಹಾಗಿದ್ರು ಏನು ಮಾಡ್ತೀವಿ ನಾವು? ಹಾಕೋದು ಎದಕ್ಕೆ ಹೇಳಿ? ಹುಡುಕಾಡಿ ಒಳ್ಳೆ ಬೀಜ ತಂದು ಹಾಕ್ತೀವಿ ಮಾವಿನ ಗಿಡ. ಹಾಕೋದು ಇದಕ್ಕೆ ಒಂದು ದಿವಸ ಹಣ್ಣು ಸಿಗುತ್ತೆ ಇದರಿಂದ ಅಂತ. ಅದು ಹಣ್ಣು ಬೇಡ ಅಂತ ಯಾರೂ ಹಾಕಿಲ್ಲ, ಒಳ್ಳೆ ಬೀಜ ತಂದು ಹಾಕಿರೋದು. ಹಾಕಿ ಸಸಿಯಾಗಿ ನೀರು ಹಾಕಿ ಕಟ್ಟಿ ಅದು ನೋಡ್ಕೋಬೇಕು, ಚೆನ್ನಾಗಿ ನೀರು ಹಾಕಬೇಕು, ಒಂದು ಕಾಪಾಡ್ಕೊಳ್ಳೋ ಉದ್ದೇಶ ಅಂದರೆ ಇನ್ನು 3 ವರ್ಷ ಆದಮೇಲೆ 4 ವರ್ಷ ಆದಮೇಲೆ ಹಣ್ಣು ಕೊಡುತ್ತೆ ಅಂತ. ಇದು ಮುಖ್ಯ. ಮರದ ಮೇಲಣ ಭಕ್ತಿ ಅನಿಬರೋದು ನೋಡಿ. ಭಕ್ತಿ ಅಂದರೆ ಪೂಜೆ ಮಾಡಿದರೆ ಭಗವಂತ ಏನಾದರೂ ಕೊಟ್ಟಾನು. ಮರದ ಮೇಲಿನ ಭಕ್ತಿ ಅಂದರೆ ಆಸೆಯಿಂದ ಮಾಡಿದಂಥ ಭಕ್ತಿ. ಮೊದಲೇದು ಭಯದಿಂದ ಮಾಡಿದಂಥದ್ದು, ಎರಡನೇದು ಅಪೇಕ್ಷೆಯಿಂದ ಆಸೆಯಿಂದ ಮಾಡಿದಂಥದ್ದು. ನಾವೆಲ್ಲ ಮಾಡೋದು ಹಾಗೇ. ನನ್ನ ಮಗನಿಗೆ ಇಂಜಿನಿಯರಿಂಗ್ ಸೀಟ್ ಕೊಡಿಸ್ಬಿಡು, ಒಂದು ಸತ್ಯನಾರಾಯಣ ಪೂಜೆ. ಅಥವಾ ಕೆಲವರು ಅಡ್ವಾನ್ಸ್ ಮಾಡಿಬಿಡ್ತಾರೆ, ಸತ್ಯನಾರಾಯಣ ಪೂಜೆ ಮಾಡಿದರೆ ಸೀಟ್ ಸಿಗುತ್ತೆ ಅಂತ ಅದೊಂದು ಇರ್ತದೆ. ಅಂದರೆ ಇದು ಭಕ್ತಿ ಮೇಲಣ, ಇದು ಮರದ ಮೇಲಣ ಭಕ್ತಿ. ಇದು ಅಂದರೆ ಏನಾದರೂ ಆಸೆ ಇಟ್ಟುಕೊಂಡನ್ನು ಆ ಆಸೆ ತೀರಿಸೋದಕ್ಕೋಸ್ಕರ ಒಂದು ಪೂಜೆ ಮಾಡುವಂಥದ್ದು, ಭಕ್ತಿ ಇಟ್ಕೊಳ್ಳುವಂಥದ್ದು. ಎಷ್ಟು ಸೂಕ್ಷ್ಮ ಬರೀತಾರೆ ನೋಡಿ ಅವರು. ಮರದ ಮೇಲಣ ಭಕ್ತಿ ಅನಿಬರೋದು ನೋಡಿ. 4 ಸಾಲು ಮಾತ್ರ ಅದ್ಭುತ. ಅದು ಬರಿಯ ಸಂತೋಷದ ಅನುರಾಗ ರಸ ನಿಜ ಭಕ್ತಿ. ಆ ತೂಕ ನೋಡಿ ಹೇಗಿದೆ. ಬರಿಯ ಸಂತೋಷದ ಅನುರಾಗ ರಸ ನಿಜ ಭಕ್ತಿ. ಇನ್ನೇನೂ ಬೇಕಾಗಿಲ್ಲ ನನಗೆ ಸಂತೋಷ ಇದೆ, ಬರಿಯ ಸಂತೋಷ ಇದೆ, ಅನುರಾಗ ಇದೆ, ಅದರೊಳಗೆ ಅನುರಾಗ ರಸ ಇದೆ, ನನಗೆ ನಿಜ ಭಕ್ತಿ ಇದೆ, ನನಗೇನೂ ಬೇಕಾಗಿಲ್ಲ. ಪರಮದ ಆಕರ್ಷೆಯದು ಮಂಕುತಿಮ್ಮ. ಪರಮದ ಆಕರ್ಷೆ, ಆ ಪರಮ ಇದೆಯಲ್ಲ ಪರಮ ಸತ್ವ, ಅದರ ಆಕರ್ಷೆ ಸೆಳೆತ ಅದು. ಆ ಪರಮದ ಆಕರ್ಷೆ ಎಳೆದಾಗ ಮಾತ್ರ ಏನೂ ಅಪೇಕ್ಷೆ ಮಾಡದೆ ಬರುವಂಥದ್ದು. ಆಂಜನೇಯ ಏನು ಅಪೇಕ್ಷೆ ಮಾಡಿದ್ದ ರಾಮನ ಕಡೆಯಿಂದ? ಏನೇನೇನೂ ಅಪೇಕ್ಷೆ ಮಾಡಲಿಲ್ಲ. ಅದಿದೆಯಲ್ಲ ಅದು ಪರಮದ ಆಕರ್ಷೆಯದು ಮಂಕುತಿಮ್ಮ. ನಿರ್ಗುಣ ಭಕ್ತಿ ಅಂತ ನಾನು ಹೇಳಿದೆ. ಏನೂ ಅಪೇಕ್ಷೆ ಮಾಡದೇನೆ ನನ್ನ ಪ್ರೀತಿನೇ ಮುಖ್ಯ ನನಗೆ. ಅದಕ್ಕೆ ಹೇಳ್ತಾರೆ ಬರಿಯ ಸಂತೋಷ. ಅದು ಮಾಡೋದನ್ನು ಸಂತೋಷ ಇದೆ ನನಗೆ.
ಆದರೆ ಸಂತೋಷದಿಂದ ನಿಜವಾಗೂ ಮಾಡಿದಾಗ ಭಗವಂತ ಮೆಚ್ಕೋತಾನೆ. ಅದಕ್ಕೆ ಪರಮದ ಆಕರ್ಷೆಯದು, ಆ ಪರಮ ಎಳೆಯುವಂಥದ್ದು ಅಂಥವ್ರನ್ನ ಮಾತ್ರ ಎಳಿತಿದೆ ಪರಮಶಕ್ತಿ. ಆ ಪರತತ್ವ ಇದೆಯಲ್ಲ, ಎಳೆಯೋದು ಆಕರ್ಷಣೆ ಮಾಡೋದು ಅಂಥವ್ರನ್ನ ಅಂತ. ಇವ್ರಿಗೂ ಕೊಡಲ್ಲ ಅಂತಲ್ಲ, ಕೊಡ್ತಾರೆ. ಭಯ ಪರಿಹಾರ ಆಗೋದಕ್ಕೆ ಸ್ವಲ್ಪ ಇರಬಹುದು, ಅಪೇಕ್ಷೆ ತೀರ್ಸೋಕ್ಕೋಸ್ಕರ ಸ್ವಲ್ಪ ಇರಬಹುದು. ಆದರೆ ನಿಜ ಭಕ್ತಿ ಯಾರ್ದಿದೆಯೋ, ಅನುರಾಗ ರಸದಿಂದ ಸೇರಿ ಬರೀ ಸಂತೋಷಕ್ಕೋಸ್ಕರ ಮಾಡುವಂಥ ಅವ್ಯಾಜವಾದ ಅಂತಃಕರಣ ಭಕ್ತಿ ಇದೆಯಲ್ಲ, ಅದು ಪರಮ ಆಕರ್ಷೆ. ಆ ಪರಮಶಕ್ತಿ ಆಕರ್ಷಣೆ ಮಾಡಿಕೊಳ್ತದೆ ಅಂತ. ಹಾಗೆ ಇರಬೇಕಾದದ್ದು. ಆಂಜನೇಯ ಹಾಗೆ ಮಾಡಿದ್ದಕ್ಕೆ ರಾಮ ಏನು ಕೊಟ್ಟ ಆತನಿಗೆ? ಅದ್ಭುತ ಕೊಟ್ಟ. ಏನು ಕೊಡಬೇಕು ಅವನಿಗೆ ಏನು ಗೊತ್ತಾಗಲಿಲ್ಲ. ರಾಮ ಎಂತ ನಡು ತೋರಿಸ್ಬಿಡ್ತಾನೆ. ಅದಕ್ಕೆ ರಾಮಾಯಣ ನಮಗೆ ಪಾರಾಯಣ ಗ್ರಂಥ ಅಂತ ಹೇಳೋದು ಅದನ್ನೇ ನಾವು. ಮೊನ್ನೆ ಹೇಳಿದಾಗ ಇನ್ನೊಂದು ನೆನಪಾಯ್ತು ತಕ್ಷಣ. ಈಗ ಯುದ್ಧ ನಡೆದಾಗ ಮೊನ್ನೆ ಹೇಳಿದೆ ನಾನು ನಿಮಗೆ, ಇಂದ್ರಜಿತ್ತು ಯುದ್ಧ ಮಾಡ್ತಿರ್ಬೇಕಾದ್ರೆ ಹೇಗಾಯಿತು ಅಂತ. ಅದರ ಮುಂದುವರೆದ ಭಾಗದಲ್ಲಿ ಲಕ್ಷ್ಮಣನಿಗೆ ಪೆಟ್ಟಾಯಿತು. ರಾಮ ಯುದ್ಧ ನಡೆದಾಗ ಒಂದು ಶಕ್ತಾಯುಧವನ್ನು ಹಾಕ್ಬಿಡ್ತಾನೆ ರಾವಣ. ಲಕ್ಷ್ಮಣ ಕೆಳಗೆ ಬಿದ್ದ. ಶಕ್ತಾಯುಧ ನಟ್ಟು ಭೂಮಿಗೆ ಬಂದುಬಿಟ್ಟಿದೆ ಕೆಳಗಡೆ. ರಾಮನಿಗೆ ಗಾಬರಿ ಆಯಿತು. ಸುಷೇಣ ಬಂದು ಹೇಳ್ತಾನೆ, ಏನು ಚಿಂತೆ ಮಾಡಬೇಡ, ಇನ್ನೂ ಕೈಯಲ್ಲಿ ಅವ್ನು ನೋಡ್ತೀನಿ, ಕೆಂಪಿದೆ, ಉಸಿರಾಡಿಸ್ತಾ ಇದ್ದಾನೆ, ಆಯುಷ್ಯ ಇದೆ, ಔಷಧಿ ತಂದರೆ ಆಗತ್ತೆ. ಆಂಜನೇಯ ಅವಾಗ ತಂದಿದ್ದೆಲ್ಲ ಅಂತ ಔಷಧಿ ತೊಗೊಂಡು ಬಾ ಅಂತ ಹೇಳ್ತಾನೆ. ಆಂಜನೇಯ ಹೋಗೋಕ್ಕೆ ರೆಡಿ ಆಗ್ತಾನೆ. ಇದು ನೋಡಿ ನನಗೆ ಅನಿಸುಮಟ್ಟಿ ಮನಸ್ಸಿನಲ್ಲಿ ರಾಮನ ಧವಳ ಕೀರ್ತಿಗೆ ಒಂದು ಕಳಶ ಇಟ್ಟ ಹಾಗೆ. ಸಾಮಾನ್ಯವಾಗಿ ಯಜಮಾನರಾದವರು ದಾಸರ ಮೇಲೆ ಜೋರು ಮಾಡ್ತಾರೆ, ಮಾಡ್ಕೊಂಬರೋ ತೊಗೊಂಬರೋ ಇದನ್ನು ಅಂತ ಹೇಳುವಂಥದ್ದು. ಆಂಜನೇಯ ದಾಸ ಅಂತ ಒಪ್ಕೊಂಡ್ಬಿಟ್ಟಿದ್ದಾನೆ. ರಾಮನೇ ತನ್ನ ಗುರು, ತನ್ನ ದೈವ, ಆರಾಧ್ಯ ದೈವ ಅವನು. ರಾಮನಿಗೂ ಗೊತ್ತೋದು ಆಂಜನೇಯನ ದಾಸ ಯಾವ ಮಟ್ಟದ್ದಿದೆ ಅಂತ. ಆದರೂ ಕೂಡ ಏನು ವಿನಯವನ್ನು ರಾಮ ಮೆರೀತಾನೆ ಅಂದರೆ ಅದ್ಭುತವಾಗಿ ಮೆರೀತಾನೆ. ಹನುಮಂತ ಹೋಗಕ್ಕೆ ಹೊರಟಿದ್ದಾನೆ, ಪರ್ವತ ತರಬೇಕು, ಔಷಧಿ ತರಬೇಕು ಅಂತ. ಹೋಗುವಾಗ ರಾಮ ಹೇಳುವ ಮಾತಿದೆಯಲ್ಲ, ಅದ್ಭುತವಾದ ಮಾತು. ಗಚ್ಚ ಶೀಘ್ರಂ ಮಹಾಬಾಹೋ ಭ್ರಾತೃ ಭಿಕ್ಷಾ ಪ್ರದೀಯತಾಂ. ರಾಮ ಹೇಳುವಂಥ ಮಾತು ಕಣ್ಣಲ್ಲಿ ನೀರು ಬರಬೇಕು ಕೇಳಿದವ್ರಿಗೆ. ಯಜಮಾನನಾದಂಥವನು ದಾಸನಿಗೆ ಹೇಳುವಂಥ ಮಾತು. ಅವನು ಹೇಳಿದರೆ ಸಹ ಹೇಳೋದು ಬೇಕಾಗಿಲ್ಲ, ರಾಮ ಕಣ್ಸಾನೆ ಮಾಡಿದರೆ ಮಾಡಿಬಿಡ್ತಾನೆ ಆಂಜನೇಯ. ಅಂಥ ಮನಸ್ಸು. ಅವನು ಹೇಳ್ತಾನೆ, ಗಚ್ಚ ಶೀಘ್ರಂ ಮಹಾಬಾಹೋ ಭ್ರಾತೃ ಭಿಕ್ಷಾ ಪ್ರದೀಯತಾಂ ಅಂಥೇಳಿ, ಚಾತುರ್ಣ್ಯಮೇವ ಭರ್ತॄಣಾಂ ಅಸ್ಮಾಕಂ ಪಂಚಮೋ ಭವಾನ್ ಅಂತ ಹೇಳ್ತಾನೆ. ಇದಕ್ಕಿಂತ ದೊಡ್ಡ ಮಾತು ಹೇಳೋಕ್ಕೆ ಸಾಧ್ಯ ಇದೆ ಯಜಮಾನ ಆದವನು. ಗಚ್ಚ ಶೀಘ್ರ ಮಹಾಬಾಹೋ ಸ್ವಲ್ಪ ಬೇಗ ಹೋಗಪ್ಪ, ಬೇಗ ಹೋಗು, ನನಗೆ ಚಿಂತೆ ಆಗಿದೆ ಅಂತ, ಅಮ್ಮನ ಬಗ್ಗೆ ಚಿಂತೆ ಆಗಿದೆ ಅಂಥೇಳಿ ಮುಂದಿನ ಮಾತಿದೆಯಲ್ಲ, ಗಚ್ಚ ಶೀಘ್ರ ಮಹಾಬಾಹೋ ಭ್ರಾತೃ ಭಿಕ್ಷಾ ಪ್ರದೀಯತಾಂ. ನನ್ನ ತಮ್ಮನ ಭಿಕ್ಷೆಯ ಪ್ರಾಣದ ಭಿಕ್ಷೆಯನ್ನು ಕೊಡು ಅಂತ ಕೇಳ್ತಾನೆ. ಯಜಮಾನ ಆದಂಥ ರಾಮ ಆಂಜನೇಯನ ಕೇಳುವಂಥದ್ದು, ನನ್ನ ತಮ್ಮನ ಪ್ರಾಣ ಭಿಕ್ಷೆಯನ್ನು ಕೊಡು ಅಂತ ಕೈ ಚಾಚಿ ಕೇಳುವಂಥದ್ದು. ಮುಂದೆ ಹೇಳ್ತಾನೆ, ನಾವು 4 ಜನ ಅಣ್ತಮ್ಮಂದರು ಅಂದ್ಕೊಂಡಿದ್ವಪ್ಪ, ನಾವು ಚಾತುರ್ಣ್ಯಮೇವ ಭರ್ತೃಣಾಂ, 4 ಜನ ಅಣ್ತಮ್ಮಂದರು, ಅಸ್ಮಾಕಂ ಪಂಚಮೋ ಭವಾನ್, ನೀನು 5ನೇದವನಾಗಪ್ಪ ನನಗೆ. ಯಜಮಾನ ಆರ್ಡರ್ ಮಾಡೋದಲ್ಲ, ಈ ಥರ ಕೇಳ್ಕೊಳ್ಳೋದಿದೆಯಲ್ಲ, ವಿನಯ ಸಂಪನ್ನತೆ ಇದೆಯಲ್ಲ, ಇದನ್ನು ರಾಮ ಆಂಜನೇಯನಿಗೆ ಕೊಟ್ಟ. ಯಾಕೆ ಕೊಟ್ಟ ಗೊತ್ತಾ? ಅವನಲ್ಲಿ ಇರುವಂಥದ್ದು ಬರೀ ಸಂತೋಷದ ಅನುರಾಗ ರಸ ನಿಜ ಭಕ್ತಿ. ಅದಕ್ಕೆ ಮಾತ್ರ ಕೊಡೋಕ್ಕೆ ಸಾಧ್ಯ, ಇನ್ಯಾರಿಗೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಕೊನೆಗೆ ಎಲ್ಲ ಮುಗಿದು ಅಯೋಧ್ಯೆಗೆ ಬಂದ ಮೇಲೆ ಎಲ್ರಿಗೂ ಕೊಟ್ಟ, ಏನು ಕೊಡಬೇಕು ಇವನಿಗೆ ಅಂಥ ಆಂಜನೇಯನಿಗೆ ಏನು ಕೊಡೋಕ್ಕೆ ಸಾಧ್ಯ ಇದೆ? ಏನಿಲ್ಲ, ಅಪ್ಕೊಂಡ್ಬಿಡ್ತಾನೆ ಅಷ್ಟೇ, ನೀನು ನನ್ನೇ ಕೊಟ್ಕೊಂಡ್ಬಿಟ್ಟಿದ್ದೆ ನಿನ್ನ ಅಂತ. ಇದು ಅತ್ಯಂತ ಸಿಗುವಂಥದ್ದು ಪರಮದ ಆಕರ್ಷೆಯದು. ಆ ಪರಮ ಇದೆಯಲ್ಲ, ಪರಮಸತ್ವ ಎಳ್ಕೊಳ್ಳುತ್ತೆ ತನ್ನ ಕಡೆಗೆ. ಯಾವಾಗ? ನಿಜ ಭಕ್ತಿ ಇದ್ದರೆ ಮಾತ್ರ, ಅಂಥ ಭಕ್ತಿ ಇದ್ದರೆ ಮಾತ್ರ ಎಳ್ಕೊಳ್ಳುತ್ತೆ ಅಂಥೇಳಿ. ಇತ್ತೀಚೆಗೆ ನಾನೊಂದು ಪದ್ಯ ಓದಿದ್ದೆ, ತುಂಬ ಮನಸ್ಸಿಗೆ ಹಿಡಿದಂಥ ಪದ್ಯ. ಇದನ್ನು ಬಸವಣ್ಣವ್ರು ಬರೆದದ್ದು, ಅದ್ಭುತವಾದ ವಚನ. ಅದು ಬರೆದದ್ದು ಮಾದಾರ ಚೆನ್ನಯ್ಯನ ಬಗ್ಗೆ ಬರೆದಂಥದ್ದು. ಮಾದಾರ ಚೆನ್ನಯ್ಯ ಅದ್ಭುತ ಭಕ್ತ. ಇದನ್ನು ಹರಿಹರ ತುಂಬ ಚೆನ್ನಾಗಿ ವಿಸ್ತಾರವಾಗಿ ಬರೆದಿದ್ದಾನೆ ಇದ್ರ ಬಗ್ಗೆ. ಅದನ್ನು ಕಥೆ ರೂಪದಲ್ಲಿ ಬರೆದಿದ್ದಾನೆ. ಮಾದಾರ ಚೆನ್ನಯ್ಯ ಅಸ್ಪೃಶ್ಯ, ಯಾರು ಮುಟ್ಸ್ಕೊಳ್ಳೋಂಗಿಲ್ಲ. ಅವನ ಕೆಲಸ ಏನು ಗೊತ್ತಾ? ಕುದುರೆ ಲಾಯಕ್ಕೆ ಹುಲ್ಲು ತಂದು ಹಾಕುವಂಥದ್ದು. ಕಾಡಿಗೆ ಹೋಗಬೇಕು, ಹುಲ್ಲು ಕಿತ್ಕೊಂಬರಬೇಕು, ತಂದು ಕೊಡಬೇಕು. ಹುಲ್ಲು ಕೊಟ್ಟರೆ ಅವನ ಕೂಲಿ ಸಿಗುತ್ತೆ, ಊಟ ಸಿಗುತ್ತೆ. ಇದರಿಲ್ಲ, ಕಷ್ಟಪಟ್ಟು ಹೋಗಬೇಕು. ಅವನು ದಿವಸ ಹೋಗಬೇಕು. ಬಿಸಿಲಲ್ಲಿ ಹೋಗಿದ್ದಾನೆ. ಆ ಕಣ್ಮುಂದು ಚಿತ್ರ ಕಟ್ಕೋಬೇಕು. ಹರಿಹರ ಬರೆದಂಥ ಚಿತ್ರ ಎಷ್ಟು ಚೆನ್ನಾಗಿದೆ ಅಂದರೆ, ಒಂದು ದಿವಸ ಬೇಸಿಗೆ ದಿವಸ ಕಾಡಿಗೆ ಹೋಗಿದ್ದಾನೆ ಮಾದಾರ ಚೆನ್ನಯ್ಯ. ಬರಿಗಾಲು ಹೋಗಿ ಕಾಡಲ್ಲಿ ಓಡಾಡಿ ಕಾಲಿ ಮುಳ್ಳು ಚುಚ್ಚಿಕೊಂಡು ಗಾಯ ಮಾಡಿಕೊಂಡು ಹೊರೆ ಹುಲ್ಲು ಹೊತ್ಕೊಂಡ್ಬಂದಿದ್ದಾನೆ. ಜಾಸ್ತಿ ಬಂದರೆ ಒಂದು ಸಲ ಊಟ ಜಾಸ್ತಿ ಬರುತ್ತಲ್ಲ ನನಗೆ ಅಂತ ಮಧ್ಯಾಹ್ನ ಬಂದ. ಲಾಯದಲ್ಲಿ ಹುಲ್ಲಿನ ಹೊರೆಯನ್ನು ಹಾಕಿದ. ಮನೆಗೆ ಬಂದ. ಬಸ್ ಒಳಗೆ ಹೋಗಿದ್ದಾನೆ, ನೀರಿಡಿಸಿ ಹೋಗಿದ್ದಾನೆ, ಹಸಿವೆಯಿಂದ ಕಂಗಾಲಾಗಿದ್ದಾನೆ. ಮನೆಗೆ ಬಂದು ಹೆಂಡತಿ ಹೇಳ್ದ, ತುಂಬ ಹಸಿವೆ ಆಗಿದೆ ನನಗೆ ಅಂತ. ಪ್ರೀತಿಯ ಹೆಂಡತಿ ಕಾಲು ತೊಳ್ಕೊಂಡು ಬಂದು ಕೂತಾಗ ಅಂಬಲಿ ಮಾಡಿದ್ದಾಳೆ. ಈ ಜೋಳದ ನುಚ್ಚಿನ ಅಂಬಲಿ ಮಾಡಿದ್ದಾರೆ. ಬಡವರಿಗೆ ಅದೇ ತಾನೇ, ಜೋಳದ ನುಚ್ಚಿನ ಅಂಬಲಿ ಮಾಡಿದ್ದಾಳೆ.
ಹಸಿದಿದ್ದಾನೆ, ಕಂಗಾಲಾಗಿದ್ದಾನೆ, ನೀರಿಡಿಸಿದ್ದಾನೆ, ಅಂಥ ಹೊತ್ತಲ್ಲಿ ಏನು ಕೊಟ್ಟರೂ ಅಮೃತ ಆಗಬೇಕು. ಅದ್ರ ಜೊತೆಗೆ ಪ್ರೀತಿ ಹೆಂಡತಿ ಕೊಟ್ಟ ಇನ್ನೂ ಸ್ವಲ್ಪ ಅಪ್ಯಾಯಮಾನವಾಗಿರಬೇಕು. ಆ ಅಂಬಲಿ ತೊಗೊಂಡ, ಕುಡ್ದ, ಒಂದೆರಡು ಗುಟ್ಟು ಕುಡ್ದ. ಎಷ್ಟು ರುಚಿಯಾಗಿದ್ದಿಲ್ಲ ಅನಿಸ್ಬಿಡ್ತು ಅವನಿಗೆ. ಇಷ್ಟು ರುಚಿಯಾದ ಅಂಬಲಿ ಭಗವಂತನಿಗೆ ಸರಿ, ನನಗಲ್ಲ ಇದು ಅಂದ. ನೋಡಿ ಎಷ್ಟು ಚೆನ್ನಾಗಿದೆ. 2 ಗುಟ್ಟು ಕುಡಿದ್ಬಿಟ್ಟಿದ್ದಾನೆ. ಕುಡಿದ್ಬಿಟ್ಟು ಇಷ್ಟು ರುಚಿಯಾದ ಅಮೃತ ಸಮವಾದಂಥ ಅಂಬಲಿಯನ್ನು ನನಗಲ್ಲ, ಇದು ಭಗವಂತನೇ ಕುಡಿಬೇಕು. ತೆಳಗಿಟ್ಟ, 2 ಕೈ ಜೋಡಿಸಿದ, ಆಕಾಶ ಕಡೆ ಮುಖ ಮಾಡಿ, ಪ್ರಭು ಬಂದುಬಿಡಪ್ಪ, ನೀನು ಇಂಥ ಅಂಬಲಿ ನಿನಗೆ ಸರಿ, ನಾನು ಕುಡಿಯೋದಿಲ್ಲ ಇದನ್ನು, ನೀ ಬಾ ನೀನು ದರ್ಶನ ಮಾಡಿ ನಾನು ಉದ್ಧಾರ ಮಾಡು ಅಂತ ಕೈ ಮುಗಿದು ಕಣ್ಣೀರು ಕರೆದಾಗ ಭಗವಂತ ಬಂದು ಕೂತನಂತೆ ಅವನ ಕಂಬಳಿ ಮೇಲೆ. ಅವನ ಕಂಬಳಿ ಮೇಲೆ ಕೂತು ಅವನ ಜೊತೆಗೆ ಕೂತು ಅವನ ಎಂಜಲಾದಂಥ ಅಂಬಲಿಯನ್ನು ಕುಡ್ದ ಅವನು ಅಂತ ಒಂದು. ಶಬರಿ ಎಂಜಲ್ ತಿನ್ನಲಿಲ್ವ ರಾಮ? ಹಾಗೆ ಮಾದಾರ ಚೆನ್ನಯ್ಯನ ಎಂಜಲದ ಅಂಬಲಿಯನ್ನು ಕೂಡಲ ಸಂಗಮ ದೇವ ಕುಡ್ದ, ಸಂತೋಷಪಟ್ಟ ಅಂತ. ಆ ಮಾತನ್ನು ಬಸವಣ್ಣವ್ರ ವಚನ ಎಷ್ಟು ಚೆನ್ನಾಗಿದೆ ಗೊತ್ತಾ? ನಡೆ ಚೆನ್ನ, ನುಡಿ ಚೆನ್ನ, ಪ್ರಮಥರೊಳಗೆ ಚೆನ್ನ, ಪುರಾತನರೊಳಗೆ ಚೆನ್ನ, ಚೆನ್ನಯ್ಯ ಬಲು ಚೆನ್ನ. ಬಸವಣ್ಣವ್ರಿಗೆ ಹ್ಯಾಟ್ಸ್ ಆಫ್ ಅನ್ನಬೇಕು. 12ನೇ ಶತಮಾನದಲ್ಲಿ 900 ವರ್ಷಗಳ ಹಿಂದೆ ಅವರಿಗೆ ಸಾಧಿಸಿದಂಥ ಕನ್ನಡ ಇವತ್ತು ನಮಗೆ ಸಾಧಿಸ್ತಾ ಇಲ್ಲ. ನಾವು ಬರೆದದ್ದು ನಮಗೆ ಅರ್ಥ ಆಗ್ತಾ ಇಲ್ಲ. ಬಸವಣ್ಣನ ಭಾಷೆ ಕಳಬೇಡ, ಕೊಲಬೇಡ, ಹುಸಿಯ, ನುಡಿಯ, ಒತ್ತಕ್ಷರ ಕೂಡ ಇಲ್ಲಲ್ರಿ. ಅದಕ್ಕಿಂತ ಸುಲಭ ಬರೋಕ್ಕೆ ಸಾಧ್ಯ ಇದೆಯಾ ಕನ್ನಡ? ಅದು ಹೇಗೆ ಆ ರಿದಮ್ ಹೇಗಿದೆ ನೋಡಿ. ನಡೆ ಚೆನ್ನ, ನುಡಿ ಚೆನ್ನ, ಪ್ರಮಥರೊಳಗೆ ಚೆನ್ನ, ಪುರಾತನರೊಳಗೆ ಚೆನ್ನ, ಚೆನ್ನಯ್ಯ ಬಲು ಚೆನ್ನ. ಸವಿ ನೋಡಿ ಅಂಬಲಿಯ, ತಾನು ಕುಡಿದಿದ್ದಾನೆ ಮೊದಲು, ಸವಿ ನೋಡಿ ಅಂಬಲಿಯ ರುಚಿಯಾಯಿತೆಂದು ಕೂಡಲ ಸಂಗಮನಿಗೆ ಸೈ ಎಂದು ಕೈ ತೆಗೆದ. ಅವನಿಗೆ ಸೈ, ಕೂಡಲ ಸಂಗಮನಿಗೆ ಸೈ ಅಂತ ಹೇಳಿ ರುಚಿ ನೋಡಿ ಅಂಬಲಿಯ ರುಚಿಯಾಯಿತೆಂದು, ಅಂಬಲಿ ತುಂಬ ರುಚಿಯಾಗಿದೆ ಅಂದ್ಕೊಂಡು ಕೂಡಲ ಸಂಗಮನಿಗೆ ಸೈ ಎಂದು ಕೈ ತೆಗೆದ. ತಾನು ಕುಡಿಲಿಲ್ಲ. ನಮ್ಮ ಚೆನ್ನ ಹಾಗೆ ಮಾಡಿದಾಗ ಏನಾಗಿತ್ತು ಗೊತ್ತಾ? ವೇದ ನಡುಗಿತ್ತು, ಶಾಸ್ತ್ರ ಕೆಳಗೆ ಜಾರಿತ್ತು, ಆಗಮಗಳು ಮೂಗು ಬಿಟ್ಟಿದ್ದವು. ಶಾಸ್ತ್ರಗಳಿಗೆ ಹೊಳಿಲಾರದಂಥ ಭಗವಂತ, ಆಗಮಗಳಿಗೆ ಸಿಗದಾದಂಥ ಭಗವಂತ, ಯಾವ ಶಾಸ್ತ್ರಗಳಿಗೆ ವೇದಗಳಿಗೆ ಸಿಗಲಾರದಂಥ ಭಗವಂತ ಇದ್ದಾನಲ್ಲ, ಯಾಕಾಗಿತ್ತು ಅಂದ್ರೆ ಆಗಮಕ್ಕೂ ಕೂಡ ಮೂಕವಾಗಿಬಿಟ್ಟುವಂತೆ. ಯಾಕಂದರೆ ನಮ್ಮ ಕೂಡಲ ಸಂಗಮ ದೇವ ಮಾದಾರ ಚೆನ್ನಯ್ಯನ ಮನೆಯಲ್ಲಿ ಅಂಬಲಿಯ ಕುಡಿದ ಕಾರಣ. ಮನೆಯಲ್ಲಿ ಅಂಬಲಿ ಕುಡಿದ್ನಲ್ಲ, ಅದಕ್ಕೆ ಶಾಸ್ತ್ರ ಗಾಬರಿ ಆಯಿತು. ಇಷ್ಟೊಂದು ಶಾಸ್ತ್ರಗಳು ನನ್ನಲ್ಲಿದೆ, ವೇದ ಇದೆ, ಆಗಮ ಇದೆ, ನಮಗೆ ಸಿಗಲಾರದಂಥವನು ಚೆನ್ನಯ್ಯನಿಗೆ ಹೇಗೆ ಸಿಕ್ಕ ಅಂತ ಆಶ್ಚರ್ಯಪಟ್ಟಂತೆ. ಯಾಕೆ ಸಿಕ್ಕ ಅಂದರೆ ಇದೆ, ಬರಿಯ ಸಂತೋಷದ ಅನುರಾಗ ರಸ ನಿಜ ಭಕ್ತಿ ಪರಮದ ಆಕರ್ಷೆಯದು ಮಂಕುತಿಮ್ಮ, ಆ ಪರಮ ಎಳ್ಕೊಂಡ್ಬಿಡ್ತದೆ ಅಂತ ಹೇಳಿ. ಅಂಥ ಅದ್ಭುತವಾದಂಥ ಭಕ್ತಿ ನಮಗೆ ಸಾಧ್ಯ ಇದೆಯಾ ಅಂತ. ಇಂಥ ಭಕ್ತಿ ಬರೋದು ಹೇಗೆ, ಈ ಭಕ್ತಿ ಬರೋದು ಹೇಗೆ ಅಂತ ಬರೀತಾರೆ ಪದ್ಯದಲ್ಲಿ. 810 810. ಬರೀ ಭಕ್ತಿ, ಬರೀ ಕರ್ಮ, ಬರೀ ತರ್ಕ ದೊರಕಿಸದು. ಭಗವಂತ ಸಿಗಬೇಕಾದ್ರೆ ಬರೀ ಭಕ್ತಿ, ಬರೀ ಕರ್ಮ, ಬರೀ ತರ್ಕ ದೊರಕಿಸದು. ಪರಮಾತ್ಮ ದರ್ಶನವ ಬೇಕದಕ್ಕೆ ತಪಸ್ಸು. ಪರಿಪೂರ್ಣ ಜೀವನಾನುಭವ ತಾಪದಿ ಮತಿಯು ಪರಿಪಕ್ವಲಾಗದು ಮಂಕುತಿಮ್ಮ. ಯಾವಾಗ ಪರಿಪಕ್ವ ಆಗ್ತದೋ, ಎಷ್ಟು ಮಾತು ತೂಕದ್ದಿದೆ ನೋಡಿ. ಪರಿಪೂರ್ಣ ಜೀವನ ಅನುಭವ ತಾಪದಿ ಮತಿಯು ಪಕ್ವವಾಗಲದು ದೊರೀತದೆ ಪರಮಾತ್ಮ ದರ್ಶನ. ಪರಿಪೂರ್ಣ ಜೀವನಾನುಭವ ಬೇಕು, ಜೀವನದ ಅನುಭವ ಬೇಕು, ಜೀವನದ ಮೂಸೆಯಲ್ಲಿ ಹೋಗಿ ಬರಬೇಕು. ಒಂದು ಮಣ್ಣು, ಒಂದು ಪಿಂಗಾಣಿ ಮೂಸೆ ಆಗಬೇಕಾದ್ರೆ ಎಷ್ಟು ಕಷ್ಟಪಡಬೇಕದು. ಆ ಮಣ್ಣನ್ನು ಹದ ಮಾಡಿ, ಸೂಸಿ, ಕಲ್ಲು ತೆಗೆದು, ಅದಕ್ಕೆಲ್ಲ ಔಷಧಿಗಳನ್ನು ಹಾಕಿ, ಅದನ್ನು ಒಲೆಯಲ್ಲಿಟ್ಟು ಬೇಯಿಸಿ ಹದ ಮಾಡಿದಾಗ ಮಾತ್ರ ಒಂದು ಪಿಂಗಾಣಿ ಆಗುವಂಥದ್ದು. ಒಂದು ಪಿಂಗಾಣಿ ಆಗೋದಕ್ಕೆ ಅಷ್ಟು ಪರಿಕ್ರಮ ಆಗಬೇಕಾದ್ರೆ ಒಂದು ಜೀವನ ಹದ ಆಗಬೇಕಾದ್ರೆ ಏನೇನಾಗಿರಬೇಕು ಅದು ಕೇಳ್ತಾರೆ. ಪರಿಪೂರ್ಣ ಜೀವನ ಅನುಭವ ತಾಪದಿ ಮತಿಯು ಬುದ್ಧಿ ಪರಿಪಕ್ವಲಾಗಲದು, ಅದೇ ತಪಸ್ಸು. ಬೇಕದಕ್ಕೆ ತಪಸ್ಸು. ಬರೀ ಭಕ್ತಿ, ಬರೀ ಕರ್ಮ, ಬರೀ ತರ್ಕ ದೊರಕಿಸದು ಪರಮಾತ್ಮ ದರ್ಶನವ. ಇದು ನಮಗೆ ಅರ್ಥ ಆಗಬೇಕು. ದೂರ್ವಾಸ ಆತಿಥ್ಯ ನಿಮಗೆ ನೆನಪಿದೆ, ಮಹಾಭಾರತದಲ್ಲಿ ಬರುವಂಥ ಪ್ರಸಂಗ. ದೂರ್ವಾಸರು ಬಂದರು, ಪರೀಕ್ಷೆ ಮಾಡೋದು ಬಂದದ್ದು, ಇವ್ರನ್ನ ತೊಂದರೆ ಕೊಡಬೇಕಂತೆ ಬಂದದ್ದು ಪರೀಕ್ಷೆಯನ್ನು. ಆ ದ್ರೌಪದಿ ಊಟ ಆದಮೇಲೆ ಬರಬೇಕು ಅಂತ ಬಂದರು. ಬಂದಾಗ ಧರ್ಮರಾಜನೇ ಅವನು. ಮನೇಲಿ ಅಡುಗೆ ಇದೆಯಾ ಇಲ್ಲ ಏನೋ ಕೇಳೋ ಪೈಕಿ ಅಲ್ಲ ಅವನು. ಬಂದವ್ರಿಗೆಲ್ಲ ಬಂದುಬಿಡು ಊಟಕ್ಕೆ ಅಂತ ಹೇಳೋದು. ವ್ಯವಸ್ಥೆ ಏನಿದೆ ನೋಡಿಲ್ಲ. ದ್ರೌಪದಿ ಬರೋ ಲಕ್ಷಣ ನೋಡಿ, ಕುಮಾರವ್ಯಾಸನ ಭಾರತ ನೋಡಬೇಕು. ಆಕೆ ಬರೋ ರೀತಿಯಲ್ಲೇ ಗೊತ್ತಾಯ್ತಂತೆ ಊಟ ಮುಗಿದಿದೆ ದ್ರೌಪದಿದು, ಏನು ಕೆಲಸ ಆಗಲ್ಲ ಅಂತ. ಅವಾಗೇನು ಮಾಡಬೇಕು? ಧೌಮ್ಯರು ಹೇಳ್ತಾರೆ, ಇನ್ನೇನು ಮಾಡೋಕ್ಕಾಗಲ್ಲ, ಕರೀರಿ, ಅವನಿದ್ದಾನಲ್ಲ ನಿಮಗೆ, ಅವನೇ ಸೇಫ್ ಡಿಪಾಸಿಟ್ ಲಾಕರ್, ನಿಮಗೆ ಏನು ಮಾಡಿದ್ರು ಅವನೇ ಪಾರು ಮಾಡಬೇಕು ನಿಮ್ಮನ್ನು, ಅವ್ನು ಕರೀರಿ ಅಂತ. ಭೀಮ ಕರಿತೀನಿ ಅಂದ, ಅರ್ಜುನ ಕರಿತೀನಿ ಅಂದ, ಹಾಗೆ ಮಾಡ್ತೀನಿ ಅಂದರು. ಧೌಮ್ಯರು ಹೇಳಿದರು, ನಿಮಗೆಲ್ಲ ಅನುಭವ ಆಗಿಲ್ಲೇನಪ್ಪ, ಈಗ
ನೀವೇನು ಕರೆಯೋಕ್ಕೆ ಹೋಗಬೇಡಿ, ಕರೀರಿ ಆಕೆನ, ದ್ರೌಪದಿನ ಕರೀರಿ, ಆಕೆನೇ ಸರಿ. ಯಾಕಂದ್ರೆ ನಿಜವಾಗ್ಲೂ ಪಕ್ವವಾದ ಜೀವನ, ಎಷ್ಟು ಅನುಭವ, ಎಷ್ಟು ಕಷ್ಟಪಟ್ಟಿದೆ ಜೀವ. ಅದು ಬೆಂಕಿಯ ವೇದಿಕೆಯಲ್ಲಿ ಬಂದಂಥ ದ್ರೌಪದಿ, ಅಗ್ನಿಪುತ್ರಿ ಆಕೆ, ಎಷ್ಟು ಕಷ್ಟಪಟ್ಟಲು, ಎಷ್ಟು ನೋವು ಪಟ್ಟಿರ್ಬೇಕು ಆಕೆ. ಯಾರ್ಯಾರ ಮನೆ ಕಾಲಾಳಾಗಿ ದುಡಿದು ಅಷ್ಟೆಲ್ಲ ಒದ್ದಾಡದಂಥ ಹೆಂಗಸು ಆಕೆ ಬಂದರೂ ಸರಿ. ಆಕೆ ಬಂದು ಕರೆದಾಗ ತಕ್ಷಣ ಬಂದ ಭಗವಂತ ಅಂತ. ಜೀವನ ಅನುಭವ ಪಕ್ವ ಆದಾಗ ಮಾತ್ರ ಭಗವಂತ ತಕ್ಷಣ ಬರ್ತಾನೆ, ಉಳಿದವ್ರಿಗೆ ಬರೋಲ್ಲ. ದೂರ್ವಾಸರು ಕೃಷ್ಣ ಬರ್ತಾನೆ, ಒಂದು ಕತೆ ಗೊತ್ತು ನಮಗೆ, ಅಗಳು ತೊಗೊಂಡ ತಕ್ಷಣ ಹೊಟ್ಟೆ ತುಂಬ್ತೊಂದು ಅಂತ ಹೇಳ್ತಾನೆ. ದೂರ್ವಾಸರಿಗೆ ಗೊತ್ತಾಯಿತು, ಬಂದನೇ ಭಗವಂತ. ಆ ಕುಮಾರಸ್ ಭಾರತ ಕೇಳಬೇಕು, ಅದ್ಭುತ. ಬಂದನೇ ಭಗವಂತ ಬಂದ ಅಂತ ಗೊತ್ತಾಗ್ಬಿಡ್ತು, ಅಲ್ಲೇ ಕೂತಲ್ಲೇ ಅವರಿಗೆ ಹೊಟ್ಟೆ ತುಂಬ್ತಲ್ಲ. ಯಾಕೊಂದು ಹೇಳ್ತಾರೆ, ಬೇರು ನೀರುಂಡಾಗ ತಣಿಯವೇ ಮರದ ಶಾಖೋಪಶಾಖೆಗಳು. ಪ್ರತಿಯೊಂದು ಎಲೆ ತುದಿಗೆ ನೀರು ಹಾಕಬೇಕಾಗಿಲ್ಲ, ನೀವು ಬೇರಿಗೆ ನೀರು ಹಾಕಿಬಿಟ್ರೆ ಸಾಕು. ಬೇರು ನೀರು ಉಂಡಾಗ ತಣಿಯವೇ ಮರದ ಶಾಖೋಪಶಾಖೆಗಳು. ಎಲ್ಲ ಕಡೆ ನೀರು ಹೋಯ್ತಲ್ಲ, ಹಾಗೆ ಕೃಷ್ಣ ಒಂದು ಅಗಳು ತೊಗೊಂಡು ಹೊಟ್ಟೆ ತುಂಬಿತು ಅಂದಾಗ ನಮ್ಮದೆಲ್ಲ ತುಂಬಲಿಲ್ವೇ ಅಂತ ಹೇಳಿ, ಆ ಪರಿಪೂರ್ಣ ಜೀವನಾನುಭವ ತಾಪದಿ ಮತಿ ಪಕ್ವಾದಾಗ ಮಾತ್ರ ಆಗುತ್ತೆ. ಆ ಪಕ್ವತೆ ಅನ್ನುವಂಥ ಪದ ಭಾಳ ಮುಖ್ಯ. ಎಷ್ಟೋ ಸಲ ಜೀವನದಲ್ಲಿ ನೋವು ಬರ್ತದೆ ನಮಗೆ, ನೋವು ಬಂದಾಗ ಕಷ್ಟ ಬರುತ್ತೆ. ಕಷ್ಟ ಬಂದಾಗಲೇ ಒಂದು ಕತೆ ಬರೆದಿದ್ದೆ ಹಿಂದಕ್ಕೆ ನಾನು, ಪಿಂಗಾಣಿ ಆಗೋದು ಹೇಗೆ ಅಂತ ಬರೆದಿದ್ದೆ. ಎಷ್ಟು ಒದ್ದಾಡಿ ಹೋಗುತ್ತೆ, ಅದು ಎಲ್ಲಿ ಹಾಕಿದ್ರಪ್ಪ, ನಾನು ಎಷ್ಟು ಕುಟ್ತೀರಿ ನನ್ನ, ಒದ್ದಾಡ್ತೀರಿ ಅಂತ ಅನಿಸುತ್ತೆ. ಅದು ಕುಟ್ಟೋದು ನಮ್ಮನ್ನು, ಒದ್ದಾಡಿಸೋದು ಚೆನ್ನಾಗಾಗಲಿಕ್ಕೆ, ಚೆನ್ನಾಗಾಗಲಿ ಅಂತ ಮಾಡಿದಂಥದ್ದು. ಹಾಗೆ ಪಕ್ವಾದಾಗ ಮಾತ್ರ ಮ್ಯಾಕ್ಸಿಮ್ ಗಾರ್ಕಿ ಬರೀತಾನೆ, ರಷ್ಯನ್ ಫಿಲಾಸಫರ್ ಮ್ಯಾಕ್ಸಿಮ್ ಗಾರ್ಕಿ ಬರೀತಾನೆ, ಗಾಡ್ಸ್ ಬ್ಲೆಸ್ಸಿಂಗ್ಸ್ ಪರ್ಮಿಯೇಟ್ ಥ್ರೂ ದಿ ಕ್ಲೌಡ್ಸ್ ಆಫ್ ಮಿಸರಿ ಅಂತ. ಭಗವಂತನ ಕೃಪೆಯ ಕಿರಣಗಳು ನಮ್ಮ ಕಷ್ಟಗಳ ಮೋಡಗಳ ಮಧ್ಯದಲ್ಲಿ ತೂರಿ ಬರ್ತವೆ ಅಂತ. ಗಾಡ್ಸ್ ಬ್ಲೆಸ್ಸಿಂಗ್ಸ್ ಪರ್ಮಿಯೇಟ್ ಥ್ರೂ ದ ಕ್ಲೌಡ್ಸ್ ಆಫ್ ಮಿಸರಿ ಅಂತ. ಹಾಗೆ ಕಷ್ಟ ಬಂದಾಗಲೇ ಒಂದು ಕತೆ ಹಿಂದಕ್ಕೆ ಹೇಳಿದ್ದೆ, ಪುನರಾವರ್ತಿ ಆದರೂ ಅಡ್ಡಿ ಇಲ್ಲ ಅಂತ ಹೇಳಬೇಕು ಅಂದ್ಕೊಂಡಿದ್ದೇನೆ ಇವತ್ತು ನಾನು. ಯಾದವಾರ್ಯರ ಕಥೆ, ಅದ್ಭುತ ಕಥೆ ಅದು, ನನಗಂತೂ ಕಲಿಕಿದಂಥ ಕಥೆ ಅದು. ಯಾದವಾರ್ಯರಿದ್ದರು, ಅತ್ಯಂತ ಸಾತ್ವಿಕರು, ಒಂದು ಗುರುಕುಲ ನಡೆಸ್ಕೊಂಡಿದ್ದರು. 25-30 ಜನ ಮಕ್ಕಳು ಮನೇಲಿ ಓದಬೇಕು, ವೇದ ಪಾರಾಯಣ ಮಾಡ್ತಾಯಿದ್ರು. ಗುರುಗಳಿಗೆ ಮನೆ ಕಡೆ ಜವಾಬ್ದಾರಿ ಇಲ್ಲ, ಹೇಗೋ ನಡೀತಾ ಇತ್ತು. ಭಗವದ್ಗೀತೆ ಅವ್ರ ಮೆಚ್ಚಿನ ಗ್ರಂಥ. ಶಿಷ್ಯರಿಗೆ ಪಾಠ ಹೇಳ್ತಾ ಅವ್ರ ಅತ್ಯಂತ ಪ್ರಿಯವಾದಂಥ ಶ್ಲೋಕ, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಗ್ಯಾರಂಟಿ ಕೊಟ್ಟಿದ್ದಾನೆ ಭಗವಂತ. ನಂಬ್ಕೊಂಡಿದ್ದವರು ಹಾಗೆ ಜೀವನ ನಡೀತಾ ಇತ್ತು. ಇವರು ಯಾವಾಗಲೂ ಪಂಡಿತರು, ಗುರುಕುಲ ನಡೆಸೋರು ಬಡತನದಲ್ಲೇ ಇರಬೇಕಾದದ್ದು, ಶ್ರೀಮಂತಿಕೆ ಬರೋಲ್ಲ. ಪ್ರಸಂಗ ಹೇಗೆ ಬಂತು ಅಂದರೆ, ಮನೆಯಲ್ಲಿ ಒಂದು ಕಾಳು ಅಕ್ಕಿ ಇಲ್ಲ, ಅಷ್ಟು ಮಕ್ಕಳು ನೋಡ್ಕೋಬೇಕಲ್ಲ. ಹೆಂಡತಿ ಭಾಳ ದೊಡ್ಡ ಸಾಧ್ವಿ, ಹಲ್ಲು ಕಚ್ಚಿ ಜೀವನ ಮಾಡಿದವಳು ಇಂಥವ್ರ ಜೊತೆಗೆ. ಒಂದು ಸಲ ಬಂದು ಹೇಳಿದ್ಲಂತೆ, ನಾನು ನಿಮ್ಗೆ ಹೇಳಬಾರ್ದು, ನಿಮ್ಮ ಜಗತ್ತಲ್ಲೇ ಇದ್ದೀರಿ ನೀವು, ಆದರೆ ಏನು ಗತಿ ಇಲ್ಲ ನನಗೀಗ. ನಾವು ಹೇಗೋ ಉಪವಾಸ ಇರೋದು ಅಭ್ಯಾಸ ಆಗಿ ಹೋಗಿದೆ ನಮ್ಮಿಬ್ಬರಿಗೂ ಇರೋದಕ್ಕೆ. ಆ ಮಕ್ಕಳಿಗೆ ಏನು ಹಾಕಲಿ, ಒಂದಿಷ್ಟು ಗಂಜಿ ಮಾಡಿ ಹಾಕೋಕೆ ಏನಿಲ್ಲ ನಮ್ಮ ಮನೇಲಿ, ಪೂರ ಖಾಲಿ ಏನೂ ಇಲ್ಲ. ಆ ಮಕ್ಕಳಿಗೆ ಏನು ಹಾಕಲಿ ಊಟಕ್ಕೆ ನಾನು? ನಿಮಗೆ ಇಷ್ಟೊಂದು ಜನ ಪರಿಚಯದವರಿದ್ದಾರೆ, ಶಿಷ್ಯರಿದ್ದಾರೆ, ಹೋಗಿ ಕೇಳ್ಕೊಂಬರ್ಬಾರ್ದೆ, ಸಾಲಾದರೂ ಇಸ್ಕೊಂಬರ್ಬಾರ್ದೆ ಒಬ್ಬರಿಗೆ ಅಂತ ಕೇಳಿದ್ಲಂತೆ. ಅವ್ರು ಎಂದೂ ಅದುವರೆಗೆ ಕೇಳಿದವರಲ್ಲ, ಯಾರಿಗೂ ಕೈ ಚಾಚಿದವರಲ್ಲ. ಸಂಕಟ ಆಗ್ಬಿಡ್ತು. ಆವಾಗ ಭಗವದ್ಗೀತೆ ತೆಗೆದ್ರು, ಆ ಪದ್ಯ ಬರೆದಿತ್ತಲ್ಲ, ಅನನ್ಯಾಶ್ಚಿಂತಯಂತೋಮ ಅಂತ. ತಮ್ಮ ಮಸಿ ಇತ್ತಲ್ಲ, ಕೆಂಪು ಮಸಿ, ಅದರಿಂದ ಅಡ್ಡ ಗೆರೆ ಹಾಕಿಬಿಟ್ರು ಅದ್ರ ಮೇಲೆ. ಸುಮ್ಮನೆ ಮಾತಾಡ್ತೀಯ ನೀನು, ಯೋಗಕ್ಷೇಮಂ ವಹಾಮ್ಯ ಅಂತ ಮಾಡಲಿಲ್ಲ ನೀನು ಅಂತ ರೋಷ ಬಂದಿರಬೇಕು. ಆ ಶ್ಲೋಕದ ಮೇಲೆ ಅಡ್ಡ ಗೆರೆ ಎರೆದ್ರು, ಹೆಗಲ ಮೇಲೆ ಶಾಲ್ ಹಾಕ್ಕೊಂಡ್ರು, ಹೊರಗೆ ಹೋದ್ರು ಮನೆಯಿಂದ. ಹೆಂಡತಿ ಅಂದ್ಕೊಂಡ್ರು ಕೇಳೋಕ್ಕೆ ಹೋಗಿರ್ಬೇಕು ಯಾರನ್ನೋ ಏನಾದರೂ ಅಂತ. ಇವ್ರು ಕೇಳೋ ಸ್ವಭಾವನೇ ಅಲ್ಲ. ಒಂದು ಅಂಗಡಿಗೆ ಹೋದರು, ದೊಡ್ಡ ಶೆಟ್ರು. ಅವ್ರು ನಮಸ್ಕಾರ ಕೂತ್ಕೊಳ್ಳಿ, ಏನೋ ಬೇಕಾಗಿತ್ತಾ ಮನೆಗೆ ಸಾಮಾನು, ಪಾಪ ಒಳ್ಳೆಯವರು, ಸಾಮಾನು ಬೇಕಾಗಿತ್ತಾ ಕಳಿಸ್ಕೊಡ್ಲಾ ಅಂದರು. ಏನಿಲ್ಲಪ್ಪ ಚೆನ್ನಾಗಿದ್ದೀರಾ, ಕೇಳ್ಕೊಂಡು ಹೋಗೋಕ್ಕೆ ಬಂದೆ ಅಂದರು. ಕೇಳೋ ಸ್ವಭಾವ ಇಲ್ಲಲ್ಲ. ಕೊನೆಗೆ ಊರು ಹೊರಗೆ ಒಂದು ಗುಡಿಯಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ರು. ಮನೆಗೆ ಹೋಗಿ ಏನು ಮುಖ ತೋರಿಸ್ಲಿ ಹೆಂಡ್ತಿಗೆ, ಮಕ್ಕಳಿಗೆ ಏನು ತೋರಿಸ್ಲಿ ಮುಖ, ಊಟ ಇಲ್ಲ ಅವ್ರಿಗೆ ಏನು ಮಾಡ್ತಾರೆ, ಹಾಗೆ ಕೂತ್ಬಿಟ್ರು. ದೀನಾಗಿ ಅಳ್ತಾ ಇದ್ರು ಗುಡಿಯಲ್ಲಿ ಕೂತ್ಕೊಂಡು, ಭಗವಂತ ನನ್ನ ಕೈ ಬಿಟ್ಬಿಟ್ಟಲ್ಲ ಇವತ್ತು ನೀನು ಅಂಥೇಳಿ. ಮಧ್ಯಾಹ್ನ 3-4 ಆಗಿರಬೇಕು. ಆಯ್ತು ಇನ್ನೇನು ಮಾಡಿದಾಳು ಹೆಂಡ್ತಿ ನೋಡೋಣ ಅಂತ ಮನೆಗೆ ಬಂದರು. ಮನೆ ಹತ್ತಿರ ಬರ್ಬೇಕಾದ್ರೆ ಘಮ ಘಮ ವಾಸನೆ ಬರ್ತಾಯಿದೆ ಅಡುಗೆದು. ಏನು ಹೆಂಡ್ತಿ ಹೊರಗೆ ಬಂದರು. ಎಲ್ಲಿ ಹೋಗಿದ್ರಿ ನೀವು, ಬೆಳಗ್ಗೆಯಿಂದ ಹುಡುಕ್ಸ್ತಾ ನಿಮ್ಮನ್ನು, ಹುಡುಗರು ಹೋದ್ರು ಹುಡ್ಕೊಂಬಂದ್ರು, ಸಿಗಲೇ ಇಲ್ಲ, ಎಲ್ಲಿ ಹೋಗಿದ್ರಿ ನೀವು ಅಂತ. ಯಾಕೆ? ಅಲ್ಲಿ ಮಕ್ಕಳಿಗೆಲ್ಲ ಊಟ ಆಯ್ತು ಅವ್ರದ್ದೆಲ್ಲ, ನಾನು ಕಾಯ್ತಾ ಇದ್ದೆ ನಿಮಗೋಸ್ಕರ, ಬನ್ನಿ ಊಟ ಮಾಡೋಣ ಅಂತ. ಸಾಮಾನು ಯಾರು ತಂದು ಕೊಟ್ಟರು, ಎಲ್ಲಿದ್ದು ಬಂತು ಅಂತ ಕೇಳಿದ್ರಂತೆ. ಆಕೆ ಹೇಳಿದಂತೆ, ಏನು ನಿಮಗೆ ಗೊತ್ತಿಲ್ವಾ, ನೀವೇ ಹೇಳಿದ್ರಂತೆ. ಎಷ್ಟು ಸಾಮಾನು ಕಳಿಸೋದು ಅದನ್ನು, ಇನ್ನು 6 ತಿಂಗಳಿಗೆ ಆಗೋಷ್ಟು ಸಾಮಾನು ಬಂದಿದೆ ನನಗೆ ಮನೇಲಿ, ಆ ಹುಡುಗ ತಂದು ಕೊಟ್ಟ. ಆದರೆ ನೀವು ಹಂಗೆ ಮಾಡಬಾರ್ದಾಗಿತ್ತು ಆ ಹುಡುಗನಿಗೆ ಅಂದ್ರಂತೆ.
ಯಾವ ಹುಡುಗ ಅಂದರು ಅವರು. ಯಾವ ಹುಡುಗ? ನಾನೇನು ಮಾಡಿದ್ದೀನಿ? ಅಲ್ಲ, ನೀವಿಷ್ಟು ನಿಷ್ಕರುಣೆ ಅಂತ ಅಂದ್ಕೊಂಡಿರಲಿಲ್ಲ. ಯಾವತ್ತು ನಿಮ್ಮಲ್ಲಿ ಭಾಳ ಪ್ರೀತಿ ನಿಮಗೆ. ಆ ಹುಡುಗನಿಗೆ ಹಾಗೆ ಮಾಡಬೇಕಾ? ಎಲ್ಲ ಸಾಮಾನು ತಂದು ಇಟ್ಟು ಜೋಡಿಸಿ ಹೋದ ಹುಡುಗ ಮಾತೇ ಆಡ್ತಿರ್ಲಿಲ್ಲ. ಯಾಕಪ್ಪ ಮಾತಾಡಲ್ಲ ಅಂತ ಕೇಳಿದೆ. ಅವನ ಬಾಯಿ ತೆಗೆದ್ರೆ ಬಾಯಿ ತುಂಬ ರಕ್ತ, ನಾಲಿಗೆ ಕತ್ತರಿಸೋಗಿದೆ ಅವನು ನಾಲಿಗೆ ಕತ್ತರಿಸಿ ರಕ್ತ ಬರ್ತಾಯಿದೆ, ಬಾಯಿ ತುಂಬ್ಕೊಂಡ್ಬಿಟ್ಟಿದೆ ರಕ್ತ. ಅವ್ನು ಮಾತಾಡೋಕ್ಕಾಗ್ತಾಯಿಲ್ಲ. ಯಾಕೋ ಏನಾಯಿತು ಅಂತ ಕೇಳಿದೆ. ಇಲ್ಲಮ್ಮ, ತಪ್ಪು ನಂದು, ತಂದು ಹಾಕಬೇಕಾಗಿತ್ತಲ್ಲ ಸಾಮಾನು, ಮರೆತುಬಿಟ್ಟೆ ನಾನು. ಅದಕ್ಕೆ ಯಜಮಾನ್ರಿಗೆ ಕೋಪ ಆಗಿ ನಾಲಿಗೆ ಕೊಯ್ದುಬಿಟ್ಟಿದ್ದಾರೆ ನಂದು ಅಂತ ಹೇಳಿದಂತೆ. ತಕ್ಷಣ ಗೊತ್ತಾಯಿತು ಯಾದವಾರ್ಯರಿಗೆ ಇದು ಯಾರು ಮಾಡಿದ್ದು ಅಂತ. ಒಳಗೆ ಬಂದು ಮತ್ತು ಭಗವದ್ಗೀತೆ ತೆಗೆದು ಐತಲ್ಲ ಅನನ್ಯ ಚಿಂತೆ ಎಂತೋಮ್ಮ ಆ ಹೊಡೆದು ಹಾಕಿದ್ದನ್ನು ಅಳಿಸೋಕೆ ಪ್ರಯತ್ನ ಮಾಡಿದರು. ಆಗಲಿಲ್ಲ. ಮತ್ತೊಂದು ತಾವೇ ಕೈಲೇ ಬರೋದ್ರಂತೆ. ಗೊತ್ತಪ್ಪ ನನಗೆ ಯೋಗಕ್ಷೇಮ ಮಹಾಮ್ಯಂ ನಡೆಸ್ತೀಯ ನೀನು ಅಂತ. ಇದು ಬರೋದು ಯಾವಾಗ ಗೊತ್ತಾ? 6 ತಿಂಗಳು ಸಾಮಾನು ಬರೋದು ದೊಡ್ಡದಲ್ಲ, ಆ ಭಗವತ್ ಕೃಪೆ ಬರುತ್ತಲ್ಲ ಅದು ಬರೋದು ಪರಿಪಕ್ವವಾಗಲ್ಲದು ಮಂಕುತಿಮ್ಮ ಅಂತ. ಆ ಪರಿಪಕ್ವ ಆದಾಗ ಮಾತ್ರ ಬರುವಂಥದ್ದು, ಇದ್ರೆ ಬರೋದಲ್ಲ ಅದು. ಅಂಥ ಅನನ್ಯ ಭಕ್ತಿ ನಮಗೆ ಬರಬೇಕಾದ್ರೆ ನಾವೇನು ಮಾಡಬೇಕು ಅಂತ. ಅಂಥ ಭಕ್ತಿ ನಮಗೆ ಬರಬೇಕಾದ್ರೆ ಏನು ಮಾಡಬೇಕು, ಆ ಉಪಾಯ ಯಾವುದು ಅಂತ ಹೇಳ್ತಾರೆ. ಮುಂದೆ ಪದ್ಯ ಭಾಳ ಚೆನ್ನಾಗಿರೋದು. 492 492. ಬಹಿರಂತರೈಕ್ಯವನ್ನು ನೆನಪಿಗಾಗಿಸಲೆಂದು ವಿಹಿತಂ ಆಚಮನ ಅರ್ಘ್ಯ ಪೂಜೆ ನೈವೇದ್ಯ. ಗುಹೆ ಒಳಗಣದ ಹೊರಗಣದ ಕೂಡಿಸುವ ಉಪಾಯ ಸಹಭಾವ ಒದಕೆ ಸರಿ ಮಂಕುತಿಮ್ಮ. ಒಂದು ಪೇಜ್ ಬರೆಯೋಕ್ಕಾಗದನ್ನು 4 ಸಾಲಲ್ಲಿ DVG ಕತ್ತರಿಸಿ ಇಟ್ಬಿಡ್ತಾರಲ್ಲ, ಶಿಲ್ಪ ಕಟ್ಟಿಬಿಡ್ತಾರೆ. ಬಹಿರಂತರೈಕ್ಯವನ್ನು ಹೊರಗಿರೋದನ್ನು ಬಹಿರ್ ಅಂತರ, ಒಳಗೆ ಹೊರಗೆ ಇರುವಂಥದ್ದನ್ನು ಅದರೊಳಗೆ ಐಕ್ಯ ಸಾಧಿಸಬೇಕು ಅಂತ ನೆನಪಿಡಬೇಕಾದದ್ದು ನಾವು. ಭಗವಂತ ಹೊರಗೂ ಇದ್ದಾನೆ, ಒಳಗೂ ಇದ್ದಾನೆ. ಅಂತರ್ಬಹಿಷ್ಯ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಹೊರಗೆ ಒಳಗೆ ಇದ್ದಾನೆ ಅನ್ನೋದು ನೆನಪಿಗೆ ಆಗಿಸಲೆಂದು ನೆನಪು ಮಾಡೋದಕ್ಕೆ ಅಂತ ಹೇಳಿ ವಿಹಿತಂ ಮಾಡಬೇಕಾದದ್ದೇ ಯಾವುದು? ಆಚಮನ ಅರ್ಘ್ಯ ಪೂಜೆ ನೈವೇದ್ಯ. ಇದನ್ನು ಮಾಡಬೇಕಾದದ್ದು. ಪೂಜೆ ಮಾಡೋದು ಎದಕ್ಕೆ ಅಂತಂದರೆ ಹೊರಗಿರೋದನ್ನು ಪರಿಚಯ ಮಾಡೋದಕ್ಕೆ. ಹೊರಗಿರೋದೇ ಒಳಗಿರೋದಪ್ಪ ಅಂತ ತೋರಿಸೋದಕ್ಕೆ. ನೀವೇ ನೀರಿಟ್ಕೊಂಡು ಇರ್ತೀರಿ, ಥಾಲಿಯಲ್ಲಿ ನೀರಿಟ್ಕೊಂಡು ಅಭಿಷೇಕ ಮಾಡ್ತೀರಿ, ಮರುಕ್ಷಣದಲ್ಲಿ ಅದನ್ನು ತೀರ್ಥ ತಗೊಳ್ಳಿ ಅಂತ ಕೊಡ್ತೀರಿ. ನೀರು ತೀರ್ಥ ಆಗತ್ತೆ, ಅದೇ ಬೇಯಿಸಿದ ಅನ್ನ ಪ್ರಸಾದ ಆಗತ್ತೆ. ಆಮೇಲೆ ಅನ್ನ ಅನ್ನೋಲ್ಲ, ಅದಕ್ಕೆ ಪ್ರಸಾದ ಅಂತೀವಿ. ಯಾವಾಗ ಅರ್ಪಣೆ ಮಾಡ್ಕೋತೀರೋ, ಅರ್ಪಣೆ ಮಾಡಿಕೊಂಡಾಗ ನೀರು ತೀರ್ಥ ಆಗ್ತದೆ, ಅನ್ನ ಪ್ರಸಾದ ಆಗ್ತದೆ. ಅರ್ಪಣೆಯಿಂದಾಗಿ ಆಗುವಂಥದ್ದು. ಅದಕ್ಕೆ ಹೇಳಬೇಕಾದದ್ದು ಹೊರಗಿರೋದೇ ಒಳಗಿದೆಯಪ್ಪ, ಒಳಗಿರೋದೇ ಹೊರಗಿದೆ ಅಂತ. ಈ ಮಾತು ಹೃದಯ ಕುಹರ ಮಧ್ಯೆ ಕೇವಲಂ ಬ್ರಹ್ಮ ಮಾತ್ರಂ ಅಂತ ಹೇಳ್ತೀವಿ. ಹೃದಯದ ಗುಹೆಯೊಳಗೆ ಭಗವಂತ ಕೂತಿದ್ದಾನೆ ಅಂತ. ಅದಕ್ಕೆ ಪದ ಹೆಂಗೆ ಉಪಯೋಗಿಸಿದ ನೋಡಿ ಅದನ್ನು. ಗುಹೆ ಒಳಗಣದ ಹೊರಗಣದ ಕೂಡಿಸು ಉಪಾಯ. ಒಳಗಡೆ ಗುಹೆಯೊಳಗೆ ಭಗವಂತ ಇದ್ದಾನೆ, ಬರೀ ಒಳಗಡೆ ಇಲ್ಲ, ಅವನು ಹೊರಗಡೆನೂ ಇದ್ದಾನೆ. ಗುಹೆಯ ಒಳಗಣದ ಹೊರಗಣದ ಕೂಡಿಸುವ ಉಪಾಯ ಈ ಪೂಜೆ. ಭಾಳ ಮುಖ್ಯವಾದದ್ದು ಈ ಪೂಜೆಗಳನ್ನು. ಈ ಪೂಜೆ ಮಾಡೋ ಉದ್ದೇಶ ಇಷ್ಟೇ, ಒಳಗೂ ಹೊರಗೂ ಅವನೇ ಇದ್ದಾನೆ ಅಂತ ಮಾಡಿಕೊಂಡು ಐಕ್ಯವನ್ನು ಸಾಧನೆ ಮಾಡುವಂಥದ್ದು. ಅದಕ್ಕೋಸ್ಕರ ಮಾಡಬೇಕು. ಮಾಡಬೇಕಾದ್ರೆ ಒಂದು ಕಂಡೀಷನ್ ಇದೆ, ಸಹಭಾವ ಒದಕೆ ಸರಿ ಮಂಕುತಿಮ್ಮ. ಬರೀ ಪೂಜೆ ಮಾಡಿ ಗಂಟೆಯಾಗಿ ಪಕ್ಕದ ಮನೆಯವ್ರು ಕೇಳಿಸಿದ್ರೆ ಸಾಲದು. ಪಕ್ಕದ ಮನೆಯವ್ರು ಕೇಳ್ತಿರ್ತಾರೆ, ಪೂಜೆ ಆಯಿತು ಅನಿಸುತ್ತೆ, ಗಂಟೆ ಕೇಳಿಸ್ತು. ಕೇಳಿಸಿದಷ್ಟೇ, ಇವರಿಗೆ ಕೇಳಿಸ್ತಿಲ್ಲ, ಗಂಟೆ ಬಾರಿಸಿದವರಿಗೆ. ಕೆಲವ್ರು ನೋಡ್ಬೇಕು, ಗಂಟೆ ಬಾರಿಸ್ಕೊಂಡು ಕೇಳ್ತಿರ್ತಾರೆ, ಎಲೆ ಹಾಕ್ಬಿಡು ಹೊತ್ತಾಯಿತು. ಅದು ಸಹಭಾವ ಬರಲಿಲ್ಲ. ಸಹಭಾವ ಬರಬೇಕಾದ್ರೆ ಹೊರಗಿಂದು ಒಳಗಿಂದು ಐಕ್ಯ ಆಗಬೇಕಾದ್ರೆ ಅದು ಭಾಳ ಕಂಡೀಷನಲ್ಲಿದೆ. ಅದು ಇದನ್ನು ಎರಡೂ ಕೂಡಿಸೋ ಉಪಾಯ ಯಾವಾಗಂದರೆ ಸಹಭಾವ ಒದಕೆ. ಆ ಸಮಾನವಾದಂಥ ಭಾವನೆ ಬಂದಾಗ ಮಾತ್ರ ಪೂಜೆಗೆ ಅರ್ಥ. ಇದ್ರ ಬರೀ ಆಚಾರ ಆಡಂಬರ ಆಗಿ ಓದ್ಕೊಳ್ಳುತ್ತೆ. ಅದಾದಾಗ ಮಾತ್ರ ಆ ಅನನ್ಯ ಭಕ್ತಿ ಬರೋಕ್ಕೆ ಸಾಧ್ಯ. ಮೊನ್ನೆ ನಾನು ಹೇಳಿದೆ, ಒಬ್ಬ ಸೂಫಿ ಬಂದಿದ್ದ ನನ್ನ ಜೊತೆಗೆ ಅಂತ. ಅವನು ಹಾಡ್ತಿರ್ಬೇಕಾದ್ರೆ ಕಣ್ಣಲ್ಲಿ ನೀರು ಸುರಿತಾ ಇರಬೇಕು. ನನಗೆ ಅಷ್ಟೋ ಅನಿಸಿದ್ದು, ಅವನು ಹಾಡಬೇಕಾದ್ರೆ ನನಗೆ ಕಾಣಿಸ್ತಾ ಇರಲಿಲ್ಲ. ಅವನಿಗೆ ಏನೋ ಕಾಣಿಸ್ತಿರ್ಬೇಕಲ್ಲ, ಯಾವುದೋ ಒಂದು ಭಗವತ್ ಶಕ್ತಿ ಕಾಣಿಸ್ತಿರ್ಬೇಕಲ್ಲ ಅವನಿಗೆ. ಆ ತಾದಾತ್ಮ್ಯತೆ, ಆ ಸಹಭಾವ ಬಂದಾಗ ಮಾತ್ರ ಪೂಜೆಗೆ ಅರ್ಥ ಇದೆ. ಇಲ್ಲದೇ ಬರೀ ಆಡಂಬರ ಆಚಾರ ಆಗಿ ಹೋಗ್ತದೆ. ಆ ಎರಡೂ ಬರಬೇಕು. ಕಷ್ಟ ಬರಬೇಕದು. ಎರಡೂ ಮಾಡಿ ಸೇರಿಸ್ಕೊಳ್ಳೋದಾದರೆ, ಸಹಭಾವ ಬಂದರೆ ಮಾತ್ರ ಆ ಅಂತರೈಕ್ಯವನ್ನು ನೆನಪಿ ಮಾಡೋದಕ್ಕೋಸ್ಕರ ಪೂಜೆ ಮಾಡಿದ್ದೀವಿ ಅಂತ. ಇದನ್ನೇ ಮಾತನ್ನು ಇನ್ನೊಂದು ಕಡೆ DVG ಹೇಳ್ತಾರೆ. ದೇವ ಮಂದಿರ ಭಜನೆ ಪೂಜೆ ಪ್ರಸಾದಗಳು ಜೀವನದ ಅಲಂಕಾರ ಮನಸ್ಸಿನುದ್ಧಾರ. ಭಾವವಂ ಕ್ಷುಲ್ಲ ಜಗದಿಂ ಬಿಡಿಸಿ ಮೇಲ್ವೈವವು ಆವುದಾದೊಡವಳಿತು ಮಂಕುತಿಮ್ಮ. ಏನಾರು ಮಾಡ್ಕೊಂಡು ಹೋಗಪ್ಪ ನೀನು. ದೇವ ಮಂದಿರ, ಭಜನೆ, ಪೂಜೆ, ಪ್ರಸಾದ ಇಲ್ಲ. ಏನು ಗೊತ್ತಾ, ಇದು ಜೀವನದ ಅಲಂಕಾರ. ಜೀವನಕ್ಕೊಂದು ಅಲಂಕಾರ ಕೊಡುವಂಥವು. ಮನಸ್ಸಿನ ಉದ್ಧಾರ.
ಮನಸ್ಸನ್ನು ಉದ್ಧಾರ ಮಾಡುವಂಥವು. ಅವೇನು ಮಾಡ್ತದೆ ಪೂಜೆ ಮಾಡುವಾಗ? ಭಾವವಂ ಕ್ಷುಲ್ಲ ಜಗದೆಂ ಬಿಡಿಸಿ ಮೇಲ್ವೈವವು. ಒಂದು ಕ್ಷಣ ಆದರೂ ಮೇಲೆ ತೊಗೊಂಡು ಹೋಗ್ತಾವಲ್ರಿ ನಿಮ್ಮನ್ನು. ನಾವು ಕೂತ್ಕೊಂಡಾಗ ದೇವಸ್ಥಾನದಲ್ಲಿ ಪ್ರಮೋಷನ್ ಆಯಿತಾ ನಿಮ್ಮದು, ಎಷ್ಟು ಬಂತು ಇನ್ಕ್ರಿಮೆಂಟು ಅಂತ ಕೇಳ್ತಾ ಇರ್ತೀವಿ. ಎಲ್ಲಿವರೆಗೂ? ಗಂಟೆ ಆಗೋವರೆಗೂ. ಅಲ್ಲಿ ಮಂಗಳಾರತಿ ಮಹಾಮಂಗಳಾರತಿ ಗಂಟೆ ಬಾರಿಸಿದ ತಕ್ಷಣ ಓಡಿ ಹೋಗಿ ಅಲ್ಲಿವರೆಗೂ ನಿಂತಂಥ ಪ್ರಮೋಷನ್ ನಿಂತ್ಕೊಂಡು ಅಟ್ಲೀಸ್ಟ್ ಆ ಕ್ಷಣ ಆದರೂ ಕಣ್ಣು ಮುಗಿದು ಭಗವಂತ ಉದ್ಧಾರ ಮಾಡಪ್ಪ ಅಂತ ಕೇಳ್ಕೊತೀವಿ ಮಂಗಳಾರತಿ ಆಗುವಾಗ. ಆ ಕ್ಷಣ ಆದರೂ ಮನಸ್ಸು ಕ್ಷುಲ್ಲ ಜಗದಿಂ ಬಿಡಿಸಿ ಮೇಲೆ ಹೋಯ್ತಲ್ಲ ಒಂದು ಕ್ಷಣಕ್ಕೆ, ಆವುದಾ ದೊಡ್ಡ ಒಳಿತು ಮಂಕುತಿಮ್ಮ. ಅದೇ ರೀತಿ ಹೇಳ್ತಾರೆ ಇದನ್ನು, ಒಂದು ಕ್ಷಣ ಮೇಲೆ ಹೋಗಲಿ ಅದು ಅಂತ. ಮುಂದೆ ಭಗವಂತನನ್ನು ಬರೀ ಯುಕ್ತಿಯಿಂದ ಚತುರತೆಯಿಂದ ಮಾಡೋಕ್ಕಾಗಲ್ಲ. ಕೆಲವರು ಏನೇನೋ ಶಬ್ದ ಉಪಯೋಗಿಸಿ ಮಾತಾಡ್ತಾರೆ. ಕುವೆಂಪು ಅದ್ಭುತವಾದ ಪದ್ಯ ಬರೆದಿದ್ದಾರೆ. ನಿನ್ನೆಡೆಗೆ ಬರುವಾಗ ಸಿಂಗರದ ಹೊರೆ ಏಕೆ? ನಿನ್ನ ಕಡೆ ಬರಬೇಕಾದ್ರೆ ಯಾಕಪ್ಪ ಬೇಕು ನನಗೆ ನಿನ್ನ ಮಂತ್ರಗಿಂತ ಯಾಕೆ ಬೇಕು? ನಾನು ನೀನು ಇಬ್ಬರದ್ದು ಸಾಲದೆ. ಟ್ಯಾಗೋರ್ ಅದೇ ಹೇಳ್ತಾರೆ, ಜಿಂಗಲ್ಸ್ ಮಾರ್ ಅವರ್ ಯೂನಿಯನ್ ಅಂತ. ಅವ್ನು ಹೇಳ್ತಾನೆ, ನಾನು ಡಾನ್ಸ್ ಮಾಡ್ಕೊಂಡು ಬರ್ತೇನೆ, ನೃತ್ಯ ಮಾಡ್ಕೊಂಡು ಕಾಲಿ ಗೆಜ್ಜೆ ಹಾಕ್ಕೊಂಡಿದ್ದೀನಿ, ಬೇಡ ಗೆಜ್ಜೆ ನನಗಿದು. ಗೆಜ್ಜೆ ಇದ್ದರೆ ನಮ್ಮಿಬ್ಬರ ಮಿಲನಕ್ಕೆ ಅಡ್ಡ ಆಗ್ತದೆ, ಸಪ್ಪಳದ ಬೇಡ ಅದ ನನಗೆ ಅಂತ. ಹಾಗೆ ಮಂತ್ರಗಳು ಬೇಡ, ಯುಕ್ತಿ ಬೇಡ, ನನಗೆ ಪ್ರೀತಿ ಬೇಕು. ಅದಕ್ಕೊಂದು ಪದ್ಯ ಇದೆ, ಎಷ್ಟು ಚೆನ್ನಾಗಿರೋ ಪದ್ಯ ಅದು. ಪದ್ಯ 501. ಯುಕ್ತಿ ಸಾಮ್ರಾಜ್ಯದಲ್ಲಿ ಭಕ್ತಿ ಬಡ ಪರದೇಶಿ. ಎಷ್ಟು ಚೆನ್ನಾಗಿರೋ ಮಾತು. ಯುಕ್ತಿ ಸಾಮ್ರಾಜ್ಯದಲ್ಲಿ ಭಕ್ತಿ ಬಡ ಪರದೇಶಿ. ಶಕ್ತಿ ಚತುರತೆ ಉಡುಗೆ ನೀನು ಸೋತಂದು ಉತ್ಕ್ರಮಣದ ಅರೆಮನದಿ ದೈವವನ್ನು ಪಿಡಿದೇನು ಭಕ್ತಿ ರಕ್ತದ ಪರಿಗೆ ಮಂಕುತಿಮ್ಮ. ಯುಕ್ತಿ ಸಾಮ್ರಾಜ್ಯದಲ್ಲಿ ಭಕ್ತಿ ಬಡ ಪರದೇಶಿ. ಕೆಲವು ಕಡೆ ಯುಕ್ತಿ ಜಾಸ್ತಿ ಆಗಿಬಿಡ್ತದೆ. ಕೆಲವೊಂದು ದೇವಸ್ಥಾನಕ್ಕೆ ಹೋಗ್ಬೇಕು, ನೀವು ಗಾಬರಿ ಆಗಿಬಿಡ್ತದೆ. ಇಲ್ಲಿ ನಿಂತ್ಕೋಬೇಕು, ಅಲ್ಲಿ ನಿಂತ್ಕೋಬೇಕು, ಅಲ್ಲಿ ತಪ್ಪಾಗುತ್ತೆ ಅನಿಸುತ್ತೆ. ಅದು ಹಂಗೆ ಮಾಡಿದ್ರೆ ಅಯ್ಯೋ ಅದನ್ನೇ ಯಾಕೆ ಮಾಡಿದ್ರಿ ಅಂತ ಏನೋ ಅನಾಹುತ ಆದಂಗೆ ಆಗುತ್ತೆ. ಏನೂ ಆಗಿರಲ್ಲ ಅದು. ಅದು ಹೇಗೆ ಯುಕ್ತಿ ಜಾಸ್ತಿ ಆಗಿಬಿಡುತ್ತೆ. ಎಷ್ಟು ಯುಕ್ತಿ ಆಗ್ತದಂದರೆ ಇದರೊಳಗೆ ಭಕ್ತಿ ಪಡ ಪರದೇಶಿ. ಕೆಲವೊಂದು ಕಡೆ ನಾನು ಹೇಳಿದ್ದುಂಟು, ತಪ್ಪಾದಾಗ ಕ್ಷಮಿಸ್ಬೇಕು ಎಲ್ಲರೂ. ಕೆಲವೊಂದು ಕಡೆ ಹೋದ್ರೆ ನಾನು ಭಕ್ತಿ ಬರೋದೇ ಇಲ್ಲ ರೀ. ಆ ಗದ್ದಲ, ಆ ಆಡಂಬರ, ಹೋ ಅಲ್ಲಿ ಕೊಡಬೇಡಿ, ಇಲ್ಲಿ ಬೇಡಿ, ಇಲ್ಲಿ ಬೇಡಿ, ಆ ಕಡೆ ಮುಟ್ಟಬೇಡಿ, ಈ ಕಡೆ ಮುಟ್ಟಬೇಡಿ. ಅದು ನೋಡ್ಕೊಂಡಾಗ ಈ ಗದ್ದಲದ ಪಾರಾಗಿ ಹೋದ್ರೆ ಸಾಕಪ್ಪ ಅನಿಸ್ಬಿಡುತ್ತೆ. ಭಕ್ತಿಯಲ್ಲಿ ಬಂದಿತ್ತು ಆ ಹೊತ್ತಲ್ಲಿ. ಅದಕ್ಕೆ ಹೇಳ್ತಾರೆ, ಯುಕ್ತಿ ಸಾಮ್ರಾಜ್ಯದಲ್ಲಿ. ಈ ಯಾವಾಗ ಚತುರತೆ ಜಾಸ್ತಿಯಾಗಿ ಯುಕ್ತಿ ಜಾಸ್ತಿ ಆಗ್ತದೋ ಭಕ್ತಿ ಬಡ ಪರದೇಶಿ, ಯಾರು ಕೇಳೋರಿಲ್ಲ ಅನ್ನಲ್ಲಿ. ಶಕ್ತಿ ಚತುರತೆ ಉಡುಗೆ ಇದರಲ್ಲೇ ಬಡ್ಕೊಂಡು ಬಂದಿದ್ರೆ, ಹಾಗೆ ನೀವು ಚತುರತೆ ಮಾಡ್ಕೊಂಡು ಬಂದಿದ್ದರೆ ಒಂದು ಹಂತ ಬರುತ್ತೆ, ಚತುರತೆ ಮೀರಿ ಹೋಗ್ತದೆ ನಿಮ್ಮನ್ನು. ಶಕ್ತಿ ಚತುರತೆ ಉಡುಗಿ ಅದು ಕರಗಿ ನೀನು ಸೋತಂದು ಯಾವತ್ತು ನಿನ್ನ ಚತುರತೆ ಮುಗಿದು ಹೋಗ್ತದೋ ಉತ್ಕ್ರಮಣದ ಅರೆಮನದಿ ದೈವವನ್ನು ಪಿಡಿದೇನು. ಅಲ್ಲಿವರೆಗೂ ಇದೇ ರೀತಿ ಮಾಡ್ಕೊಂಬಂದೆ ನೀನು. ಕಾಲಲ್ಲಿ ಶಕ್ತಿ ಹೋಯಿತು, ಚತುರತೆ ಹೋಯಿತು, ಯುಕ್ತಿ ಮಾಡೋಕ್ಕಾಗಲ್ಲ. ಉತ್ಕ್ರಮಣದ ಅರೆಮನದಿ, ಇನ್ನೇನು ಪ್ರಾಣ ಹೋಗೋಕೆ ಹತ್ತಿರ ಬಂತು, ಉತ್ಕ್ರಮಣ ಕಾಲ ಬಂತು. ಆಗ ಅರೆಮನಸ್ಸಿಂದ ಭಕ್ತಿ ಹಿಡಿಯೋಕೆ ಹೋದರೆ ಬರುತ್ತಾ? ಅದು ಬರಲ್ಲ. ಮೊದಲಿಂದ ಬರಬೇಕದು. ಕೊನೆಗೆ 70 ವರ್ಷ ಆದಮೇಲೆ ಇನ್ನಾದರೂ ಶಾಂತವಾಗಿ ಕೂತು ಪೂಜೆ ಮಾಡೋಣ. ಇನ್ನೇನು ಮಾಡ್ತೀರಿ? ಹೋಗಿದೆ ಒಳಗಡೆ ಬೇಕಾಷ್ಟು ಕೆಲಸ. ಅದಕ್ಕೆ ಹೇಳ್ತಾರೆ, ಉತ್ಕ್ರಮಣದ ಅರೆಮನದಿ. ಉತ್ಕ್ರಮಣ ಕಾಲದಲ್ಲಿ ಅರ್ಧ ಮನಸ್ಸಿಂದ ಅದೂ ಅರೆಮನದಿ ದೈವವನ್ನು ಪಡಿದೇನು. ದೈವ ಹಿಡ್ಕೊಳಕ್ಕೆ ಹೋದ್ರೆ ಆಗತ್ತಾ? ಭಕ್ತಿ ರಕ್ತದ ಪರಿಗೆ ಮಂಕುತಿಮ್ಮ. ಅದು ರಕ್ತದೊಳಗೆ ಸೇರ್ಕೊಂಡ್ಬಿಡ್ಬೇಕು ನಿಮಗೆ. ಅದೊಂದು ಪ್ರಯೋಗ ಅಲ್ಲ, ಅದು ಜೀವನದ ಅವಿಭಾಜ್ಯ ಅಂಗ ಆಗಿಬಿಡ್ಬೇಕು ನಿಮಗೆ. ಅಂದಾಗ ಮಾತ್ರ ಬರುವಂಥದ್ದು, ಮೇಲೆ ಬರುವಂಥದ್ದಲ್ಲ. ಬರೀ ಬಾಯ್ಪಾಠ ಮಾಡಿದ ಮಂತ್ರದಿಂದ ಬರೋಲ್ಲ, ಬಾಯ್ಪಾಠ ಮಾಡಿದ ಶ್ಲೋಕದಿಂದ ಬರೋಲ್ಲ. ಬುದ್ಧ ಕೂತಾಗ ಒಬ್ಬ ಬಂದ ಮನುಷ್ಯ, ಮೌಲಿಂಗ ಪುತ್ತ ಅಂತ ಬಂದ. ಬುದ್ಧನ ಸೋಲಿಸ್ತೇನೆ ಅಂತ ಬಂದ. ಬುದ್ಧನ ಮುಂದೆ ನೀನು ಚರ್ಚೆ ಮಾಡ್ಬೇಕು ನಿನ್ನ ಜೊತೆಗೆ ಅಂದ. ಚೆನ್ನಾಗಿ ಓದ್ಕೊಂಡವನು ಮೌಲಿಂಗ ಪುತ್ತ, ಎಲ್ಲ ವೇದಾಧ್ಯಯನ ಮಾಡ್ಕೊಂಡವನು. ಬುದ್ಧ ನಕ್ಕಂತೆ. ಯಾಕೆ ನಗ್ತೀಯಾ ಅಂತ ಕೇಳ್ದ. ಏನಿಲ್ಲಪ್ಪ, ನೀನು ನೋಡಿದ ತಕ್ಷಣ ನಗೆ ಬಂತು, ನೀನು ಹೇಳಿಸ್ಬೇಕು ಅಂತಿಲ್ಲ, ನಗೆ ಬಂತು, ಏನೋ ಕತೆ ನೆನಪಾಯ್ತು ನನಗೆ ಅಂತ. ಏನು ನೆನಪಾಯಿತು? ನಾನು ಚಾತುರ್ಮಾಸ್ಯದಲ್ಲಿ ಒಂದು ಹಳ್ಳಿಯಲ್ಲಿದ್ದೆ. ಅಲ್ಲೊಂದು ಮನೇಲಿ ಊರಲ್ಲಿದ್ದಾಗ ದಿನ ಒಂದು ವಿಚಿತ್ರ ನೋಡ್ತಾ ಇದ್ದೆ ನಾನು. ಸಣ್ಣ ಹಳ್ಳಿ, ಅವನ ಕಡೆ ಮನೆ, ಮುಂದೆ ಕಾಡು ಶುರು. ಅಲ್ಲ ಮನುಷ್ಯ ಕಟ್ಟೆ ಮೇಲೆ ಕೂತಿರ್ತಿದ್ದ ದಿನ, ವಯಸ್ಸಾದವನು. ಕೂತ್ಕೊಂಡು ಏನು ಮಾಡೋನು ಗೊತ್ತಾ? ಎಷ್ಟು ಕುರಿ ಹೋಯಿತು ಕಾಡಿಗೆ, ಎಷ್ಟು ಆಕಳು ಹೋಯ್ತು, ಎಷ್ಟು ದನ ಹೋಯಿತು ಲೆಕ್ಕ ಹಾಕೋನು. ಇಷ್ಟು ಕುರಿ ಹೋಯಿತು, ಇಷ್ಟು ಆಡು ಹೋಯ್ತು ಅಂತ ಬರ್ಕೋತಿದ್ದ. ದಿನಾಲೂ ಇದೇ ಕೆಲಸ. ಸಾಯಂಕಾಲ ಬರ್ಕೊಳ್ಳೋನು, ಮತ್ತು ಎಷ್ಟು ಕುರಿ ವಾಪಸ್ ಬಂತು, ಆಡು ಎಷ್ಟು ಬಂತು, ದನ ಎಷ್ಟು ಬಂತು ಬರ್ಕೋತಿದ್ದಂತೆ. ಬುದ್ಧ ಕೇಳಿದ್ನಂತ ಅವನು, ಯಾಕೆ ಬರ್ಕೋತೀಯ? ನಿನ್ನೂ ಎಲ್ಲವು ದನ ಕರು ನಿಂದ ಅಂತ. ನಂದು ಯಾವುದೂ ಇಲ್ಲ ಸ್ವಾಮಿ ಅಂದ ಅವನು. ನಂದು ಯಾವುದೂ ಅಲ್ಲ. ಮತ್ತು ಯಾಕೆ ಬರ್ಕೋತೀಯ? ಒಂದು ಹಸು ಆದ್ರೆ ನಿಂದಿದೆಯಾ? ಒಂದು ಹಸು ಇಲ್ಲ, ಇದು ನಾನು ಇಲ್ಲೇ ಕಟ್ಟೆ ಮೇಲೆ ಕೂತ್ಕೋತಿದ್ದೆ, ನಾನು ಕೆಲಸ ಮಾಡ್ತಿದ್ದೆ. ಮತ್ತು ಯಾಕೆ ಬರ್ಕೋತೀಯ? ಏನೋ ಚಟ ಬಿದ್ದಿದೆ, ಎಷ್ಟು ದನ ಹೋಯ್ತು ಬರ್ಕೋತೀನಿ, ಎಷ್ಟು ಹೋಯ್ತು ಬರ್ಕೋತೀನಿ ಅಂತ. ಅದು ನೆನಪಾಯ್ತು ನನಗೆ ಎಂದಂತೆ ಮೌಲಿಂಗ ಪುತ್ರ ನೋಡಿದಾಗ. ನಂದು ಯಾಕೆ ನೆನಪಾಯಿತು ಅಂತ ಕೇಳ್ದ. ನೀನು ಬಾಯ್ಪಾಠ ಹೇಳಿದೆಯಲ್ಲ ಮಂತ್ರಗಳನ್ನೆಲ್ಲ, ವೇದಗಳು ಒಂದು ನೀನು ಅಲ್ಲ. ವೇದ ಮಂತ್ರಗಳನ್ನ ಹೇಳ್ತಾ ಇದ್ದೀಯಲ್ಲ ನೀನು, ಒಂದು ನೀನು ಬರೆದದ್ದಲ್ಲ. ಕಾಡಿಗೆ ಎಷ್ಟು ಹೋಯ್ತು ಹೋಯ್ತು ಬರ್ಕೊಂಡು ಲೆಕ್ಕ ಬರ್ಕೊಂಡು ದನ ಅವನು ಹಾಗೆ. ನೀನು ಒಂದಾದರೂ ಬರೆದಿದ್ದೀಯಾ? ನಿಂದಾದಿದ್ರೆ ಹೇಳು. ಬರೀ ಲೆಕ್ಕ ಇಟ್ಕೊಂಡು ಕೊಡಬೇಡ, ಅದರಿಂದ ಪ್ರಯೋಜನ ಇಲ್ಲ. ಅದನ್ನ ಎಷ್ಟು ಅರಗಿಸ್ಕೊಂಡಿದ್ದೀಯಾ ಹೇಳು ಜೀವನದಲ್ಲಿ.
ಅದಾದ ಚರ್ಚೆ ಮಾಡೋಣ ಅಂತ. ಮೌಲಿಂಗ್ ಪುತ್ತ ಹೇಳಿದಂತೆ, ಹೌದಪ್ಪ ನಾನು ದನದ ಲೆಕ್ಕ ಹಾಕ್ಕೊಂಡೇ ಕೂತಿದ್ದೇನೆ ಎಷ್ಟು ದಿವಸ. ಬಾಯಿಗೆ ಬರುತ್ತೆ, ಹೃದಯ ಕೇಳಿಲಿಲ್ಲ. ಅದು ಆಗಬೇಕು ಅಂತ ಹೇಳ್ತಾನೆ. ಭಗವಂತನ ಇರುವಿಕೆ ಆಗಬೇಕಾದ್ರೆ. ಇನ್ನೊಂದು ಮಾತು ಚೆನ್ನಾಗಿದೆ, ಭಗವಂತ ಎಲ್ಲಿ ಕಾಣಿಸ್ತಾನೆ ನಮಗೆ ಅಂತ. ಎಲ್ಲಿ ಕಾಣಿಸೋಲ್ಲ, ಎಲ್ಲಿ ಕಾಣಿಸ್ತಾನೆ ಅಂತ. ಅದ್ಭುತ ಪದ್ಯ 495 495. ಅರುಣೋದಯ ಪ್ರಭೆಯ ಗಿರಿಶೃಂಗದುನ್ನತಿಯ ವರುಣಾಲಯ ಆಯತಿಯ ನಿರುಕಿಸುದಡಹುದೇಂ ಬೆರಗು ಬರೀ ಬೆರಗು ನುಡಿಗೆ ಅರಿದು ಎನಿಪ್ಪ ಆನಂದ ಪರಮ ಪೂಜೆಯು ಅಂತು ಮಂಕುತಿಮ್ಮ. ಏನು ದಾರ್ಶನಿಕರು, ಅದ್ಭುತ ದಾರ್ಶನಿಕ ಮಾತ್ರ ಬರಿಬೋದು ಅಂತ ಪದ್ಯ. ಅರುಣೋದಯ ಪ್ರಭೆಯ, ಭಗವಂತನ ಎಲ್ಲಿ ನೋಡ್ಬೇಕು ನಾನು? ಬೆಳಗ್ಗೆ ಸೂರ್ಯೋದಯ ನೋಡ್ರಿ ನಿಂತ್ಕೊಂಡು, ಸೂರ್ಯ ಬರ್ತಾನೆ, ಅದೊಂದು ಅದ್ಭುತ ಅಲ್ವೇ, ಪವಾಡ ಅಲ್ವೇ, ಭಗವಂತನ ಇರುವಿಕೆ ಲಕ್ಷಣ ಅಲ್ವೇ. ಅರುಣೋದಯ ಪ್ರಭೆಯ ಗಿರಿಶೃಂಗದುನ್ನತಿಯ, ನಿಂತ್ಕೊಂಡು ನೋಡಿ. ದೊಡ್ಡ ಪರ್ವತ ಹೋಗಿ, ನೀವು ಹಿಮಾಲಯಕ್ಕೆ ಹೋಗಿದ್ರೆ ಅರ್ಥ ಆಗಿರುತ್ತೆ. ಹಿಮಾಲಯಕ್ಕೆ ಹೋದಾಗ ಆ ಪರ್ವತ ಶ್ರೇಣಿ ನೋಡಿದಾಗ ಅಪ್ಪ ಭಗವಂತ ಇದ್ದಾನೆ. ಯಾರಾದರೂ ನಾಸ್ತಿಕರಿದ್ದರೆ ಹಿಮಾಲಯ ಕರ್ಕೊಂಡು ಹೋಗಬೇಕು, ಒಂದು ಸಲ ಬದ್ರಿ ದಾರಿ ಕರ್ಕೊಂಡು ಹೋಗಬೇಕು, ಬರೋದ್ರಲ್ಲಿ ದೇವರಿದ್ದಾನೆ ಅಂತಾರೆ ಅವರು. ಆ ರೀತಿ ನೋಡಿದಾಗ ಅದಕ್ಕೆ ಹೇಳ್ತಿರ್ತೀನಿ, ಮನುಷ್ಯನ ಸಣ್ಣತನ ಸವಿಯಬೇಕಾದ್ರೆ ಪರ್ವತ ಮುಂದೆ ನಿಂತ್ಕೋಬೇಕು. ಹಾಗೆ ಶೃಂಗದುನ್ನತಿಯ ವರುಣಾಲಯ ಆಯತಿಯ, ಆ ಪದ ನೋಡಿ, ವರುಣಾಲಯ ಅಂದರೆ ಸಮುದ್ರ, ವರುಣನ ಆಲಯ ಅದು ಸಮುದ್ರ. ಆ ಸಮುದ್ರದ ಆಯತಿ ವಿಸ್ತಾರ, ಸಮುದ್ರದ ಏನು ವಿಸ್ತಾರ, ಅದು ಎಷ್ಟು ದೊಡ್ಡ ವಿಸ್ತಾರ ಅದು. ಅದನ್ನು ನೋಡಿದಾಗ ನಿರುಕಿಸಿದಾಡ ಹೌದೇಂ, ಅದು ನೋಡಿದಾಗ ಹೌದು ಅನಿಸುತ್ತಾ ನಿಮಗೆ? ಬೆರಗು ಬರೀ ಬೆರಗು. ಆ ನೋಡಿದಾಗ ಬೆರಗಾಗ್ಬಿಡ್ತದೆ, ಏನಪ್ಪ ಸಾಧ್ಯ ಇದು ಅಂತ ಅನಿಸುತ್ತೆ. ಅದು ಹೇಗಿದೆ ಅಂದರೆ ನುಡಿಗೆ ಅರಿದು ಎನಿಪ್ಪ ಆನಂದ, ಮಾತಿಗೆ ಸಿಗಲಾರದಂಥ ಆನಂದ, ವರ್ಣನೆ ಮಾಡೋಕ್ಕೆ ಸಾಧ್ಯ ಇದೆ. ಸಮುದ್ರ ಎಷ್ಟು ಚೆನ್ನಾಗಿದೆ, ಅಯ್ಯೋ ಅಷ್ಟೇ ಹೇಳ್ಬೇಕು, ಅಷ್ಟೇ, ಮತ್ತೆ ಇನ್ನೇನು ಹೇಳೋಕ್ಕಾಗತ್ತೆ. ಅದು ವರ್ಣನೆ ಮಾಡೋಕ್ಕೆ ಸಾಗೋದಿಲ್ಲ. ಅದಕ್ಕೆ ನುಡಿಗೆ ಅರಿದು ಏನಂತಂತ, ಮಾತಿಗೆ ಸಾಧ್ಯ ಇಲ್ಲ ಅನ್ನುವಂಥ ಆನಂದ ಸಿಗ್ತದಲ್ಲ, ಮಾತಿನ ಮೀರಿದಂಥ ಆನಂದ ಇದೆಯಲ್ಲ, ಪರಮ ಪೂಜೆಯು ಅಂತು ಮಂಕುತಿಮ್ಮ. ಅದೇ ಪರಮ ಪೂಜೆ ಅದು. ಭಗವಂತನ ಪ್ರತಿ ಕ್ಷಣದಲ್ಲಿ ಪ್ರತಿಯೊಂದು ಜಾಗದಲ್ಲೂ ನೋಡಬಹುದು ನಾವು. ಅದಕ್ಕೆ ಭಾಗವತದಲ್ಲಿ ಒಂದು ಮಾತು ಬರ್ತದೆ, ಸರ್ವಭೂತೇಷು ಯಃ ಪಶ್ಚೇತ್ ಭಗವದ್ ಭಾವನಾತ್ಮನಃ ಭೂತಾನಿ ಭಗವತ್ಯಾತ್ಮನ್ ಜ್ಞೇಯೋ ಭಾಗವತೋತ್ತಮ ಅಂತ. ಭಗವಂತ ಎಲ್ಲ ಕಡೆಗೂ ಇದ್ದಾನೆ, ಒಳಗೂ ಹೊರಗೂ ತುಂಬಿದ್ದಾನೆ ಅಂತ ಯಾರು ಉಪಾಸನೆ ಮಾಡ್ತಾನೋ ಅವನೇ ನನ್ನ ಪರಮಭಕ್ತ ಅಂತ ಹೇಳುವಂಥದ್ದು. ಇನ್ನೊಂದು ಮಾತು ನನಗೆ ಭಾಳ ಇಷ್ಟ ಆದದ್ದು ಭಾಗವತದಲ್ಲಿ ಬರುವಂಥದ್ದು, ಭಗವಂತನ ಎಲ್ಲಿ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ನೋಡಿ. ಎಷ್ಟು ಚೆನ್ನಾಗಿದೆ, ಸಂವಾದಿಯಾಗಿ ಬರುವಂಥದ್ದು. ಎಲ್ಲಿ ಪೂಜೆ ಮಾಡಬೇಕು ಅಂತ ಒಂದು ಶ್ಲೋಕ ಇದೆ. ಸೂರ್ಯೋ ಅಗ್ನಿ ಬ್ರಾಹ್ಮಣೋ ಗಾವೋ ವೈಷ್ಣವ ಖಂ ಮರುತ್ ಜಲಂ ಭೂ ಆತ್ಮ ಸರ್ವಭೂತಾನಿ ಭದ್ರ ಪೂಜಾ ಪದಾನಿ ಮೇ ಅಂತ. ಅರ್ಥ ಇಷ್ಟೇನೆ. ಎಲ್ಲೆಲ್ಲಿ 11 ಪ್ರತೀಕಗಳು ಅಂತ, ಭಗವಂತನ 11 ಪ್ರತೀಕಗಳಿದ್ದಾವೆ ಅಂತ ಭಾಗವತಲ್ಲಿ ಹೇಳ್ತಾರೆ. 11 ಪ್ರತೀಕ ಯಾವುದದು? ಸೂರ್ಯ, ಅಗ್ನಿ, ಯಾರು ಬ್ರಹ್ಮವನ್ನು ಪೂಜೆ ಮಾಡ್ತಾನೋ ಆ ಬ್ರಾಹ್ಮಣ, ಗೋವು, ಯಾರು ವಿಷ್ಣುವನ್ನು ನಂಬ್ಕೊಂಡು ಬದುಕಿದ್ದಾನೋ ವೈಷ್ಣವ, ಆಕಾಶ, ವಾಯು, ನೀರು, ಭೂಮಿ, ಆತ್ಮ, ಮತ್ತು ಕೊನೆಯದು ಬಹಳ ಮುಖ್ಯ, ಮತ್ತು ಸಕಲ ಚರಾಚರ ಪ್ರಾಣಿಗಳು. ಎಷ್ಟು ವಿಸ್ತಾರವಾದಂಥ ಸಂಸ್ಕೃತಿ ನಮ್ಮದು. ಪ್ರತಿಯೊಂದರಲ್ಲೂ ಭಗವಂತನನ್ನು ಕಾಣುವಂಥದ್ದು. ಈ 11 ಪ್ರತೀಕೆಗಳಲ್ಲಿ ಎಲ್ಲಿ ಕಂಡರೂ ಭಗವಂತ ಇದ್ದಾನೆ ಎಂದು ಮಾಡಬೇಕು ಅಂತ ನಮ್ಮ ಸಂಸ್ಕೃತಿ ಅಂತ ವಿಶಾಲವಾದಂಥದ್ದು. ಇಂಥ ದೊಡ್ಡದಾದಂಥ ಈ ಭಗವತ್ ಶಕ್ತಿಯನ್ನು ತಿಳಿಯೋದು ಕಷ್ಟ, ಕಾಣೋದು ಕಷ್ಟ. ಕೋಟಿ ಕೋಟಿ ವರ್ಷಗಳಿಂದ ಭೂಮಿಯಲ್ಲಿ ಮನುಷ್ಯರು ಬಂದರೂ ಕೂಡ ಭಗವಂತ ಕಂಡ ಅಂತ ಹೇಳೋದು ಕಷ್ಟ. ಅವನು ಏನು ಮಾಡಬೇಕಾಗಾದ್ರೆ ನಾವು ಒಂದೇ ಒಂದು ಮಾಡಬಹುದಾದದ್ದು. ಪದ್ಯ 918. ನೆನೆದು ಗಹನವನು ಜೀವನ ರಹಸ್ಯವನು ಮನವ ಬಳಲಿಸಿ ಸೋಲಿಸಿರುವ ಸತ್ವವನು. ಎಷ್ಟು ಸಲ ಓದಿದ್ರು ಹುಚ್ಚಿಡಿಯುವಂಥ ಭಾಷೆ ಇದು. ಮನವ ಬಳಲಿಸಿ ಸೋಲಿಸಿರುವ ಸತ್ವವನು ಮನನದ ಏಕಾಂತದಲ್ಲಿ ಮೌನದ ಧ್ಯಾನದಲ್ಲಿ ಮಣಿಮಣಿದು ಕೈ ಮುಗಿಯೋ ಮಂಕುತಿಮ್ಮ. ಆ ಸತ್ವ ಹೇಗಿದೆ ಅದು? ನೆನೆದು ಗಹನವನು. ಆ ಆಳವಾದ ಚಿಂತನೆ ಬರೀ ನೆನೆಸ್ಕೋಬೇಕು ನಾನು ಅಷ್ಟೇ, ಇದೆ ಅಂತ ಸತ್ವ ಇದೆ ಅಂಥೇಳಿ. ಜೀವನ ರಹಸ್ಯವನು, ಈ ಜೀವನದ ರಹಸ್ಯವಾದಂಥ ಪರಮಾತ್ಮ ತತ್ವ ಹೇಗಿದೆ ಅಂತ ಗೊತ್ತಿಲ್ಲ, ಗಹನವಾದದ್ದು. ಅದಕ್ಕೇನು ಮಾಡಬೇಕು? ಮನವ ಬಳಲಿಸಿ ಸೋಲಿಸಿರುವ ಸತ್ವವನು. ಕೋಟಿ ಕೋಟಿ ವರ್ಷಗಳಿಂದ ಎಷ್ಟೊಂದು ಜನರ ಮನಸ್ಸನ್ನು ಬಳಲಿಸಿ ಕೊನೆಗೂ ಸಿಗದೆ ಸೋಲಿಸಿಬಿಟ್ಟಿದೆ ನಮ್ಮನ್ನು. ಅದು ಯಾವುದು ಅಂತ ಗೊತ್ತಿಲ್ಲ. ಅಂಥ ತತ್ವ ಇದೆಯಲ್ಲ, ಮನನದ ಏಕಾಂತದಲ್ಲಿ, ನೆನೆಯಬೇಕಾದ ಗದ್ದಲದಲ್ಲ, ಮನನದ ಏಕಾಂತದಲ್ಲಿ ಮೌನದ ಧ್ಯಾನದಲ್ಲಿ. ಇದನ್ನು ನೆನೆಸು ಮಣಿದು ಕೈ ಮುಗಿಯೋ ಮಂಕುತಿಮ್ಮ. ಇನ್ನೇನು ಮಾಡೋಕ್ಕೆ ಹೋಗ್ಬೇಡಪ್ಪ, ಕೈ ಮುಗಿದ್ರೆ ಸಾಕು ಅಂತ ದೈವ ಆಗ್ತದೆ. ಅರ್ಜುನ ಕೂಡ ಹೇಳಿಬಿಟ್ಟ, ತ್ವಮಾದಿದೇವ ಪುರುಷಃ ಪುರಾಣ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇತ್ತಾಸ್ಯ ವೇದ್ಯಂಚ ಪರಂಚ ಧಾಮ ತ್ವಯಾ ತತಂ ವಿಶ್ವಮನಂತ ರೂಪ. ಕೃಷ್ಣನ ವಿಶ್ವರೂಪ ಕಂಡಂಥ ಅರ್ಜುನನಿಗೆ ಬೆರಗಾಗಿರಬೇಕಾದರೆ ಏನೂ ಕಾಣದಂಥವ್ರು ನಮಗೆಂಥ ಬೆರಗಾಗಿರಬೇಕು. ಅಂಥ ಬೆರಗಾಗಿದೆ. ಇದನ್ನೇ DVG ಮೊದಲನೇ ಪದ್ಯದಲ್ಲಿ ಹೇಳ್ತಾರೆ, ಮಂಕುತಿಮ್ಮನ ಕಗ್ಗದ ಮೊದಲನೇ ಪದ್ಯದಲ್ಲಿ ಹೇಳ್ತಾರೆ. ಎಲ್ಲ ಸುತ್ತಾಡಿ ಮೊದಲನೇ ಪದ್ಯಕ್ಕೆ ಬಂದ್ವಿ ನಾವು. ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನಂ ಆವುದನು
ಕಾಣದೊಡೆ ಅಳ್ತಿಯಂ ನಂಬಿಹುದು. ಇದು ಭಾಳ ದೊಡ್ಡ ಮಾತಿದು. ಕಾಣದೊಡೆ ಅಳ್ತಿಯಂ ನಂಬಿಹುದು ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಯಾವ್ಯಾವುದೋ ಹೆಸರಿಂದ ಕರೆದಿದ್ದೀವಿ ಭಗವಂತನ, ವಿಷ್ಣು, ವಿಶ್ವಾದಿ, ಮಾಯಾಲೋಲ, ದೇವ, ಸರ್ವೇಶ, ಪರಬ್ರಹ್ಮ ಅಂತ ಕರೆದಿದ್ದೀವಲ್ಲ, ಆವುದನ್ನು ಇದು ಭಾಳ ಮುಖ್ಯವಾಗಿದ್ದು. ಕಾಣದೊಡೆ ನಾವು ನೋಡೇ ಇಲ್ಲ ಭಗವಂತನ, ಆದರೆ ಅಳ್ತಿಯಂ ಅನುಭವದಿಂದ ತಿಳಿದಿದ್ದೇವೋ, ಅಳ್ತಿಯಂ ನಂಬಿಹುದೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಅದಕ್ಕೆ ಮಾಡಬೇಕು. ಕೊನೆಗೆ ಈ 3-4 ದಿವಸ ಆಗಿ ನೋಡ್ಕೊಂಬಂದ್ವಿ ನಾವು. ಜ್ಞಾನ ಮಾರ್ಗ, ಕರ್ಮ ಮಾರ್ಗ, ಭಕ್ತಿ ಮಾರ್ಗ ನೋಡ್ಕೊಂಡದ್ದು ಯಾತಕ್ಕೋಸ್ಕರ ನೋಡಿದ್ದೀವನ್ನೆಲ್ಲ ಅಂತ ಹೇಳ್ತಾರೆ. ಕೊನೆಗೆ ಇವೆಲ್ಲರ ಒಟ್ಟು ಉದ್ದೇಶ ಜೀವನದ ಸಾರ್ಥಕತೆ, ಜನ್ಮದ ಸಾರ್ಥಕತೆ, ವಿಶ್ವದ ಒಂದು ನೆಮ್ಮದಿ. ಅದಕ್ಕೆ ನಮ್ಮ ವಿವೇಕಾನಂದರು ಕೊಟ್ಟಂಥದ್ದು ಮಿಷನ್ ಸ್ಟೇಟ್ಮೆಂಟ್ ಫಾರ್ ರಾಮಕೃಷ್ಣ ಮಿಷನ್, ಅದ್ಭುತವಾಗಿ ಕೊಟ್ಟಿದ್ದದನ್ನು, ಆತ್ಮನೋ ಮೋಕ್ಷಾಯ ಜಗದ್ಧಿತಾಯ ಚ. ಎರಡೂ ಬೇಕು. ಆತ್ಮನೋ ಮೋಕ್ಷಾಯ, ನನಗೆ ಮೋಕ್ಷ ಆಗಬೇಕು, ಅದ್ರ ಜೊತೆಗೆ ಜಗತ್ತಿಗೂ ಒಳ್ಳೆಯದಾಗಬೇಕು. ವ್ಯಷ್ಟಿ ಸಮಷ್ಟಿಗಳ ಬೆಸುಗೆ ಎಷ್ಟು ಚೆನ್ನಾಗಿದೆ ನೋಡಿ. ವ್ಯಷ್ಟಿನೂ ಚೆನ್ನಾಗಿರಬೇಕು, ಸಮಷ್ಟಿನೂ ನಾನೂ ಚೆನ್ನಾಗಿರಬೇಕು, ಪ್ರಪಂಚನೂ ಚೆನ್ನಾಗಿರಬೇಕು. ಆತ್ಮನೋ ಮೋಕ್ಷಾಯ ಜಗದ್ಧಿತಾಯ ಚ. ಅದು ಕೊನೆಗೆ ಒಂದು ಪದ್ಯ ಹೇಳ್ತಾರೆ, ಆ ಪದ್ಯ ಹೇಳಿ ಮುಗಿಸೋಣ ಇವತ್ತು. ಅದ್ಭುತವಾದ ಎಲ್ಲವನ್ನು ಸಮರೈಸ್ ಮಾಡುವಂಥದ್ದು. 944 ತಮ್ಮೆಲ್ಲ ಹಸಿವುಗಳ ತಣೀಪ ಅನಿತ ಅನ್ಯೋನ್ಯ, ಹೊಮ್ಮುಗೆ ಔದಾರ್ಯ ಜನಪದಂಗಳಲ್ಲಿ, ಬೊಮ್ಮನು ಎಲ್ಲರನ್ನು ಆಳ್ವನಿಹನು ಎನ್ನುವ ನೆನಪಿನಲ್ಲಿ ನೆಮ್ಮದಿಯ ಪಡೆಗೆ ಜಗ ಮಂಕುತಿಮ್ಮ. DVG ಸಮಗ್ರ ದೃಷ್ಟಿ ಇದು. ಯಾವಾಗಲೂ ಸಾಕಲ್ಯ ದೃಷ್ಟಿ, ಸಮನ್ವಯ ದೃಷ್ಟಿ. ಯಾವಾಗಲೂ ಎಕ್ಸ್ಟ್ರೀಮಿಗೆ ಹೋಗೋದಿಲ್ಲ ಅವರು. ಯಾವಾಗಲೂ ಜಗತ್ತಿಗೆ ಒಳ್ಳೆಯದಾಗಲಿ ಅಂತ. ತಮ್ಮೆಲ್ಲ ಹಸಿವುಗಳ ತಣಿಯಪ ಅನಿತ ಅನ್ಯೋನ್ಯ, ನಾನೊಬ್ಬರೇ ಸುಖವಾಗಿರಬೇಕು, ಹೊಟ್ಟೆ ತುಂಬಿಕೊಂಡಿರಬೇಕು ಅಂತಲ್ಲ. ಎಲ್ಲರೂ ತಮ್ಮೆಲ್ಲ ಹಸಿವುಗಳ ತಣಿಯಪ ಅನಿತ ಅನ್ಯೋನ್ಯ, ಒಬ್ಬರು ಹೊಂದ್ಕೊಂಡಿರುವಂಥದ್ದು. ಹೊಮ್ಮಿಗೆ ಔದಾರ್ಯ ಜನಪದಂಗಳಲ್ಲಿ, ಪ್ರತಿಯೊಂದು ಜನರೊಳಗೆ ಔದಾರ್ಯ ಬರಲಿ. ಬೊಮ್ಮನು, ಆ ಬ್ರಹ್ಮ ಇದ್ದಾನಲ್ಲ, ಎಲ್ಲರೂ ಆಳ್ವನಿಹನು ಎನ್ನುವ ನೆನಪಿನಲ್ಲಿ, ನಾವು ಚಿಂತೆ ಮಾಡೋದು ಬೇಡ, ಭಗವಂತ ಇದ್ದಾನೆ, ಕಾಪಾಡ್ತಾನೆ, ಎಲ್ಲರೂ ಕಾಪಾಡ್ತಾನೆ ಅನ್ನುವಂಥ ನೆನಪಿನಲ್ಲಿ ನೆಮ್ಮದಿಯ ಪಡೆಗೆ ಜಗ ಮಂಕುತಿಮ್ಮ. ಈ ಜಗತ್ತು ನೆಮ್ಮದಿಯನ್ನು ಪಡೆಯಲಿ ಅಂತ ಹೇಳ್ತಾರೆ. ಅನ್ಯೋನ್ಯತೆ, ಔದಾರ್ಯ ಈ ಜೀವನದಲ್ಲಿ, ಜನಪದದಲ್ಲಿ ಬರಲಿ. ಭಗವಂತ ಇದ್ದಾನೆ, ನಮ್ಮನ್ನು ಕಾಪಾಡ್ತಾನೆ ಅನ್ನುವಂಥ ಖಚಿತವಾದ ನಂಬಿಕೆ ಇರಲಿ. ಜ್ಞಾನ ಬೇಕು, ಕರ್ಮ ಬಿಡೋ ಹಾಗಿಲ್ಲ. ಇದರೊಂದಿಗೆ ನಮ್ಮ ಭಕ್ತಿ ಹಾಸುಹೊಕ್ಕಾಗಿ ಹೋದರೆ ನಮ್ಮ ಜೀವನಕ್ಕೂ ನೆಮ್ಮದಿ ಬರ್ತದೆ, ಜಗತ್ತಿಗೂ ನೆಮ್ಮದಿ ಬರ್ತದೆ. ಹೀಗಾಗಲಿ ಅನ್ನುವಂಥದ್ದು ತಿಮ್ಮಗುರುವಿನ ಆಶಯ. ಸರ್ವೇ ಚ ಸುಖಿನಃ ಸಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ನಮಸ್ಕಾರ.